ಪ್ರತಿ ಸಲ ಬಾಲ್ ಹಿಡಿದಾಗ ಥೆರಪಿಯಲ್ಲಿ ಯಾವ ತರ ವರ್ಕ್ ಆಗೋದು ಅಂತಂದ್ರೆ ಇದೇ ಮೇನ್. ಹಾ. ಪ್ರತಿ ಸಲ ಬಾಲ್ ಹಿಡಿದಾಗ ಒಂದು ಖುಷಿ, ಆ ಖುಷಿಯಿಂದ ಹ್ಯಾಪಿ ಹಾರ್ಮೋನ್ಸ್ ಇಂದ ಹೀಲಿಂಗ್ ಪವರ್. 81ರಲ್ಲಿ ಇದ್ದೀಗ. 81ರ ವಯಸ್ಸು. ನೀವು ಇಷ್ಟು ಅರ್ಧ ಗಂಟೆ ಆಡ್ತೀನಿ ಅಂತ ಹೇಳಿದ್ರೆ ನೀವೇನಾದ್ರು ಸಮಸ್ಯೆಯಿಂದ ಆಡ್ತಿದ್ರ ಅಥವಾ ಸುಮ್ಮನೆ ಆಡ್ಬೇಕು ಅಂತ ಆಡ್ತಿದ್ರ? ನನಗೆ ಕುತ್ತಿಗೆ ನೋವು ಎಲ್ಲ ಬರ್ತಿತ್ತು. ಪ್ರತಿದಿನ ಆಡೋದ್ರಿಂದ ಸಂಪೂರ್ಣ ವಾಸ ಆಗಿದೆ? ನಂಗೆ ಸಂಪೂರ್ಣ ಒಂದ್ ವಾರದ ನಂತರ ನಂಗೆ 3 ವಿಡಿಯೋ ಬಂತು ಫೋನಲ್ಲಿ. ಸಂಪೂರ್ಣ ನಾನು ನನ್ನ ಪೇಷಂಟಿಗೆ, ಡಯಾಲಿಸಿಸ್ ಪೇಷಂಟ್ಸ್ಗೆ ಡಯಾಲಿಸಿಸ್ ಸೆಂಟರ್ ಅಲ್ಲಿ ಆಟ ಆಡಿಸಿದೀನಿ, ನೋಡಿ ಇದನ್ನ ಆಟ ಆಡಿಸಬಹುದು ಅಂತ ನನಗೆ ಅನ್ಸುತ್ತೆ ಅಂತಂದ್ರು. ಅವತ್ತು ಕುಣಿದಾಡ್ಬಿಟ್ಟೆ ನಾನು. ಮುಂದಿನ ಸಂಶೋಧನೆ ಆಲ್ಕೋಹಾಲ್ ಮತ್ತು ಡ್ರಗ್ ಹ್ಯಾಬಿಟ್ ಒಂದು ಅವರ ಮೇಲೆ ರಿಹ್ಯಾಬಿಲಿಟೇಷನ್ ಸೆಂಟರ್, ಅದನ್ನ ನಾವು ಸ್ಟಡಿ ಮಾಡಿ ಅದನ್ನ ಸೈನ್ಸ್ ಅಂಡ್ ಕಾನ್ಫರೆನ್ಸ್ ಆಸ್ಟ್ರೇಲಿಯಾದಲ್ಲಿ ಪ್ರೆಸೆಂಟ್ ಮಾಡಿದ್ವಿ. ಅಂದ್ರೆ ಡ್ರಗ್ ಅಡಿಕ್ಟ್ ಗೆ ಡಿ ಅಡಿಕ್ಷನ್ ಅನ್ನ ಮತ್ತು ಬಾಡಿ ಹೆಲ್ತ್ ಇಂಪ್ರೂವ್ಮೆಂಟ್ ಅನ್ನ ಥ್ರೋಬಾಲ್ ನಿಂದ ಹೇಗೆ ಮಾಡಬಹುದು, ಹೇಗೆ ಪರಿಣಾಮ ಆಯ್ತು ಅವರಿಗೆ ಅಂತ. ಒಂದು ಹುಡುಗಿ ನಾನು ಪ್ರಾರಂಭ ಮಾಡಿದ್ದಿನ, ಮೇಡಮ್ ನೀವ್ ಏನ್ ಬೇಕಾದ್ರೂ ಮಾಡಿ, ನನ್ಗೆ ಹೊಡೆದು ಬಡ್ದು ಮಾಡಿ, ಆದ್ರೆ ನಾನ್ ಮಾತ್ರ ಜಾಸ್ತಿ ಮಾರ್ಕ್ಸ್ ತಗೊಳಲ್ಲ. ನನಗೆ ಅವಳಿಗೆ ಬರ್ತಾ ಇದ್ದದ್ದು 24% ಮಾರ್ಕ್ಸ್. ಒಂದು ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗ್ತಿರ್ಲಿಲ್ಲ. 9th ಸ್ಟ್ಯಾಂಡರ್ಡ್ ಹುಡುಗಿ. ಸವಾಲಲ್ಲ ನನಗೆ ದಸಕ್ಕಂತೂ. ವೆರಿ ಗುಡ್, ಸೂಪರ್. ಎಸ್. ಸೊ ಹೈ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಥ್ರೋಬಾಲ್. ಎಸ್, ಥ್ರೋಬಾಲ್ ಅಂದ್ರೆ ನಮಗೆ ಗ್ರೌಂಡ್ ಅಲ್ಲಿ ಆಡೋದು ಮಾತ್ರ ಗೊತ್ತು. ಆದ್ರೆ ಮನೆಯೊಳಗೂ ಆಡಿ ಅದರ ಪ್ರಯೋಜನವನ್ನ ಪಡೆಯೋದು ಹೇಗೆ ಅನ್ನೋದನ್ನ ನಮಗೆ ತೋರಿಸಿಕೊಡ್ತಾ ಇರೋರು ಇವತ್ತಿನ ನಮ್ಮ ವಿಶೇಷವಾದ ಅತಿಥಿ. ಸೊ ಥ್ರೋಬಾಲ್ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 15 ಚಿನ್ನದ ಪದಕಗಳನ್ನ ಗೆದ್ದು ಭಾರತದ ಹೆಸರನ್ನ ಎತ್ತರಕ್ಕೆ ಏರಿಸಿದ ಸಾಧಕರು ಇವರು. ಕೇವಲ ಕ್ರೀಡೆಯಲ್ಲದೆ ಆರೋಗ್ಯ ಕ್ಷೇತ್ರದಲ್ಲಿಯೂ ಹಲವು ಸಂಶೋಧನೆಗಳನ್ನ ನಡೆಸಿ ವಿಶೇಷವಾಗಿ ಕಣ್ಣಿನ ದೃಷ್ಟಿ ಸುಧಾರಣೆ, ವಿಶೇಷ ಚೇತನ ಮಕ್ಕಳಲ್ಲಿ ಚೈತನ್ಯವನ್ನ ಮೂಡಿಸುವುದು, ಮಕ್ಕಳಲ್ಲಿ ಏಕಾಗ್ರತೆ, ಮೆಮೊರಿ ಪವರ್ ಅನ್ನು ಹೆಚ್ಚಿಸುವಂಥದ್ದು, ವಯೋಸಹಜ ಸಮಸ್ಯೆಗಳ ಕುರಿತು ಗಮನಾರ್ಹ ಕೆಲಸ ಮಾಡಿದ್ದಾರೆ. ಇವರ ಅನುಭವ, ಸಾಧನೆ ಮತ್ತು ಸಂಶೋಧನೆಗಳ ಬಗ್ಗೆ ತಿಳಿದುಕೊಳ್ಳಲು ಈ ಒಂದು ವಿಶೇಷ ಸಂದರ್ಶನ. ಸ್ನೇಹಿತರೆ, ಅವರನ್ನ ವೆಲ್ಕಮ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋವನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ನೋಡಿ. ಹಾಗೆ ನಿಮ್ಮದೊಂದು ಲೈಕ್ ಈ ಒಂದು ವಿಶೇಷವಾದ ವ್ಯಕ್ತಿಗೆ ಇರಲಿ. ಹಾಗೆ ಈ ಏನಾದ್ರೂ ಕ್ವಶನ್ ಕೇಳುತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವನ್ನ ಕಂಪ್ಲೀಟ್ ನೋಡಿ. ಅವರ ನಂಬರ್ ಅನ್ನ ಕೂಡ ಮೆನ್ಷನ್ ಮಾಡಿರ್ತೇನೆ. ಸ್ನೇಹಿತರೆ, ಥ್ರೋ ಬಾಲ್ ಸರಿಸುಮಾರು ಎಲ್ಲರೂ ಆಡ್ತಾರೆ. ಆದ್ರೆ ಈ ಒಂದು ಆಟವನ್ನ ಗ್ರೌಂಡ್ ಅಲ್ಲಿ ಆಡಿ ಅಲ್ಲಿಗೆ ಬಿಟ್ಬಿಡ್ತೀವಿ. ಆದ್ರೆ ಅದರ ಆಚೆಗಿನ ಒಂದು ಸಂಶೋಧನೆ, ಇಷ್ಟೊಂದು ನಮಗೆ ಪ್ರಯೋಜನ ಇದೆಯಾ ಅಂತ ಗೊತ್ತಾದದೆ ಇವರಿಂದ. ಸೊ ಅವರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 15 ಚಿನ್ನದ ಪದಕವನ್ನ ಗೆದ್ದ ಸಂಪೂರ್ಣ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಸಂಪೂರ್ಣ, ನಿಮಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಮುಖ್ಯವಾಗಿ ಇವರು ನಮ್ಮ ಊರವರೇ. ಸ್ನೇಹಿತರೆ, ಇಷ್ಟು ದಿನ ಕರಾವಳಿ ಸಾಧಕಿಯರನ್ನ ಪರಿಚಯ ಮಾಡ್ತಿದ್ದೆ. ಇವತ್ತು ಮಲೆನಾಡಿನ ಸಾಧಕಿ, ಇನ್ಫ್ಯಾಕ್ಟ್ ಇವತ್ತು ಬೆಂಗಳೂರಲ್ಲಿದ್ದಾರೆ. ಸೊ ಅವರ ಸಾಧನೆ, ಸಂಶೋಧನೆ, ಅನುಭವಗಳನ್ನ ನಾವು ಹಂಚಿಕೊಳ್ಳೋಣ. ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ. ಸಂಪೂರ್ಣ, ನಿಮಗೆ ಒಂದು ಪುಟ್ಟ ಗಾಣಿ. ಧನ್ಯವಾದಗಳು. ಥ್ಯಾಂಕ್ ಯು. ಅಂಡ್ ಒಂದು ಸ್ವೀಟ್. ಇದು ನನ್ನ ಬರ್ತ್ಡೇನಾ ಇವತ್ತು? ನಿನ್ನೆ. ಓ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೊ ಸಂಪೂರ್ಣ, ವಿಶೇಷವಾಗಿ ಹೇಳ್ಬೇಕಂದ್ರೆ ಸಂಪೂರ್ಣ ಅವರನ್ನ ಪರಿಚಯ ನನಗೆ ಆಲ್ರೆಡಿ ಇದೆ. ಯಾಕೆಂದ್ರೆ ನಾವಿಬ್ರು ಒಂದೇ ಊರಿನವರು, ಒಂದೇ ಸ್ಕೂಲ್ನವರು, ಒಂದೇ ಜಾತಿಯವರು, ಇಬ್ರು ಹವ್ಯಕ ಅಂತೇಳಿ ಎಂಗಳತ್ತು ಹವ್ಯಕ ಮಾತು. ಸೊ ಸಂಪೂರ್ಣ, ನಿನಗೆ ನನ್ನ ಪರಿಚಯ. ಆದ್ರೆ ಯಾವಾಗ ನಾವು ಹೈಸ್ಕೂಲ್ ಒಂದು ಮುಗಿಸಿದ್ವ, ಸ್ವಲ್ಪ ಸೀನಿಯರ್ ಕಾಣ್ತು ನಮ್ಗೆ. ಅದು ಮುಗಿಸಿದ್ಮೇಲೆ ಅವ್ರ ಸಾಧನೆ ಏನೇನೋ ಮಾಡಿದ್ರು. ಸೊ ಆ ಒಂದು ಸಾಧನೆನ ಅವರ ಬಾಯಿಂದನೇ ಕೇಳುವ. ಸಂಪೂರ್ಣ, ಸೊ ನಿಮ್ಮ ಒಂದು ಜರ್ನಿ ಸುಮಾರು ಯಾವ ಊರಿಂದ ಒಂದು 10th ವರೆಗೆ ಏನೇನಾಯ್ತು ಹೇಳುವಂದ್ರೆ, ನಾನು ಹೀನಗಾರ ಅಂತ ಒಂದು ಚಿಕ್ಕ ಊರು, ಹರ್ಸಿಕಟ್ಟದ ಹತ್ರ, ಸಿದ್ದಾಪುರ ತಾಲೂಕು. ಅಲ್ಲಿ ನಾನು ಹುಟ್ಟಿದ್ದು. ಸಿದ್ದಾಪುರದಲ್ಲೇ ನಂದು ಹೆಚ್ಚಿನ ವ್ಯಾಸಂಗ ಆಗಿದ್ದು, SLC ವರೆಗೂನು. ಬಾಲಿಕೊಪ್ಪ ಶಾಲೆ ಪ್ರಾಥಮಿಕವಾಗಿ ಓದಿದ್ದು. ಅದಾದ ನಂತರ SRGHM ಗರ್ಲ್ಸ್ ಹೈಸ್ಕೂಲ್ ಹೇಳಿ ಹೆಣ್ಣು ಮಕ್ಕಳ ಒಂದು ಹೈಸ್ಕೂಲ್ ಅಲ್ಲಿ ಓದಿದ್ದು ಸಿದ್ದಾಪುರದಲ್ಲಿ. ಥ್ರೋಬಾಲ್ ಮತ್ತು ಆಟ ಎರಡೂ ಪ್ರಾಥಮಿಕ ಶಾಲೆಯಿಂದಾನೇ ಪ್ರಾರಂಭ ನಂದು.
ಅದೇನು ಆ ನಂತರ ಬಂದಿದ್ದು ಅಂತಲ್ಲ, Okay. ಕ್ರೀಡೆಯಲ್ಲಿ ಎಲ್ಲಾ ಕ್ರೀಡೆಗಳಲ್ಲೂ ಭಾಗವಹಿಸೋ ಒಂದು ಪರಿಪಾಠ ಎಲ್ಲಾ ಮಕ್ಳಿಗೂ ಇತ್ತು, ಹೌದು. ನನಗೆ ಅಂತಲ್ಲ. ಹ್ಮ್ ಎಲ್ಲರೂ ಎಲ್ಲಾ ಆಟನೂ ಆಡ್ತಾ ಇದ್ರು, ನಾನು ಆಟ ಆಡ್ತಾ ಇದ್ದೆ. ಹ್ಮ್ ಅದಕ್ಕೆ ಎಕ್ಸ್ಟ್ರಾ ಫೀಸ್ ಅಂತ ಏನು ಕೊಡೋದಿರ್ಲಿಲ್ಲ ನಮ್ಮೂರಲ್ಲೆಲ್ಲ ಖಂಡಿತ ಆಗಿನ ಕಾಲದಲ್ಲಿ. ಆಗಿನ ಕಾಲದಲ್ಲಿ. ಹೌದು, ಯಾಕೆಂದ್ರೆ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕು ಅಂದ್ರೆ ನಮ್ಮ ಹತ್ರ ದುಡ್ಡು ಇರ್ತಾ ಇರ್ಲಿಲ್ಲ ಖಂಡಿತ. ಅವತ್ತು. ಹಾಗಾಗಿ ಹ್ಮ್ ಅಂದ್ರೆ ನಾನು ಶಾಲೆಯನ್ನ ಇವತ್ತು ನೆನ್ಸ್ಕೊತೀನಿ. ಯಾಕೆ ಅಂತಂದ್ರೆ ಫ್ರೀಯಾಗಿ ಎಲ್ಲಾ ತರದ ಒಂದು ಶಿಕ್ಷಣಗಳನ್ನ, ಎಲ್ಲಾ ತರದ ಒಂದು ಎಕ್ಸ್ಪೋಜರ್ ಅನ್ನ ಕೊಟ್ಟಿರುವಂತ ಒಂದು ಶಾಲೆಗಳು ನಮ್ಮ ಸಿದ್ದಾಪುರದ ಶಾಲೆಗಳು, ಮತ್ತೆ ಅಲ್ಲಿ ಸುತ್ತಮುತ್ತಲು ಉತ್ತರ ಖಂಡಿತ. ಕನ್ನಡದಲ್ಲಿ ಎಲ್ಲಾ ಕಡೆ ನಾನು ಹೌದು. ಹೇಳ್ತೀನಿ. ಹೌದು, ಯಾವುದೇ ರೀತಿ ವ್ಯವಹಾರಿಕವಾಗಿ. ವ್ಯವಹಾರಿಕವಾಗಲ್ಲ, ನಿಜವಾದ ಒಂದು ಬೆಳವಣಿಗೆಗೆ, ಮಕ್ಕಳಿಗೆ ಬೆಳವಣಿಗೆ ಆಗ್ಬೇಕು ಅಂತ ಹ್ಮ್ ನಮ್ಮ ಶಿಕ್ಷಕರೆಲ್ಲ ಶ್ರಮಿಸ್ತಾ ಇದ್ರು. ಅವ್ರನ್ನೆಲ್ಲ ನಾನು ಒಂದ್ಸಲ ನೆನ್ಸ್ಕೊತೀನಿ. ಮೊದಲನೇದಾಗಿ ಹ್ಮ್ ಶ್ರೀ ಗುರುಭ್ಯೋ ನಮಃ. ನಿಜ, ಶ್ರೀ ಗುರುವೇ ನಮಃ. ಹಾಗೆ ಇನ್ನೊಂದು ಅಂತಂದ್ರೆ, ನಮ್ಗೆ ಬರೀ ಓದಿ ಓದಿ ಅಂತಾನು ಏನ್ ಹೇಳ್ತಾ ಇರ್ಲಿಲ್ಲ, ಆದ್ರೂ ಎಲ್ಲರೂ ಓದ್ತಾ ಇದ್ರು. ಹೌದು. ಬರೀ ಆಟ ಆಡಿ ಅಂತಾನು ಯಾರು ಹೇಳ್ತಾ ಇರ್ಲಿಲ್ಲ, ಆದ್ರೂ ಎಲ್ಲರೂ ಆಟ ಆಡ್ತಾ ಇದ್ರು. ಹಾಗಾಗಿ ಅಂದ್ರೆ ಮಕ್ಕಳಿಗೆ ಒಂದು ಸ್ವಾತಂತ್ರ್ಯ ಇತ್ತು, ಖಂಡಿತ. ಇವತ್ತಿನ ತರ ಅಲ್ಲ. ಹ್ಮ್ ಈಗೇನು ಅಂತಂದ್ರೆ, ಮಕ್ಕಳು SLC ಬಂದ್ರ ಹ್ಮ್. ಮಗು ಕುತ್ಕೋ, ಓದು 4 ಗೋಡೆ ಅಷ್ಟೇ, ಓದು. ಓದು 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 3 ಹೊತ್ತು. ಹೌದು. ಅವರು PUC ಮುಗಿಯೋವರೆಗೂ ಅದೇ ಒಂದು ಹಾಡು. ಅದಾದ ನಂತರ ಅವರು ಮುಂದಕ್ಕೆ ಹೋದಾಗ ಅವ್ರ ಪಾಡಿಗೆ ಅವರು ಓದ್ಲೇಬೇಕಾಗತ್ತೆ, ಅನಿವಾರ್ಯ. ಹ್ಮ್ ಹಾಗಾಗ್ಬಿಡತ್ತೆ. ಕ್ರೀಡೆಗಳೆಲ್ಲ ಒಂದು ಸೈಡ್ಗೆ ಹೌದು. ಮೂಲೆನಲ್ಲಿ ಕುತ್ಕೊಂಡ್ಬಿಡುತ್ತೆ, ಹ್ಮ್ ಅಲ್ವಾ? ಖಂಡಿತ. ಆದ್ರೆ ನಮ್ಗೆ ಆ ಒಂದು ಪರಿಸ್ಥಿತಿ ಇರ್ಲಿಲ್ಲ ಅಂತ ನನಗ್ ತುಂಬಾ ಸಂತೋಷ. SLC ಖಂಡಿತ. ಇದ್ದಾಗ್ಲೂ ಪ್ರತಿದಿನ ಅರ್ಧ ಗಂಟೆ ನಾವು ಆಟ ಆಡ್ತಾ ಇದ್ವಿ, ಹ್ಮ್ ಮಿನಿಮಮ್. ಹ್ಮ್ ಆಕ್ಚುಲಿ ಜಾಸ್ತಿನೇ ಆಡ್ತಾ ಇದ್ವಿ. ಹೌದು. ಆದ್ರೂ ಓದಿದ್ದು ಕಡಿಮೆ ಅನ್ನೋಕ್ಕಿಂತ ಓದಿದ ಕ್ಷೇತ್ರದಲ್ಲಿ ಕೂಡ ಸಾಧನೆ ಮಾಡಿದಿರಿ ನೀವು. ಹ್ಮ್. ಸೊ ನಿಮ್ಮ 10th ನಂತರದಲ್ಲಿ 10ನೇ ಕ್ಲಾಸ್ ಮುಗಿದ ಮೇಲೆ ಆ, ಮುಂದೆ ಮುಂದೆ ಏನು ಅಂತ. ಹ್ಮ್. ನಾನು 10ನೇ ಕ್ಲಾಸಲ್ಲಿ ಇಡೀ ದಿನ ನಾನು ಗ್ರೌಂಡ್ ಅಲ್ಲೇ ಇರ್ತಾ ಇದ್ದೆ, ಹ್ಮ್. ಹೈಸ್ಕೂಲ್ ದಿನಗಳಲ್ಲಿ ಹೇಳ್ಬೇಕು ಅಂತಂದ್ರೆ. ಹ್ಮ್. ಆದ್ರೆ ಎಲ್ಲರೂ ನಮ್ಮ ಅಕ್ಕನ ಕ್ಲಾಸ್ಮೇಟ್ಸ್ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರು ನಮ್ಮ ಅಕ್ಕನ ಹತ್ರ. ಹ್ಮ್. ಏನ್ ನಿನ್ ತಂಗಿ ಯಾವಾಗ್ಲೂ ಗ್ರೌಂಡ್ ಅಲ್ಲೇ ಇರ್ತಾಳೆ, ಇವಳು ಪಾಸ್ ಆಗಲ್ಲ ಈ ವರ್ಷ ಅಂತ ಹೇಳ್ತಾ ಇದ್ರು. ಹಾ. ಆಶ್ಚರ್ಯ ಆಗ್ಬೇಕು ಅಂತಂದ್ರೆ, ಹಾ. ನಾನು ಕರ್ನಾಟಕ ಸ್ಟೇಟಿಗೆ 30ನೇ ರ್ಯಾಂಕು ಓ, ಅವಾಗ. ಹಾಗೇನಾ? SLC ಲಿ. ಅದೇ, ಒಂದು 25 years ಬ್ಯಾಕ್ ಇರ್ಬೋದು. 30 years 30 years ಬ್ಯಾಕ್. ಹ್ಮ್. ಅವಾಗ ಇನ್ನು ಕರ್ನಾಟಕ 31ನೇ ರಾಜ್ಯಕ್ಕೆ ರ್ಯಾಂಕ್ ಅಂದ್ರೆ 30ನೇ ರ್ಯಾಂಕ್. 30ನೇ ರ್ಯಾಂಕ್ ಅಂದ್ರೆ ವೆರಿ ಗ್ರೇಟ್. ಗ್ರೇಟ್. ಸೊ ಆಟ ಆಡಿ ಸಾಧನೆ ಮಾಡಿದ ಹೌದೌದು. ಹ್ಮ್. ಯಾಕೆಂದ್ರೆ ಆಟನೇ ನಮ್ಗೆ ಸಾಧನೆ ಮಾಡೋದಕ್ಕೆ ಸಹಾಯ ಆಯ್ತು ಅಂತ ಪೂರಕ ನನಗೆ ಇರ್ಬೋದು. ಪೂರಕವಾಗಿದ್ದು ಅಂತ. ಅದು ಈಗ ಗೊತ್ತಾಗ್ತಾ ಇದೆ, ಜಾಸ್ತಿ ಗೊತ್ತಾಗ್ತಾ ಇದೆ. ಹೌದು. ಅವಾಗ ಖಂಡಿತ. ಗೊತ್ತಿರ್ಲಿಲ್ಲ. ಹಾ. ಆಟ ಆಡ್ಬೇಕು, ಆಡ್ತಾ ಇದ್ವಿ, ಓದ್ಬೇಕು, ಓದ್ತಾನೂ ಇದ್ವಿ. ಹೌದು. ಹಾಗಿತ್ತು. ಹ್ಮ್. ಅದಾದ ನಂತರ ಹ್ಮ್. ಡಿಪ್ಲೊಮಾ ಮಾಡ್ಕೊಂಡು ಹುಬ್ಳಿನಲ್ಲಿ ಗೌರ್ಮೆಂಟ್ ವಿಮೆನ್ಸ್ ಪಾಲಿಟೆಕ್ನಿಕ್, ಅದು ಹ್ಮ್. ವಿದ್ಯಾನಗರದಲ್ಲಿದೆ. ಅಲ್ಲಿ 3 ವರ್ಷ ಡಿಪ್ಲೊಮಾ ಮಾಡಿ, ಹ್ಮ್. ಅದಾದ ನಂತರ ಕ್ಯಾಂಪಸ್ ಅಲ್ಲಿ BHEL ಗೆ ಸೆಲೆಕ್ಷನ್ ಆಯ್ತು. ಓಕೆ. ಹಾಗೆ ಬೆಂಗಳೂರು ಹತ್ತಿ ಬಂದಿದ್ದು ಹಾ. ಓ. ಅವಾಗ. ಈಗ ಒಂದು ಹಂತದಲ್ಲಿ ನಿಮ್ಮ ಎಜುಕೇಶನ್ ಮುಗಿದು ನಿಮ್ಮ ಜಾಬ್ ಇದಕ್ಕೆ ಬಂದ್ರಿ ಈಗ ನೀವು. ಹೌದು, ಒಂದು ಹಂತದಲ್ಲಿ ಎಜುಕೇಶನ್ ಮುಗೀತು, ಆದ್ರೆ ಎಜುಕೇಶನ್ ಮುಗ್ದಿಲ್ಲ ಪೂರ್ತಿಯಾಗಿ. ಒಂದು ಹಂತದೇ, ಒಂದು ಹಂತ ಅಷ್ಟೇ, ಜಾಬ್ ಸಿಗೋ ಮಟ್ಟಕ್ಕೆ. ಜಾಬ್ ಸಿಗೋ ಮಟ್ಟಕ್ಕೆ. Okay. ಈಗ ನೀವು ಡಿಪ್ಲೊಮಾ ಅಂತ ಮಾಡಿದಲ್ಲ, ಅಲ್ಲಿ ಕೂಡ ನಿಮ್ಮ ಥ್ರೋಬಾಲ್ ಇದು ಹೇಗಿತ್ತು? ಡಿಪ್ಲೊಮಾದಲ್ಲೂ ನಾನು ಸ್ಪೋರ್ಟ್ಸ್ ಸೆಕ್ರೆಟರಿ ಆಗಿದೆ ಕಾಲೇಜಲ್ಲಿ. ಹ್ಮ್. ಸ್ಪೋರ್ಟ್ಸ್ ಸೆಕ್ರೆಟರಿ ಅನ್ನುವಂಥದ್ದು ನಂಗೆ ಒಂಥರ ಕನ್ನಡ ಶಾಲೆಯಿಂದನೂ, ಪ್ರಾಥಮಿಕದಿಂದನೂ ನಾನು ಸಾಮಾನ್ಯ ಶಾಲೆಯಲ್ಲಿ ಸ್ಪೋರ್ಟ್ಸ್ ಸೆಕ್ರೆಟರಿ, ಹೈಸ್ಕೂಲ್ ಅಲ್ಲಿ ಸ್ಪೋರ್ಟ್ಸ್ ಸೆಕ್ರೆಟರಿ, ಹೌದು. ಕಾಲೇಜಲ್ಲಿ ಸ್ಪೋರ್ಟ್ಸ್ ಸೆಕ್ರೆಟರಿ. ನಿಜ, ಯಾಕಂದ್ರೆ ಈ ತರ ಹೈಸ್ಕೂಲ್ ಅಲ್ಲಿ ನಿಮ್ಮನ್ನ ನೋಡಿದಾಗ ಸುಮಾರು ನಾನು ಅನ್ಕೊಂಡೆ ಸಂಪೂರ್ಣ ಅಂದ್ರೆ ಥ್ರೋಬಾಲ್, ಥ್ರೋಬಾಲ್ ಅಂದ್ರೆ ಸಂಪೂರ್ಣ ಯಾವಾಗ್ಲೂ ಗ್ರೌಂಡ್ ಅಲ್ಲೇ ಇರೋದನ್ನ ನೋಡಿದ್ದೇನೆ ನಾನು. ಇಲ್ಲ ಅಲ್ವಾ? ವಿಡಿಯೋದ ಎದುರಿಗೆ ಹೇಳ್ತಾ ಇದ್ದೇನೆ ನಾನು. ಹೌದು. ಹೆಚ್ಚಿನ ಸಮಯ ನೋಡಿದ್ದು ಗ್ರೌಂಡ್ ಅಲ್ಲಿ. ಸೊ ಅಲ್ಲಿಂದ ಮುಂದೆ BHEL ದಲ್ಲಿ ಜಾಬ್. BHEL ನಲ್ಲೂ ನಾವು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸ್ತಾ ಇದ್ವಿ. ಅಲ್ಲೂ ವಾರ್ಷಿಕವಾಗಿ ಥ್ರೋಬಾಲ್ ಜೊತೆಗೆ ಬೇರೆ ಎಲ್ಲ ಅಥ್ಲೆಟಿಕ್ಸ್. ನಾನು ಅಥ್ಲೆಟಿಕ್ಸ್ ಅಲ್ಲೂ ಇದ್ದೆ. ನಾನು BHEL ನಲ್ಲಿ 1 ವರ್ಷ ಅಪ್ರೆಂಟಿಸ್ ಟ್ರೈನಿಂಗ್ ಅಂತ ಅವ್ರು ಕೊಡ್ತಾರೆ. ಆ ಒಂದು ಟ್ರೈನಿಂಗ್ ಅನ್ನ ಮುಗಿಸುವಂತ ಒಂದು ಹಂತದಲ್ಲಿ ಬಂದಾಗ ನಂಗೆ ನ್ಯಾಚುರೋಪತಿ ಬಗ್ಗೆ ಒಂದು ಅವೇರ್ನೆಸ್ ಅನ್ನ ಅವರು ಕ್ರಿಯೇಟ್ ಮಾಡಿದ್ರು ಅಲ್ಲಿ BHEL ನಲ್ಲಿ. ಹಾಗೆ ಒಂದು ವಿಚಾರ ಸಂಕಿರಣ ಅಂತ ಪ್ರಾರಂಭ ಮಾಡಿದ್ರು. ಪ್ರಕೃತಿ ಚಿಕಿತ್ಸೆ ಬಗ್ಗೆ ತುಂಬಾ ಜನರಿಗೆ ಏನು ಗೊತ್ತೇ ಇರ್ಲಿಲ್ಲ ಅವಾಗ. ಏನು ಹಂಗಂದ್ರೆ ಅಂತ ಗೊತ್ತಿರ್ಲಿಲ್ಲ. ಅಲ್ಲಿ ಅವರು ಒಂದು ಇಂಟ್ರೊಡಕ್ಷನ್ ಮಾಡಿದ್ರು ನಮ್ಗೆ. ಇಂಟ್ರೊಡಕ್ಷನ್ ಮಾಡಿ ಈ ತರ ಇದೆ, ನ್ಯಾಚುರೋಪತಿನಲ್ಲಿ ನೀವು ಡಿಪ್ಲೊಮಾನು ಮಾಡಬಹುದು ಅಂತಂದ್ರು. ಹಾಗೆ ನನ್ಗೇನೋ ಒಂಥರ ಕುತೂಹಲ. ಯಾಕೆಂತಂದ್ರೆ ಈ ಅಲೋಪತಿಕ್ ಮೆಡಿಸಿನ್ಸ್, ಈ ಕೆಮಿಕಲ್ಸ್, ಇದನ್ನೆಲ್ಲ ನನ್ನ ಬಾಡಿಗೆ ತಗೊಳ್ಳೋದು ನಂಗೆ ಇಷ್ಟನೇ ಇರ್ಲಿಲ್ಲ. ಹಾಗೆ ನಾವು ನಾವಾಗಿಂದನೇ ಒಂದು ಆರೋಗ್ಯ ಕಾಪಾಡ್ಕೋಬೇಕು ಅಂತ ಅಲ್ವಾ? ಪ್ರಾಕೃತಿಕವಾಗಿ ನಾವು ಆರೋಗ್ಯವನ್ನ ಕಾಪಾಡ್ಕೋಬೇಕು. ಅದರಲ್ಲಿ ಅವರು ಹೌದು, ಪಂಚಭೂತಗಳಿಂದ ನಮ್ಮ ಆರೋಗ್ಯವನ್ನ ನಾವು ಹೇಗೆ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ
ನಂಗೆ ಅಲ್ಲಿ BHEL ನಲ್ಲಿ ಅವೇರ್ನೆಸ್ ಸಿಕ್ಕಾಗ ಮತ್ತೆ ಅದರಲ್ಲಿ ಡಿಪ್ಲೊಮಾನು ಮಾಡ್ಬೋದು ನೀವು ಅಂತ ಅವರು ಹೇಳಿದ್ರು. ಇದು 1993ರಲ್ಲಿ. ಓಕೆ. 93ರಲ್ಲಿ ನಂಗೆ ಪ್ರಕೃತಿ ಚಿಕಿತ್ಸೆಗೆ ಒಂದು ಅವೇರ್ನೆಸ್ ಸಿಕ್ಕಿದ್ರಿಂದಾಗಿ, ಅಂದ್ರೆ ಗೊತ್ತಾಗಿದ್ರಿಂದಾಗಿ ಅದರಲ್ಲಿ ನಾನು 3 ವರ್ಷ ಡಿಪ್ಲೊಮಾ ಮಾಡಿದೆ. ಅವತ್ತಿಂದ 93ರಿಂದ ನಾನು ಯಾವ್ದೇ ಔಷಧಿ ತಗೊಳ್ಳುವಂತ ಪ್ರಸಂಗ ನಂಗೆ ಬಂದೇ ಇಲ್ಲ ಇನ್ನುವರೆಗೂ. ಪ್ರತಿಯೊಬ್ಬರಿಗೂ ಸಾಧ್ಯ ಆಗತ್ತೆ, ನಾವು ಸರಿಯಾದ ರೀತಿಯಲ್ಲಿ ಊಟ ತಿಂಡಿ ಮತ್ತೆ ಯೋಗಾಸನ ಮಾಡುವಂತದ್ದು ಮತ್ತೆ ಆಟಗಳನ್ನ ಆಡುವಂತದ್ದು, ನಮ್ಮ ಜೀವನವನ್ನ ನಾವು ಜೀವನ ಶೈಲಿಯನ್ನ ಚೇಂಜ್ ಮಾಡ್ಕೋಬೇಕು. ಜೀವನ ಶೈಲಿಯನ್ನ ಸರಿ ಮಾಡ್ಕೊಂಡಾಗ ನಮ್ಗೆ ಅವಶ್ಯಕತೆ ಇರೋದಿಲ್ಲ ಸಾಮಾನ್ಯವಾಗಿ. ಖಂಡಿತ. ಡಿಪ್ಲೊಮಾದಲ್ಲಿ ನಾವೇನ್ ಕಲಿತೀವಿ ಅಂತಂದ್ರೆ ಪ್ರಕೃತಿ ಚಿಕಿತ್ಸೆ ಡಿಪ್ಲೊಮಾದಲ್ಲಿ MBBS ಅಲ್ಲಿ ಏನ್ ಹೇಳ್ಕೊಡ್ತಾರೋ ಅದು ಎಲ್ಲಾ ಸಬ್ಜೆಕ್ಟ್ಗಳು ಬರುತ್ತೆ ಔಷಧಿಗಳ ಹೊರತಾಗಿ. ಅಂದ್ರೆ ಅಲೋಪತಿ ಮೆಡಿಸಿನ್ ಅನ್ನ MBBS ನವರು ಕಲಿತಾರೆ. ನಾವು ಪ್ರಾಕೃತಿಕವಾಗಿ ಹೇಗೆ ಒಂದು ರೋಗವನ್ನ ಗುಣ ಮಾಡಬಹುದು ಅಂತ ಕಲಿತೀವಿ. ಪ್ರಕೃತಿಯಲ್ಲಿ ಸಿಗುವಂತ ವಸ್ತುಗಳನ್ನ ಬಳಸಿಕೊಂಡು ಹೌದು, ಪ್ರಕೃತಿಯಲ್ಲಿ ಸಿಗುವಂತ ವಸ್ತುಗಳನ್ನ ಬಳಸಿಕೊಂಡು, ಈಗ ಮಡ್ ಥೆರಪಿ ಅಂದ್ರೆ ಮಣ್ಣಿನ ಚಿಕಿತ್ಸೆ, ನೀರಿನ ಚಿಕಿತ್ಸೆ, ಸೂರ್ಯ ಚಿಕಿತ್ಸೆ, ವರ್ಣ ಚಿಕಿತ್ಸೆ, ಆಮೇಲೆ ಆಕ್ಯುಪ್ರೆಷರು ಅಂದ್ರೆ ಬಿಂದು ಒತ್ತಡ, ಅಕ್ಯುಪಂಚರು, ಸೂಜಿ ಚಿಕಿತ್ಸೆ ಅಂತ ಕರೀತಾರೆ, ಪ್ರಾಣಿಕ ಚಿಕಿತ್ಸೆ, ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ತಾರೆ ಅಲ್ವಾ. ಅದೆಲ್ಲ ನ್ಯಾಚುರೋಪತಿಯಲ್ಲಿ, ಇದೆಲ್ಲ ನ್ಯಾಚುರೋಪತಿಯ ಸಿಲೆಬಸ್ ಅಲ್ಲಿ ನಾವು ಕಲಿಯುವಂತದ್ದು. ಮತ್ತೆ ಯೋಗ ಅದು ಬರುತ್ತೆ ಅದರಲ್ಲಿ ಆತರ. ಸೊ ಇದನ್ನ 3 ವರ್ಷ ಡಿಪ್ಲೊಮಾ ಮಾಡುವಾಗ್ಲೇ ನಿಮ್ಮ ಈ ಥ್ರೋಬಾಲ್ ಸಾಧನೆ ಹೇಗಿತ್ತು? ಅಂದ್ರೆ ನೀವು ಹಲವಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಅನ್ನ ತಕೊಂಡಿದ್ರಿ ಅಂತ ಕೇಳ್ಪಟ್ಟಿ, ಅದ್ರ ಬಗ್ಗೆ ಆಗ್ಲೇನೆ ಹೋಗಿದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಥವಾ ಇಲ್ಲ ಇಲ್ಲ ಅದರ ನಂತರದಲ್ಲಿ ಅದರ ನಂತರದಲ್ಲಿ BHEL ನಲ್ಲಿ ನಾನು ಮುಗಿಸಿದ ನಂತರ ನನಗೆ ಒಂದು 14 ವರ್ಷಗಳ ಗ್ಯಾಪ್ ಆಯ್ತು ಆಟಕ್ಕೆ. ನಾನು ಆಟ ಆಡಿಲ್ಲ 14 ವರ್ಷಗಳ ಕಾಲ, ನಾನು ಆಟನೇ ಆಡಿಲ್ಲ. ಯಾಕೆಂತಂದ್ರೆ ನ್ಯಾಚುರೋಪತಿ ನಾನ್ ಡಿಪ್ಲೊಮಾ ಮಾಡುವಾಗ್ಲೂ ನಾನು ಕೆಲಸ ಮಾಡ್ತಾನೆ ಇದ್ದೆ. ಅದು ಪಾರ್ಟ್ ಟೈಮ್ ಅಲ್ಲಿ ನಾವು ಓದ್ಕೊಂಡಿರುವಂತದ್ದು. ಕೆಲಸ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೆ. ಮದ್ವೆ ಆಯ್ತು, ಮಗಳಾದ್ಲು. ಆ ಒಂದು ಗ್ಯಾಪ್ ಆಯ್ತು. ಆ ಒಂದು ಗ್ಯಾಪ್. ಮತ್ತೆ ನಂಗೆ ಇಲ್ಲಿ ಬೆಂಗಳೂರಲ್ಲಿ ಯಾರದ್ದು ಕಾಂಟ್ಯಾಕ್ಟ್ ಇರ್ಲಿಲ್ಲ. ಆಗ ನಾನು ಬಂದಾಗ ಹೇಗೆ ಈಗ ಆಟ ಆಡ್ಬೇಕು ಅಂತಂದ್ರೆ ಒಬ್ರೇ ಆಡೋ ಹಾಗಿರ್ಲಿಲ್ಲ. ಅಲ್ಲ, ಇಬ್ರು ಬೇಕು ಅಂತ ಅನ್ನೋದಕ್ಕಿಂತನೂ ಗುಂಪಿನ ಆಟ, ಗ್ರೌಂಡಿಗೆ ಹೋಗ್ಬೇಕು, ನೆಟ್ ಇರ್ಬೇಕು, ಅಲ್ಲಿ ಆಟ ಆಡ್ಬೇಕು, ಅದಷ್ಟೇ ಅವಾಗ ಗೊತ್ತಿದ್ದು. ಮೈಕ್ರೋಸಾಫ್ಟ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿಗೆ ಇಂಟರ್ ಕಾರ್ಪೊರೇಟ್ ಥ್ರೋಬಾಲ್ ಟೂರ್ನಮೆಂಟ್ ಅಂತ ಮಾಡ್ತೀವಿ, ನೀವೆಲ್ಲ ಟೀಮ್ ಅನ್ನ ತಗೊಂಡ್ ಬನ್ನಿ ಅಂತ ಭಾರತೀಯ ಥ್ರೋಬಾಲ್ ಸಂಸ್ಥೆಯವರು ಅವರು ನಮ್ಮನ್ನ ಕಾರ್ಪೊರೇಟ್ ಗಳನ್ನ ನಾವು ಸಂಪರ್ಕ ಮಾಡ್ಬೇಕು ಅಂತ ಬಂದು ನಮ್ಮನ್ನೆಲ್ಲ ಮಾತಾಡ್ಸಿದ್ರು, ಹೇಳಿದ್ರು ನೀವು ಒಂದು ಟೀಮ್ ಮಾಡಿ ಅಂತ. ನಾನು ಅವಾಗ ಈಗ ಆಟ ಆಡೋದಕ್ಕೆ ನಂಗೊಂದು ಚಾನ್ಸ್ ಇದೆ ಅಂತ ನಾವು ಮೈಕ್ರೋಸಾಫ್ಟ್ ಅಲ್ಲಿ ಒಂದು ಟೀಮ್ ಮಾಡ್ಕೊಂಡು, ಕಷ್ಟ ಇತ್ತು, ಜನರನ್ನ ಎಳೆದ್ ತಂದು ಅವರಿಗೆ ಪ್ರಾಕ್ಟೀಸ್ ಮಾಡಿಸಿ ಎಲ್ಲ ಮಾಡೋದು ಸುಲಭ ಏನಲ್ಲ ಅಲ್ವಾ. ಸೊ ಅವ್ರನ್ನ ಹೇಗೋ ಒಂದು ರೆಡಿ ಮಾಡಿ ಕರ್ಕೊಂಡು ಹೋದ್ವಿ. ಮೊದಲನೇ ಸಲ ನಾವು ಟೂರ್ನಮೆಂಟ್ ಹೋದಾಗ 1 ಪಾಯಿಂಟ್ ಅನ್ನು ನಾವಾಗಿಂದ ತಗೊಂಡಿಲ್ಲ, ಎಲ್ಲಾ ಸೋತ್ಕೊಂಡೇ ಬಂದಿರೋದು. ಇದು ಮೊದಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದದ್ದು? ಅಲ್ಲಲ್ಲ, ಇದು ಕಾರ್ಪೊರೇಟ್ ಟೂರ್ನಮೆಂಟ್. ಬೇರೆ ಬೇರೆ ಸಂಸ್ಥೆಗಳ ಜನರು ಟೀಮ್ ಮಾಡ್ಕೊಂಡು ಬಂದಿರ್ತಾರೆ. ಹಾಗ ಆಟ ಆಡಿದಾಗ ಏನಾಗತ್ತೆ ಅಂದ್ರೆ, ನಮ್ಗೆ ಅಭ್ಯಾಸ ತುಂಬಾ ಬಿಟ್ಟು ಹೋಗಿತ್ತು. ಮತ್ತೆ ನಾವು ಹೈಸ್ಕೂಲಲ್ಲಿ ಕಲ್ತಂತ ಥ್ರೋಬಾಲಿಗೂ ಈಗ ಆಡ್ತಾ ಇರುವಂತ ಥ್ರೋಬಾಲಿಗೂ ನಿಯಮಗಳು ಬಹಳ ವ್ಯತ್ಯಾಸ ಇದೆ. ಚೇಂಜ್ ಆಗಿದೆ, ತುಂಬಾ ಚೇಂಜ್ ಆಗಿದೆ. ಮತ್ತೆ ಅಭ್ಯಾಸನೂ ನಮ್ಗೇನು ಅಷ್ಟೇನ್ ಇರ್ಲಿಲ್ಲ. ನಾವು ಸೋತ್ಕೊಂಡೇ ಬಂದ್ವಿ, ನಮ್ಗೇನ್ ಬೇಜಾರಾಗಿಲ್ಲ. ಯಾಕೆಂದ್ರೆ ನಿರೀಕ್ಷೆ ಮಾಡಿದ್ವಿ, ನಮ್ ಟೀಮ್ ಹೆಂಗಿದೆ ಅಂತ ನಮ್ಗೇನ್ ಗೊತ್ತಿರ್ಲಿಲ್ಲ, ಅಲ್ಲಿಗೆ ಹೋದಾಗ ಗೊತ್ತಾಯ್ತು. ಆದ್ರೆ ಒಂದ್ ಅನುಭವವನ್ನ ಕೊಡ್ತದು. ನಾನ್ ಎಲ್ಲರಿಗೂ ಹೇಳೋದೇನು ಅಂತಂದ್ರೆ, ನಾವು ಸೋತ್ವಿ ಅಂತ ಬಿಡೋ ಒಂದು ಅವಶ್ಯಕತೆನೇ ಇಲ್ಲ. ಪ್ರಯತ್ನ ಮಾಡ್ಬೋದು, ನಾಳೆ ಕಲಿಬಹುದು. ಸೋತು ಗೆದ್ದವಳು ನಂತರ ಹಾಗೆ ನಾವು ಕಾರ್ಪೊರೇಟ್ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತಾ ಆಮೇಲೆ ನಾವು ಮೆಡಲ್ಸ್ ಅನ್ನ ಅಂದ್ರೆ ಗೆಲ್ಲೋದಿಕ್ಕೆ ಪ್ರಾರಂಭ ಮಾಡಿದ್ವಿ. ಆವಾಗ ಭಾರತೀಯ ಥ್ರೋಬಾಲ್ ಸಂಸ್ಥೆಯವರು ದುಬೈನಲ್ಲಿ ನಾವೊಂದು ಇಂಟರ್ನ್ಯಾಷನಲ್ಸ್ ಮಾಡ್ತೀವಿ ಅಂತಂದ್ರು. ಮತ್ತೆ ನಮ್ಮ ಬಿಹೇವಿಯರು, ನಾವು ಹೇಗೆ ಟೀಮ್ ಅನ್ನ ಬಿಲ್ಡ್ ಮಾಡ್ತೀವಿ, ಇದೆಲ್ಲಾನು ಮ್ಯಾಟರ್ ಆಗತ್ತೆ. ಅವರು ಆಯ್ಕೆ ಮಾಡಿದ್ರು ನಮ್ಗೆ. ನ್ಯಾಷನಲ್ಸ್ ಗೆ ಸೆಲೆಕ್ಷನ್ ಆಗ್ಬೇಕು ಅಂತಂದ್ರೆ 16 ವರ್ಷ, 18 ವರ್ಷ, 20 ವರ್ಷದ ಮಕ್ಕಳ ಜೊತೆಗೆ ನಾವು ಕಂಪೀಟ್ ಮಾಡ್ಬೇಕು. ನಮ್ಮ ಫಿಟ್ನೆಸ್ ಅನ್ನ ಚೆಕ್ ಮಾಡ್ತಾರೆ, ನಾವು ಎಷ್ಟು ಚೆನ್ನಾಗಿ ಓಡ್ತೀವಿ, ಮತ್ತೆ ಬಾಡಿ
ಬ್ಯಾಲೆನ್ಸಿಂಗ್ ಹೆಂಗಿದೆ ನಮ್ದು, ಆಟ ಹೆಂಗಿದೆ, ಮತ್ತೆ ಟೀಮ್ ಅನ್ನ ನಾವು ಹೆಂಗೆ ಮ್ಯಾನೇಜ್ ಮಾಡ್ತೀವಿ, ಟೀಮ್ ಜೊತೆ ಹೆಂಗ್ ಹೊಂದ್ಕೊಂಡು ಹೋಗ್ತೀವಿ, ಪ್ರತಿಯೊಂದು ಮ್ಯಾಟರ್ ಆಗುತ್ತೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಾಗ. ಅವರು ಎಲ್ಲಾರ ಜೊತೆಗೇನೆ ಕರೆದ್ರು ನಮ್ಗೆ ಸೆಲೆಕ್ಷನ್ಗೆ, ಬನ್ನಿ ನೀವು ಸೆಲೆಕ್ಷನ್ಗೆ ನೋಡೋಣ ಅಂತ. ಸರಿ ನಾವು ಪ್ರಯತ್ನ ಮಾಡೋಣ ಅಂತ ಪ್ರಯತ್ನ ಮಾಡಿದ್ವಿ. ದೇವರ ಒಂದು ಆಶೀರ್ವಾದ, ಮನೆಯವರ ಆಶೀರ್ವಾದ, ಅಪ್ಪ ಅಮ್ಮನ ಆಶೀರ್ವಾದದಿಂದ ನಮ್ದು ಆಯ್ಕೆನೂ ಆಯ್ತು. ಫಸ್ಟ್ ಇಂಟರ್ನ್ಯಾಷನಲ್ ಆಡಿರೋದು ಒಂದು ಅನುಭವ ಅದು ದುಬೈನಲ್ಲಾಗಿತ್ತು. ಫಸ್ಟ್ 2009ರಲ್ಲಿ ಮೊದಲ ಚಿನ್ನದ ಪದಕ 2009ರಲ್ಲಿ. ನನಗೆ 30 ವರ್ಷ ಕಳೆದಿತ್ತು ಅದನ್ನ ಆಟ ಆಡುವಾಗ. ಸಾಮಾನ್ಯ ಎಲ್ರು ಅನ್ಕೋತಾರೆ 30 ವರ್ಷ ಅಂತಂದ್ರೆ ರಿಟೈರ್ಮೆಂಟ್ ಏಜ್ ಸ್ಪೋರ್ಟ್ಸ್ ಅಲ್ಲಿ ಅಲ್ವಾ, ಸ್ಪೋರ್ಟ್ಸ್ ಅಲ್ಲಿ ರಿಟೈರ್ಮೆಂಟ್ ಏಜ್. ಅವ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟಿಗರು 30 ವರ್ಷದ ನಂತರ ಆಡೋರು ಬಹಳ ಕಡಿಮೆ ಜನ, ಎಲ್ರು ಆಡಲ್ಲ. ಆದ್ರೆ ನಂದು ಪ್ರಾರಂಭ ಆಗಿದೆ 30 ವರ್ಷದ ನಂತರ. ವಿಶೇಷ ಅದೊಂದು. ಮೊದಲ ಇದು ತಗೊಂಡಿದ್ದ ಕೂಡ ನಿಮ್ಮ 30 ವರ್ಷದ ನಂತರ, ನನ್ನ 30 ವರ್ಷದ ನಂತರ ಮೊದಲನೇ ಅಂತಾರಾಷ್ಟ್ರೀಯ ಗೋಲ್ಡ್ ಮೆಡಲ್. ಸೊ ಎಷ್ಟು ಗೋಲ್ಡ್ ಮೆಡಲ್ ತಗೊಂಡಿದ್ರಿ ನೀವು ಇಲ್ಲಿವರೆಗೆ? 16 ಅಂತಾರಾಷ್ಟ್ರೀಯ ಥ್ರೋಬಾಲ್ ಟೂರ್ನಮೆಂಟ್ ಅನ್ನ ಆಡಿದ್ದೀನಿ. 15 ಗೋಲ್ಡ್, 1 ಬೆಳ್ಳಿ. 15 ಚಿನ್ನದ ಪದಕಗಳನ್ನ 30 ವರ್ಷದ ನಂತರ ಗೆದ್ದು ಇವತ್ತು ನಮ್ಮ ಮುಂದೆ ಕೂತಿದ್ದಾರೆ. ಸೊ ಏನ್ ಹೇಳ್ಬೇಕು, ಹೇಗೆ ವಿಶ್ ಮಾಡ್ಬೇಕು? ಖಂಡಿತ ಅದರ ನಂತರ ಚೈನಾ, ಆಮೇಲೆ ಶ್ರೀಲಂಕಾ, ಥೈಲ್ಯಾಂಡ್, ಇಂಡೋನೇಷಿಯಾ, ಮಲೇಷಿಯಾ, ಈ ತರ ಬೇರೆ ಬೇರೆ ಕಡೆಗಳಿಗೆ. ಎಷ್ಟು ಕಂಟ್ರಿಗಳಲ್ಲಿ ನೀವು ಸುಮಾರು? ಒಟ್ಟು ನಾನು ಆಟಕ್ಕೆ ಅಂತ ಹೋಗಿದ್ದು ಒಂದು 8-10 ದೇಶಗಳಿರ್ಬೋದು. ನಾನು ಈಗ ಲೆಕ್ಕ ಹಾಕ್ಬೇಕು. ಒಟ್ಟು ನಾನು ವಿಸಿಟ್ ಮಾಡಿದ್ದು 20 ದೇಶಗಳು. ಅಂದ್ರೆ ಬಿಸ್ನೆಸ್ ಸಲುವಾಗೂ ನಾವು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ವಿ. ಯಾಕಂದ್ರೆ ಮೈಕ್ರೋಸಾಫ್ಟ್ ಅಲ್ಲಿ ಇದ್ದೆ, IBM ಅಲ್ಲಿ ಇದ್ದೆ, ಈಗ ಬ್ಲೂಮ್ ವ್ಯಾಲ್ಯೂ ನಲ್ಲಿ ಇದ್ದೀನಿ. 2009ರಿಂದ ಅಂತಾರಾಷ್ಟ್ರೀಯ ಫೆಡರೇಷನ್ ನಿಮಗೆ ಯಾವ ರೀತಿ, ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಟ ಆಡ್ಲಿಕ್ಕೆ ಯಾವ ರೀತಿ ನಿಮಗೆ ಹೆಲ್ಪ್ ಮಾಡುತ್ತೆ? ನಿಮಗೆ ಫೆಡರೇಷನ್ ನಿಜವಾಗಿಯೂ ಹೇಳ್ಬೇಕು ಅಂತಂದ್ರೆ, ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಟೂರ್ನಮೆಂಟ್ ಅನ್ನು ಆರ್ಗನೈಸ್ ಮಾಡೋದೇ ತುಂಬಾ ಕಷ್ಟದ ಕೆಲಸ. ಯಾಕೆಂತಂದ್ರೆ ಅವ್ರು ನಮ್ ದೇಶಕ್ಕೆ ಬರ್ಬೇಕು ಅಂತಂದ್ರೆ ನಾವು ಗೌರ್ಮೆಂಟ್ ಪರ್ಮಿಷನ್ ತಗೋಬೇಕು. ಈ ತರದೆಲ್ಲ ಅಂದ್ರೆ ಅರೇಂಜ್ಮೆಂಟೇ ಒಂದು ದೊಡ್ಡ ಕೆಲಸ ಅದು. ಯಾಕೆಂದ್ರೆ ನಾನೀಗ ಅಂತಾರಾಷ್ಟ್ರೀಯ ಥ್ರೋಬಾಲ್ ಫೆಡರೇಷನ್ ಅಲ್ಲಿ ಇರೋದ್ರಿಂದ ನನಗೆ ಗೊತ್ತು ಅದ್ರ ಕಷ್ಟ ಗೊತ್ತು. ಅವರು ಆರ್ಗನೈಸ್ ಮಾಡ್ತಾ ಇದ್ರು, ಹಲವಾರು ದೇಶಗಳ ಜನರ ಜೊತೆ ಅವರು ಮಾತಾಡಿ ಇಂಥ ದಿನ ಟೂರ್ನಮೆಂಟ್ ಮಾಡ್ಬೇಕು ಅಂತಂದ್ರೆ 6 ತಿಂಗಳ ಮೊದ್ಲೇ ಅವರು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ವೀಸಾ ಆಗ್ಬೇಕು, ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡ್ಬೇಕು, ಅಲ್ಲಿ ವೆನ್ಯೂಸ್ ಎಲ್ಲ ಅರೇಂಜ್ ಆಗ್ಬೇಕು, ಅಲ್ಲಿ ಟೀಮ್ಸ್ ಎಲ್ಲ ರೆಡಿ ಆಗ್ಬೇಕು. ಮತ್ತೆ ಕೆಲವೊಂದು ದೇಶಗಳಿಗೆ ಹೋದಾಗ ಅಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಹೋಗಿದೀವಿ. ಅಂದ್ರೆ ಅಲ್ಲಿ ಥ್ರೋಬಾಲ್ ಇರ್ಲಿಲ್ಲ. ಥ್ರೋಬಾಲ್ ಇಲ್ಲದೆ ಇದ್ದಾಗ ನಾವು ಅವರಿಗೆ ಥ್ರೋಬಾಲ್ ಅನ್ನ ಹೇಳ್ಕೊಟ್ಟು ಆನಂತರ ಆಟ ಆಡ್ಕೊಂಡು ಬಂದಿರೋದು ಇದೆ. ಕೆಲವೊಂದ್ರಲ್ಲಿ ಕೆಲವು ಸಂದರ್ಭ ನಾವು ಮಾಡ್ಲೇಬೇಕು. ಯಾಕೆಂತಂದ್ರೆ ಒಂದು ಆಟ ಬೆಳಿಬೇಕು ಅನ್ನುವಂಥದ್ದನ್ನ ನಾವು ಮನ್ಸಲ್ಲಿ ಇಟ್ಕೋಬೇಕು ಎಲ್ಲರಿಗೂ. ಈಗ ನೀವು ಅಲ್ಲಿ ಹೋಗಿ ಕೂಡ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆ ಕಲಿಸಿ ನೀವು ಟೂರ್ನಮೆಂಟ್ ಅನ್ನ ರೆಡಿ ಮಾಡಿದ್ರಿ. ಅದನ್ನು ಕೆಲವೊಂದ್ಸಲ ಮಾಡಿದೀವಿ. ಕೆಲವೊಂದ್ಸಲ ಅಲ್ಲಿ ರೆಡಿ ಇರುವಂತ ಟೀಮು, ಚೆನ್ನಾಗ್ ಆಡುವಂತ ಟೀಮು, ನಮ್ಮನ್ನೇ ಮೀರಿಸುವಂತ ಟೀಮ್ಗಳು ಬೇಕಾದಷ್ಟಿದೆ ಬೇರೆ ಬೇರೆ ದೇಶಗಳಲ್ಲಿ. ಅವ್ರ ಜೊತೆ ಟಫ್ ಫೈಟೇ ಇತ್ತು. ಈಗ ನೀವು ಥ್ರೋಬಾಲ್ ಅನ್ನ ಕೇವಲ ಆಟದಿಂದ ಮಾತ್ರ ನೋಡ್ಲಿಲ್ಲ. ಇವತ್ತಿ ಆಟ ಆಡೋದ್ರಿಂದ ಯಾವ ರೀತಿಯ ಒಂದು ವ್ಯಕ್ತಿಯಲ್ಲಿ ಬದಲಾವಣೆಯನ್ನ ತಂದ್ರಿ? ಅಂದ್ರೆ ಮಾನಸಿಕವಾಗಿರ್ಬೋದು, ಅಥವಾ ಆಟ ಆಡೋದ್ರಿಂದ ಆಕ್ಚುಲಿ ಸ್ವಲ್ಪ ದೈಹಿಕವಾಗಿಂತೂ ಹಾಗೆ ಆಗುತ್ತೆ. ಈಗ ನೀವು ಹೇಳಿದ್ದು ಕಣ್ಣಿನ ದೃಷ್ಟಿ ಅಥವಾ ಬೇರೆ ಯಾವುದೆಲ್ಲ ಇದರ ಮೇಲೆ ಸಂಶೋಧನೆಗಳನ್ನ? ಸ್ನೇಹಿತರೆ, ಇಲ್ಲಿವರೆಗೆ 15 ಚಿನ್ನದ ಪದಕ ಹಾಗೂ 1 ಬೆಳ್ಳಿಯ ಪದಕವನ್ನ ತಂದು ಶೋಕೇಸ್ ಅಲ್ಲಿಟ್ರು. ಆದ್ರೆ ಈ ಥ್ರೋ ಬಾಲ್ ಆಡೋದ್ರಿಂದ ಏನೆಲ್ಲ ಲಾಭ ಇದೆ, ಏನು ಬೆನಿಫಿಟ್ ಇದೆ, ಯಾರೆಲ್ಲ ಆಡ್ಬೋದು ಅನ್ನೋದನ್ನ ಬಹಳ ವಿಶೇಷವಾಗಿರುವ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡದೆ ಮುಂದೆ ಕೇಳಿ ಬನ್ನಿ. ಸಂಶೋಧನೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇದು ಈ ಎಲ್ಲಾ ಸಂಶೋಧನೆಗಳು ಪ್ರಾರಂಭ ಆಗಿದ್ದು 2020ರಲ್ಲಿ. 2020ರಲ್ಲಿ ನಾನು IBM ಅಲ್ಲಿ ಕೆಲಸ ಮಾಡ್ತಾ ಇದ್ದವಳು. IBM ಅನ್ನ ಬಿಟ್ಟು ಬ್ಲೂಮ್ ವ್ಯಾಲ್ಯೂ ಅಂತ ಒಂದು AI ಕಂಪನಿಯನ್ನ ಪ್ರಾರಂಭ ಮಾಡಿರುವಂತದ್ದು. ನಮ್ಮ ಕೋ ಫೌಂಡರ್ ಡಾಕ್ಟರ್ ಅರುಣ್ ಹಂಪಾಪುರ್ ಅಂತ ಇದ್ದಾರೆ. ಅವರು, ನಾನು, ಮತ್ತೆ ಡಾಕ್ಟರ್ ಅರವಿಂದ್ ಕಾಂಜೀವರಂ ಅಂತ, ಆಮೇಲೆ ಇನ್ನೊಬ್ರು ಡಾಕ್ಟರ್ ವೀಣು ಅಂತ. ಅಮೆರಿಕದಲ್ಲಿ ನಮ್ಮ ಕಂಪ್ನಿಯನ್ನ ಸ್ಟಾರ್ಟ್ ಮಾಡಿದ್ವಿ. ನಾನು ಡೇಟಾ ಸೈಂಟಿಸ್ಟ್ ಮೂಲತಃ. ಅಂದ್ರೆ ಡಾಕ್ಟರ್ ಅರವಿಂದ್ ಕಂಚಿ ಅವರು ನೆಫ್ರಾಲಜಿಸ್ಟ್, ಕಿಡ್ನಿ ಸ್ಪೆಷಲಿಸ್ಟ್. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಹೆಸರು ಮಾಡಿದಂತ ಸ್ಪೆಷಲಿಸ್ಟ್ ಅವರು ನೆಫ್ರಾಲಜಿನಲ್ಲಿ. ಅವರು, ನಾವು ಆಲ್ ಓವರ್ ಇಂಡಿಯಾ ಒಂದು ಸರ್ವೆ ಮಾಡ್ಬೇಕು,
ಹ್ಮ್ ಎಲ್ಲರಿಗೂನು. ಹ್ಮ್ ಎಲ್ಲ ಪೇಷಂಟ್ ಯಾರು ಕಿಡ್ನಿಯನ್ನ ಕಳೆದುಕೊಂಡು ಡಯಾಲಿಸಿಸ್ಗೆ ಪ್ರತಿ ವಾರದಲ್ಲಿ 3 ದಿನ 2 ದಿನ ಯಾರು ಬರ್ಬೇಕಾಗತ್ತೋ ಹ್ಮ್. ಅಂತ ಒಂದು ರೋಗಿಗಳಿಗೆ ಹ್ಮ್. ಒಂದು ಸಂದರ್ಶನ ಮಾಡಿ ಅವ್ರದ್ದು ಏನೇನ್ ಆಗ್ತಾ ಇದೆ ಅವ್ರ ಜೀವನದಲ್ಲಿ, ಹ್ಮ್. ಅವ್ರು ಚೆನ್ನಾಗಿದಾರ, ನಡ್ಸ್ಕೊಂಡು ಹೋಗ್ತಾರ, ಜೀವನ ನಡ್ಸ್ಕೊಂಡು ಹೋಗ್ತಾ ಇದಾರ, ಹೇಗಿದೆ ಅವ್ರ ಪರಿಸ್ಥಿತಿ ಹ್ಮ್. ಅಂತ ಒಂದು ಸರ್ವೆ ಮಾಡಿ ಅಂತಂದ್ರು. ನಾವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸ್ಪೆಷಲಿಸ್ಟ್, ಡೇಟಾ ಸೈಂಟಿಸ್ಟ್ ಆಗಿರೋದ್ರಿಂದಾಗಿ ಹೌದು. ನಮ್ಮ ಸಂಸ್ಥೆಯಿಂದ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಅವರಿಗೆ ಮೈಕ್ರೋಸಾಫ್ಟ್ ಫಾರ್ಮ್ಸ್ ಎಲ್ಲ ರೆಡಿ ಮಾಡಿ ಹ್ಮ್. ಎಲ್ಲ ಆಲ್ ಓವರ್ ಇಂಡಿಯಾ ನೆಫ್ರಾಲಜಿಸ್ಟ್ಗೆ ನಾವು ಫಾರ್ಮ್ಸ್ ಎಲ್ಲ ಕಳಿಸ್ಕೊಟ್ವಿ. ಅವರು ರೋಗಿಗಳ ಹತ್ರ ಒಂದು ಫಿಲಪ್ ಎಲ್ಲ ಮಾಡಿಸ್ಕೊಂಡು ತಗೊಂಡ್ ಬಂದ್ರು. ಹ್ಮ್. ಅಂದ್ರೆ ಆನ್ಲೈನ್ ನಲ್ಲೇ ಸಬ್ಮಿಷನ್ ಆಗತ್ತೆ. ಅದನ್ನ ವ್ಯಾಲ್ಯೂಯೇಷನ್ ಮಾಡುವಂತದ್ದು, ಅದನ್ನ ಅನಾಲಿಸಿಸ್ ಮಾಡುವಂತದ್ದು ನನ್ ಕೆಲಸ ಆಗಿತ್ತು. ಹ್ಮ್. ಅದನ್ನ ನೋಡ್ತಾ ನೋಡ್ತಾ ಹೋದಾಗ ನನಗೆ ಅನುಭವಕ್ಕೆ ಬಂದಿತ್ತು. ಅಲ್ಲಿವರೆಗೂ ನನಗೆ ರೋಗಿಗಳಿಗೂ ಸ್ಪೋರ್ಟ್ಸ್ ಮನ್ಸಿಗೂ ಸಾಮಾನ್ಯವಾಗಿ ಕನೆಕ್ಷನ್ ಇರೋದೇ ಇಲ್ಲ. ಹೌದು. ಯಾಕೆಂದ್ರೆ ಸ್ಪೋರ್ಟ್ಸ್ ಮನ್ಸ್ ಇರೋರು ರೋಗಿಗಳಾಗಲ್ಲ. ಹ್ಮ್. ರೋಗಿಗಳಿರೋರು ಅಂದ್ರೆ ಸ್ಪೋರ್ಟ್ಸ್ ಮನ್ಸ್ ರೋಗಿಗಳ ಹತ್ರ ಹೋಗುವಂತ ಪ್ರಸಂಗನೂ ಬಹಳ ಕಡಿಮೆನೇ ಇರುತ್ತೆ ಹಂಗ್ ನೋಡಿದ್ರೆ. ಹೌದು, ಇರೋದೇ ಇಲ್ಲ. ಬಹಳ ಹೌದು. ಕಡಿಮೆ ಇರುತ್ತೆ. ಹೌದು. ಮತ್ತೆ ಹಾಸ್ಪಿಟ್ಲಿಗೂ ಹೋಗಲ್ಲ ಸಾಮಾನ್ಯವಾಗಿ ಸ್ಪೋರ್ಟ್ಸ್ ಮನ್ಸ್ ಹ್ಮ್. ಅಲ್ವಾ. ಏನಾದ್ರು ಒಂದು ಇಂಜುರಿ ಆದ್ರೆ ಈ ತರ ಮಾತ್ರ. ಮೇಜರ್ ಇಂಜುರಿ ಆದ್ರೆ ಒಂದ್ ಸ್ವಲ್ಪ ದಿನ ಹೋಗ್ತಾರ, ಆಮೇಲೆ ಮತ್ತೆ ಮರ್ತ್ ಬಿಡ್ತಾರ ಅವ್ರು. ಹೌದು. ಹೌದು. ನನಗೆ ರೋಗಿಗಳ ಬಗ್ಗೆ ಏನು ಗೊತ್ತೇ ಇರ್ಲಿಲ್ಲ. ಹ್ಮ್. ಅವತ್ತು ನಾನು ಡೇಟಾ ಅನಾಲಿಸಿಸ್ ಮಾಡಿದಾಗ ನನಗೆ ಶಾಕ್ ಆಗಿದ ವಿಷಯ ಏನಂತಂದ್ರೆ, ಹ್ಮ್. ಇವರೆಲ್ಲ ಒಂದು 2 ವರ್ಷದಿಂದ ಆ ಅಂದ್ರೆ ಕಿಡ್ನಿಯನ್ನ ಕಳೆದುಕೊಂಡು ಡಯಾಲಿಸಿಸ್ಗೆ ಹೋಗ್ತಿರುವಂತವ್ರು ಹ್ಮ್. ಕೆಲಸ ಬಿಡ್ಬೇಕಾಯ್ತು. 80% ಜನ ಕೆಲಸ ಮಾಡಕ್ಕೆ ಆಗಲ್ಲ. ಹ್ಮ್. ಹೆಂಗಿದ್ರು ಸಹ ಹೌದು. ಒಂದು 50 ವರ್ಷ 40 ವರ್ಷ ಆ ಒಂದು ರೇಂಜ್ ಅಲ್ಲಿ ಇರೋರು ಹ್ಮ್. ಸಾಮಾನ್ಯ ಕೆಲಸ ಮಾಡುವಂತ ವಯಸ್ಸಲ್ವಾ, ವಯಸ್ಸು, ಹೌದು. ದುಡಿದು ತಿನ್ನುವಂತ ವಯಸ್ಸು. ಆದ್ರೆ ಅವ್ರಿಗೆ ಹೋಗೋಕ್ ಆಗ್ತಾ ಇಲ್ಲ, ಹ್ಮ್. ಫಿಸಿಕಲ್ ಆಕ್ಟಿವಿಟಿ ಮಾಡೋದಿಕ್ ಆಗ್ತಾ ಇಲ್ಲ, ಹ್ಮ್. ಸೋಷಿಯಲ್ ಗ್ಯಾದರಿಂಗ್ ಗಳಿಗೆ ಹೋಗೋಕ್ ಆಗಲ್ಲ. ಹೌದು. ಮತ್ತೆ ಯಾರಾದ್ರೂ ಏನಾದ್ರು ಹೇಳ್ತಾರೇನೋ, ಏನೋ ಒಂದು ಇನ್ಫೀರಿಯಾರಿಟಿ. ಫಿಸಿಕಲ್ ಆಕ್ಟಿವಿಟಿ ಮಾಡಕ್ ಆಗಲ್ಲ. ಯಾಕೆ ಅಂತಂದ್ರೆ ಡಯಾಲಿಸಿಸ್ ಮಾಡಿದ ನಂತರ ಅವರಿಗೆ ದೇಹದಲ್ಲಿ ಒಂಥರ ನೋವಿರುತ್ತೆ. ಹೌದು. ಎಕ್ಸರ್ಸೈಸ್ ಮಾಡಕ್ ಆಗಲ್ಲ, ಆದ್ರೆ ಮಾಡ್ಲೇಬೇಕು ಅವ್ರು. ಮಾಡದೇ ಇದ್ರೆ ಅವ್ರದ್ದು ಡಯಾಬಿಟಿಸ್, ಬಿಪಿನೋ ಇದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹ್ಮ್. ಮಾರಣಾಂತಿಕ ರೋಗ ಅದು, ಒಂಥರ ಹೌದು. ತುಂಬಾ ಕಷ್ಟ ಅದು. ಹ್ಮ್. ಅದನ್ನ ನೋಡಿದಾಗ ನಂಗೆ ಕಣ್ಣಲ್ಲಿ ಒಂಥರ ನೀರ್ ಬಂತು. ಹ್ಮ್. ಅಯ್ಯೋ ಹೌದಾ, ಈ ತರ ಜನ ಇದಾರ, ಇಷ್ಟು ಕಷ್ಟ ಪಡ್ತಾ ಇದಾರೆ ಜನ, ಹ್ಮ್. ಇವ್ರಿಗೆ ನಾವ್ ಏನಾದ್ರೂ ಒಂದ್ ಮಾಡ್ಬೇಕಲ್ಲ, ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಕುತ್ಕೊಂಡೆ ನಾನು. ಹ್ಮ್. ನಾನು ತಗೊಂಡಿದ್ದು ವೃತ್ತಿಯಾಗಿ ಅದನ್ನ ಅನಾಲಿಸಿಸ್ ಮಾಡ್ಬೇಕು ಅಂತ. ಆದ್ರೆ ನನ್ ಮನ್ಸಿಗೆ ಆ ಸಂದರ್ಭದಲ್ಲಿ ಹೋಗಿದ್ದು ಇವ್ರಿಗೆ ಏನಾರು ಒಂದ್ ಸಹಾಯ ಮಾಡ್ಬೋದು ಅಂತ. ಹ್ಮ್. ಆ ಸಂದರ್ಭದಲ್ಲಿ ನನಗೆ ನೆನಪಾಗಿದ್ದು ಥ್ರೋಬಾಲ್. ಹ್ಮ್. ಆದ್ರೆ ಥ್ರೋಬಾಲ್ ಅನ್ನ ಹೆಂಗೆ ಬಳಸಬಹುದು ಅಂತ ಈ ವಿಚಾರ ಮಾಡಿದಾಗ, ನಾನು ಪ್ರಕೃತಿ ಚಿಕಿತ್ಸೆಯಲ್ಲಿ ಏನ್ ಓದಿದ್ನೋ, ಡಿಪ್ಲೊಮಾದಲ್ಲಿ ಏನ್ ಮಾಡಿದ್ನೋ ಹ್ಮ್. ಅದನ್ನ ಇಲ್ಲಿಗೆ ಲಿಂಕ್ ಮಾಡೋದಿಕ್ ಸಾಧ್ಯ ಆಯ್ತು. ಹ್ಮ್. ಹೇಗೆ ಲಿಂಕ್ ಮಾಡೋದು ಅಂತಂದ್ರೆ, ಈಗ ಥ್ರೋಬಾಲ್ ನ ನೀವು ನೋಡ್ತಾ ಇದೀರಲ್ಲ, ಹ್ಮ್. ಇದ್ರಲ್ಲಿ ಗ್ರಿಪ್ ಇರುತ್ತೆ, ಹ್ಮ್. ಚಿಕ್ಕ ಚಿಕ್ಕ ಡಾಟ್ ಇದೆ ಅಲ್ಲ, ಹ್ಮ್. ಹ್ಮ್. ಗ್ರಿಪ್. ಸಹಜವಾಗಿ ಥ್ರೋಬಾಲ್ ನಲ್ಲಿ ಗ್ರಿಪ್ ಇದ್ದೇ ಇರುತ್ತೆ, ಹ್ಮ್. ಪ್ರತಿ ಥ್ರೋಬಾಲ್ ನಲ್ಲಿ. ಯಾಕೆ ಅಂತಂದ್ರೆ ಹ್ಮ್. ನಾವು ಬಾಲ್ ಅನ್ನ ಹಿಡಿದಾಗ ಅದು ಸ್ಲಿಪ್ ಆಗಿ ಆಚೆ ಹೋಗ್ಬಾರ್ದು. ಹ್ಮ್. ಸ್ಮೂತ್ ಆಗಿದ್ರೆ ಹೋಗ್ತದೆ. ಸ್ಮೂತ್ ಆಗಿದ್ರೆ ಹಂಗೆ ಕಳ್ಸ್ಕೊಂಡು ಹೋಗ್ಬಿಡುತ್ತೆ ಹ್ಮ್. ಅಲ್ವಾ. ಹ್ಮ್. ಅದ್ರ ಬದಲು ಅದು ಸರಿಯಾಗಿ ಕೂತ್ಕೋಬೇಕು ಕೈಯಲ್ಲಿ ಅಂತಂದಾಗ ಹ್ಮ್. ಅದಕ್ಕೆ ಗ್ರಿಪ್ ಅನ್ನ ಕೊಟ್ಟಿರ್ತಾರೆ. ಹ್ಮ್. ಆ ಗ್ರಿಪ್ ನಮ್ಗೇನ್ ಮಾಡತ್ತೆ ಅಂತಂದ್ರೆ ಆಕ್ಯುಪ್ರೆಷರ್ ಕೊಡತ್ತೆ. ಹ್ಮ್. ಆಕ್ಯುಪ್ರೆಷರ್ ಅಂತಂದ್ರೆ ಏನು, ನಮ್ಮ ಹಸ್ತದಲ್ಲಿ, ಹ್ಮ್. ಈಗ ನಿಮ್ಗಿಲ್ಲಿ ತೋರಿಸ್ತೀನಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಹ್ಮ್. ಈ ಹಸ್ತದಲ್ಲಿ ನಾವು ನೋಡ್ತಾ ಹೋದ್ರೆ ಹ್ಮ್. ನಮ್ಮ ಹೆಬ್ಬೆರಳಿನ ತುದಿ ಹ್ಮ್. ಬ್ರೈನ್ ಹ್ಮ್. ಕನೆಕ್ಟ್ ಆಗಿರುತ್ತೆ. ಹ್ಮ್. ಹೌದು. ಆಯ್ತಾ. ಹ್ಮ್. ಚಿನ್ಮುದ್ರೆಯಲ್ಲಿ, ಯೋಗದಲ್ಲಿ ನಾವು ಚಿನ್ಮುದ್ರೆ ಮಾಡ್ತೀವಲ್ಲ, ಹೌದು. ಆವಾಗ್ಲೂನು ನಾವ್ ಇಲ್ಲೇ ಪ್ರೆಸ್ ಮಾಡಿ ಅಂತ ಹೇಳ್ತೀವಿ. ಹ್ಮ್. ನಾವು ಥ್ರೋಬಾಲ್ ಆಟ ಆಡುವಾಗ್ಲೂನು ನಮ್ಮ ಹೆಬ್ಬೆರಳನ್ನ ನಾವು ಬಳಸ್ತೀವಿ ಸ್ಪಿನ್ ಹ್ಮ್. ಮಾಡುವಾಗೆಲ್ಲ ಹ್ಮ್. ಅಲ್ವಾ. ಹೌದು. ಅದೇ ತರ ಇಲ್ಲಿ ಸೈನಸ್ ಪಾಯಿಂಟ್ಸ್, ಬೆರಳುಗಳ ತುದಿಗಳಲ್ಲಿ ಸೈನಸ್ ಪಾಯಿಂಟ್ಸ್. ಹ್ಮ್. ನಾವು ಹ್ಮ್. ಪಾನಾಯ ಸ್ವಹ ಏನು ಹೇಳ್ತೀವೋ, ನಮ್ಮ ಮುದ್ರೆಗಳಲ್ಲಿ ಕೂಡ ಮುದ್ರೆಗಳಲ್ಲಿ ಮಾಡುವಾಗ ಹೌದು. ಪ್ರತಿಯೊಂದರಲ್ಲೂ ಬಳಸ್ತೀವಿ ಇದನ್ನ ಹೌದು. ಅಲ್ವಾ. ಕಣ್ಣು, ಹ್ಮ್. ಎರಡು ತೋರ್ಬೆರಳು ಮತ್ತು ಹೆಬ್ಬೆರಳಿನ ಕೆಳಭಾಗದಲ್ಲಿ, ಮಧ್ಯ ಬೆರಳಿನ ಕೆಳಗೆ. ಮಧ್ಯ ಬೆರಳಿನ ಕೆಳಭಾಗದಲ್ಲಿ ಹ್ಮ್. ಕಣ್ಣಿಗೆ ಸಂಬಂಧಪಟ್ಟಂತ ನರ ಓಕೆ, ಈ ರೀತಿ. ಓಕೆ. ಹ್ಮ್. ಹಸ್ತದಲ್ಲಿ ನಮ್ಮ ದೇಹದ ಒಳಗಿನ ಎಲ್ಲಾ ಅಂಗಾಂಗಗಳಿಗೆ ಸಂಬಂಧಪಟ್ಟಂತ ನರ ಒಂದು ಸೇರಿರುತ್ತೆ. ಹ್ಮ್. ಇಲ್ಲೆಲ್ಲ ನಾವು ಪ್ರೆಸ್ ಮಾಡ್ತಾ ಹೋದಾಗ, ಓಕೆ ಪ್ರೆಷರ್ ಅಲ್ಲಿ ಇಲ್ಲೆಲ್ಲ ಪ್ರೆಸ್ ಮಾಡ್ತಾ ಹೋಗ್ತೀವಿ. ಓಕೆ. ಆಯ್ತಾ. ಈಗ ಪ್ರೆಸ್ ಮಾಡ್ತಾ ಹೋದಾಗ ಏನಾಗತ್ತೆ, ಆ ಒಂದು ದೇಹದ ಒಳಗಿನ ಅಂಗಾಂಗ, ಇಲ್ಲಿ ನಾವು ಶ್ವಾಸಕೋಶ ಬರುತ್ತೆ, ಹ್ಮ್. ಆಮೇಲೆ ಹೃದಯ ಬರುತ್ತೆ, ಹ್ಮ್. ಹೊಟ್ಟೆ ಬರುತ್ತೆ, ಹ್ಮ್. ಪಿತ್ತಜನಕಾಂಗ, ಮೇದೋಜೀರಕಾಂಗ, ಹ್ಮ್. ಕರುಳುಗಳು. ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗ್ಬೋದ ವೀಕ್ಷಕರಿಗೆ? ಅಥವಾ ಎಲ್ಲ ಅಂದ್ರೆ ದೇಹದ ಒಳಗಿನ ಪ್ರತಿಯೊಂದು ಎಲ್ಲ ಅಂಗಗಳು ಆಕ್ಟಿವೇಟ್ ಆಗುತ್ತೆ ಹೇಳ್ತೀರಿ. ಒಳಗಿನ ಎಲ್ಲಾ ಅಂಗಗಳಿಗೂ ಸಂಬಂಧಪಟ್ಟಂತ ನರ ನಮ್ಮ ಹಸ್ತದಲ್ಲಿರುತ್ತೆ. ನಾವು ಹ್ಮ್. ಥ್ರೋಬಾಲ್ ಅನ್ನ ಪ್ರತಿ ಸಲ ಹಿಡಿದಾಗ ಅದು ರಕ್ತ ಪರಿಚಲನೆಯನ್ನ ಆ ಭಾಗಗಳಿಗೆ ತಲುಪಿಸುತ್ತೆ. ಹ್ಮ್.
ನಮ್ಮ ಮೆದುಳಿಂದ ಹಿಡಿದು ಕಾಲ ತುದಿಯವರೆಗುನು ಹ್ಮ್ ಹ್ಮ್ ಪ್ರತಿಯೊಂದನ್ನು, ಹ್ಮ್ ಬೆನ್ನು ಮೂಳೆ ಪ್ರತಿಯೊಂದು ಬರುತ್ತೆ ಇದರಲ್ಲಿ. ಓಕೆ ಅದೆಲ್ಲದಕ್ಕೂ ರಕ್ತ ಪರಿಚಲನೆಯನ್ನ ಇದು ಜಾಸ್ತಿ ಮಾಡ್ತಾ ಹೋಗುತ್ತೆ. ಹ್ಮ್ ಹ್ಮ್ ಹಾಗಾಗಿ ನಾವು ಈ ರೋಗಿಗಳಿಗೆ ನಾವು ಥ್ರೋಬಾಲ್ ಅನ್ನ ಆಟ ಆಡಿಸಿದ್ರೆ ಇವರಿಗೆ ಸಹಾಯ ಆಗಬಹುದಾ ಅಂತ ಒಂದು ಹ್ಮ್ ಪ್ರಶ್ನೆ ಮನ್ಸಲ್ಲಿ ಮೂಡ್ತು. ಹ್ಮ್. ನನಗ್ ಗೊತ್ತಿರ್ಲಿಲ್ಲ ಇದು ಸೊ ಡಯಾಲಿಸಿಸ್ ಪೇಷಂಟ್ ಗೆ ಯಾವ ರೀತಿ ಡಯಾಲಿಸಿಸ್ ಮಾಡಬಹುದು? ಪೇಷಂಟ್ಗೆ. ಹ್ಮ್. ಅದು ನಾನು 2020 ಡಿಸೆಂಬರ್ ಅಲ್ಲಿ ಇದನ್ನ ನಾನು ಡಾಕ್ಟರ್ ಹತ್ರ ಹ್ಮ್. ಆಲ್ ಓವರ್ ಇಂಡಿಯಾ ನೆಫ್ರಾಲಜಿಸ್ಟ್, ಕಿಡ್ನಿ ಸ್ಪೆಷಲಿಸ್ಟ್ ಕಾಲ್ ನಲ್ಲಿ ಇದಾರೆ. ಆವಾಗ ಕೋವಿಡ್ ಸಮಯ, ನಿಜ ಹೇಳ್ಬೇಕು ಅಂದ್ರೆ ಕೋವಿಡ್ ಸಮಯದಲ್ಲಿ ಈ ಪೇಷಂಟ್ ಗೆ ಇನ್ನೂ ಜಾಸ್ತಿನೇ ತೊಂದರೆ ಆಗ್ತಾ ಇತ್ತು. ಯಾಕೆಂತಂದ್ರೆ ಅವ್ರು ವಾಕ್ ಹೋಗ್ಬೇಕಂದ್ರೆ ಹೊರಗಡೆನೂ ಹೋಗೋಂಗಿಲ್ಲ, ಖಂಡಿತ ಹೌದು, ಲಾಕ್ಡೌನ್ ಆಗ್ಬಿಟ್ಟಿತ್ತು ಅವಾಗ ಅಲ್ವಾ. ಹೌದು. ನಾನು ಕಾಲ್ ನಲ್ಲಿ ಡಾಕ್ಟರ್ಗಳಿಗೆ ಪ್ರೆಸೆಂಟ್ ಮಾಡೋಣ ಅಂತ ಧೈರ್ಯ ಮಾಡ್ಕೊಂಡು, ಹ್ಮ್ ನೋಡಿ ಥ್ರೋಬಾಲ್ ಈ ತರ ಇರುತ್ತೆ, ಹ್ಮ್ ಇದರಿಂದ ಆಕ್ಯುಪ್ರೆಷರ್ ಆಗತ್ತೆ, ಹ್ಮ್ ಇದನ್ನ ನಿಮ್ಮ ಪೇಷಂಟ್ ಗಳಿಗೆ ನಾವು ಆಡಿಸಬಹುದಾ ಅಂತ ಪ್ರಶ್ನೆ ಕೇಳಿದೆ. ಹ್ಮ್ ಪಿನ್ ಡ್ರಾಪ್ ಸೈಲೆನ್ಸ್. ಹ್ಮ್ ಯಾಕೆಂದ್ರೆ ಡಾಕ್ಟರ್ಗಳಿಗೂ ಸ್ಪೋರ್ಟ್ಸಿಗೂ ಅಷ್ಟೊಂದೇನ್ ಕನೆಕ್ಷನ್ ಇರಲ್ಲ ನಾವು ಹೌದು. ನೋಡ್ದಂಗೆ ಹೌದು ಹೌದು ಅಲ್ವಾ. ಹೌದು. ಆಡ್ತಾರೆ, ಡಾಕ್ಟರ್ ಆಡೋದೇ ಇಲ್ಲ ಅಂತ ನಾನು ಹೇಳಲ್ಲ, ಹ್ಮ್. ಆದ್ರೆ ಒಂದು ಪ್ರಮಾಣದಲ್ಲಿ ಇರುತ್ತೆ ಅಷ್ಟೇ, ತುಂಬಾ ಡೀಪ್ ಆಗಿ ಹೋಗಿರಲ್ಲ ಅವರು ಹೌದು. ಹೆಚ್ಚಾಗಿ. ಹ್ಮ್. ನಮ್ ಪೇಷಂಟ್ ನೀವು ಆಟ ಆಡಿಸ್ತೀನಿ ಅಂತೀರಾ, ಅದೇ. ಅವ್ರಿಗೆ ಎದ್ದೋಡಾಡೋದೇ ಕಷ್ಟ ಆಗ್ಬಿಟ್ಟಿದೆ ಅಂತ ಹೌದು. ಒಂದು ಮನ್ಸಿಗೆ ಬರುತ್ತೆ ಖಂಡಿತ. ಅಲ್ವಾ. ಹೌದು. ಆದ್ರೆ ಡಾಕ್ಟರ್ ಅರವಿಂದ್ ಅವರು ಹ್ಮ್ ಸಂಪೂರ್ಣ ನಾನು ಇನ್ನೂ ಥ್ರೋಬಾಲ್ ನೋಡಿಲ್ಲ, ಹ್ಮ್ ನನಗ್ ಗೊತ್ತಿಲ್ಲ, ಡೈರೆಕ್ಟ್ ಆಗಿ ನಿಮ್ ಪರ್ಮಿಷನ್ ಅಂತೂ ಕೊಡಕ್ ಸಾಧ್ಯ ಇಲ್ಲ, ಹ್ಮ್ ನೀವು ತಂದು ನನಗೆ ತೋರಿಸಿ ಓಕೆ. ಥ್ರೋಬಾಲ್ ಅನ್ನ, ಹ್ಮ್ ಹ್ಮ್ ನೋಡ್ಬಿಟ್ಟು ನಾನ್ ನಿಮ್ಗೆ ಹೇಳ್ತೀನಿ ಆಟ ಆಡಿಸ್ಬೋದಾ ಇಲ್ವಾ ಅಂತ. ಹ್ಮ್. ಕಾನ್ಸೆಪ್ಟ್ ಚೆನ್ನಾಗಿದೆ, ಗೇಮ್ ಇಂದ ನಾವು ಏನಾದ್ರು ಸಹಾಯ ಮಾಡ್ಬೋದು ಅನ್ನುವಂಥದ್ದು, ಆದ್ರೆ ನನಗ್ ಗೊತ್ತಿಲ್ಲ, ನಾನು ಅಪ್ರೂವಲ್ ಅಂತೂ ಕೊಡಕ್ಕಾಗಲ್ಲ ಅಂತ ಅಂದ್ರು. ಹೌದು. ಸರಿ ಆಯ್ತು ಅಂತ ಬೆಂಗಳೂರು ಹಾಸ್ಪಿಟಲ್ ಅಂತ ಇದೆ ಇಲ್ಲಿ, ಹ್ಮ್ ಅಲ್ಲಿ ಅವ್ರ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದು, ಹ್ಮ್. ಅಲ್ಲಿಗೆ ಬಾಲ್ ಅನ್ನು ತಗೊಂಡು ಹ್ಮ್ ಮಾಸ್ಕ್ ಹಾಕೊಂಡು ಹೋದೆ ಹಾಸ್ಪಿಟ್ಲಿಗೆ. ಹ್ಮ್ ಕೊರೋನಾ ಟೈಮ್. ಕೊರೋನಾ ಟೈಮು. ಹೌದು. ಅವರು ಬಾಲ್ ಅನ್ನ ಕೈಯಲ್ಲಿ ಹಿಡಿದ್ರು, ಹ್ಮ್ ಎಲ್ಲ ನೋಡಿದ್ರು, ಅದ್ರ ತೂಕ, ಅದ್ರದ್ದು ಕನ್ಸಿಸ್ಟೆನ್ಸಿ, ಹ್ಮ್. ಎಷ್ಟು ಹಾರ್ಡ್ ಇದೆ ಅದು ಅಥವಾ ಹ್ಮ್. ಸಾಫ್ಟ್ ಇದೆ, ಹ್ಮ್ ಪ್ರತಿಯೊಂದನ್ನು ಪರೀಕ್ಷೆ ಮಾಡಿ ಹ್ಮ್ ಆ ನಂತರ ಈ ಬಾಲ್ ಅನ್ನ ಇಲ್ಲಿ ಇಟ್ಬಿಟ್ಟು ಹೋಗಿ ಹ್ಮ್ ನಾನು ನೋಡ್ಬಿಟ್ಟು ಪೇಷಂಟ್ ಗಳಿಗೆ ಆಟ ಆಡಿಸ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀನಿ ಅಂತಂದ್ರು. ಹ್ಮ್. ಸರಿ ಆಯ್ತು ಅಂತ ಅವರಿಗೆ ಬಾಲ್ ಅನ್ನ ಕೊಟ್ಬಿಟ್ಟು ಅವತ್ತು ನಾನು ಬಂದೆ. ಅವರೇ ಆಟ ಆಡ್ಸಿದ್ರು. ಹಾ. ಹ್ಮ್ ಆಮೇಲೆ ಡಯಾಲಿಸಿಸ್ ಪೇಷಂಟ್ ಅಲ್ಲಿ ನನಗೆ ಮತ್ತೆ ಕೇಳೋದಕ್ಕೆ ಭಯ. ಹ್ಮ್ ಯಾಕೆಂತಂದ್ರೆ ಅಯ್ಯೋ ಏನ್ ಅನ್ಕೊಂಡ್ಬಿಟ್ರೋ ಇವ್ರು ಅನ್ನೋ ಒಂದು ಭಾವನೆ ಇರುತ್ತಲ್ಲ ಹೌದು, ನಮ್ಗೆ ಸಹಜವಾಗಿ. ಹೌದು. ಫಸ್ಟ್ ಟೈಮ್ ಯಾರು ಈ ತರ ಕೇಳಿರ್ಲೇ ಇಲ್ಲ ಹೌದು. ಅಲ್ವಾ. ಹೌದು. ನಾನು ಅವತ್ ಮನೆಗ್ ಬಂದ್ಮೇಲೆ ನಾನು ವಾಪಸ್ ಆ ಡಾಕ್ಟ್ರಿಗೆ ಫೋನೇ ಮಾಡಿಲ್ಲ. ಹ್ಮ್ ಒಂದ್ ವಾರದ ನಂತರ ನಂಗೆ 3 ವಿಡಿಯೋ ಬಂತು ಹ್ಮ್ ಫೋನ್ ನಲ್ಲಿ. ಸಂಪೂರ್ಣ ನಾನು ನನ್ನ ಪೇಷಂಟಿಗೆ, ಡಯಾಲಿಸಿಸ್ ಪೇಷಂಟ್ಸ್ಗೆ ಹ್ಮ್. ಡಯಾಲಿಸಿಸ್ ಸೆಂಟರ್ ಅಲ್ಲಿ ಆಟ ಆಡಿಸಿದೀನಿ, ಹ್ಮ್. ನೋಡಿ ಹ್ಮ್. ಇದನ್ನ ಆಟ ಆಡಿಸಬಹುದು ಅಂತ ನನಗ್ ಅನ್ಸುತ್ತೆ ಅಂತಂದ್ರು. ಓ, ಅವತ್ತು ಕುಣಿದಾಡ್ಬಿಟ್ಟೆ ನಾನು. ಖಂಡಿತ ಏನೋ ಅಲ್ವಾ? ಆಗುತ್ತೆ ಅಂತಂದ್ರೆ ಇನ್ನೇನು ಹೌದು. ಆಯ್ತಲ್ಲ, ಪಾಸಿಟಿವ್ ಹಾ. ಆನ್ಸರ್ ಬಂದಾಗ ಖುಷಿ ಪಾಸಿಟಿವ್ ಆಯ್ತು. ಆನ್ಸರ್ ಬಂದಾಗ ಖುಷಿ ಆಯ್ತು. ಹ್ಮ್ ಅವ್ರು ತುಂಬಾ ಒಂದು ಪ್ರಗತಿಪರರು ಅಂತ ಹೇಳ್ತೀವಲ್ಲ, ಆ ಹ್ಮ್. ತರ ಸಂಶೋಧಕರು ಹೌದು, ಮತ್ತೆ ಹ್ಮ್ ಸಾಕಷ್ಟು ರಿಸರ್ಚ್ ಅವರು ಮಾಡಿದ್ದಾರೆ ಪೇಷಂಟ್ ಗಳ ಬಗ್ಗೆ. Okay. ಸರಿ, ಗ್ರೀನ್ ಸಿಗ್ನಲ್ ಸಿಕ್ತು, ಹ್ಮ್ ಇನ್ ಶುರು ಮಾಡ್ಬೇಕು. ಹೆಂಗ್ ಶುರು ಮಾಡೋದು? ಹ್ಮ್ ಮಾರ್ಚ್ 21, 2021 ಹ್ಮ್ ಕೋವಿಡ್ ಮಧ್ಯದಲ್ಲೇನೆ ಹ್ಮ್ ಟ್ರಸ್ಟ್ವೆಲ್ ಹಾಸ್ಪಿಟಲ್ ಅಂತ ಇದೆ ಬೆಂಗಳೂರಲ್ಲಿ. ಓಕೆ. ಟ್ರಸ್ಟ್ವೆಲ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಗಳ ಹತ್ರ, ಅಲ್ಲಿ MD ಹತ್ರ ಎಲ್ಲ ಅವರು ಮಾತಾಡಿ ಹ್ಮ್ ಅಲ್ಲಿ ಪ್ರಾರಂಭ ಮಾಡೋಣ, ಉದ್ಘಾಟನೆ ಮಾಡೋಣ ಈ ಕಾರ್ಯಕ್ರಮವನ್ನ ಅಂತ. ಹ್ಮ್ ಡಯಾಲಿಸಿಸ್ ಪೇಷಂಟ್ಸ್ ಮತ್ತೆ ಅವರ ಅಟೆಂಡಿಗಳು ಇವ್ರನ್ನೆಲ್ಲ ಒಂದು ಹಾಲ್ ನಲ್ಲಿ ಹ್ಮ್ ಸೇರಿಸಿ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟು ಹ್ಮ್ ಅವರೆಲ್ಲರಿಗೂ ನಾವು ಥ್ರೋಬಾಲ್ ಅನ್ನ ಕೊಟ್ವಿ ಅಲ್ಲಿ ಹ್ಮ್. ಬಂದಿರುವಂತ ಪೇಷಂಟ್ ಗಳಿಗೆ. ಹ್ಮ್ ಕೊಟ್ಬಿಟ್ಟು ನೀವಿನ್ನು ಆನ್ಲೈನ್ ನಲ್ಲಿ ನಿಮ್ಗೆ ಕ್ಲಾಸ್ ಮಾಡ್ತೀವಿ, ಹ್ಮ್ ಕೋವಿಡ್ ಟೈಮ್ ಆಗಿರೋದ್ರಿಂದ ಹ್ಮ್ ನೀವು ಆನ್ಲೈನ್ ನಲ್ಲಿ ಜಾಯಿನ್ ಆಗಿ ಅಂತ ಕೇಳ್ಕೊಂಡ್ವಿ ನಾವು. ಹ್ಮ್ ಪೇಷಂಟ್ ಒಳ್ಳೆ ರೆಸ್ಪಾನ್ಸ್ ಕೊಟ್ರು. ಕೆಲವರು ಸ್ವಲ್ಪ ಹೆದರ್ಕೊಂಡ್ರು, ಕೆಲವರು ಓಕೆ ಆಡ್ಬೋದು ಅಂತಂದ್ರು. ಹ್ಮ್. ಇವರಿಗೆಲ್ಲ ನಾವು ಗ್ರೌಂಡಿಗೆ ಕರ್ಕೊಂಡು ಹೋಗಿ ಆಟ ಆಡ್ಸಕ್ ಆಗಲ್ಲ. ಹೌದು. ಹಾಗಾಗಿ ಎಲ್ಲಿದ್ದಾರೋ ಅಲ್ಲಿ ಆಟ ಆಡ್ಸೋದು. ಎಲ್ಲಿದ್ದಾರೋ ಅಲ್ಲಿ ಮನೆಯಲ್ಲೇ ನಾವು ಆನ್ಲೈನ್ ಕ್ಲಾಸ್ ಅನ್ನ ಪ್ರಾರಂಭ ಮಾಡಿದ್ವಿ. ಹ್ಮ್ ಆನ್ಲೈನ್ ಕ್ಲಾಸ್ ಅಲ್ಲಿ ನಮ್ ಕೋಚ್ ಅವ್ರ ಮನೆಯಲ್ಲಿ ಇರೋದು, ಇವರು ಪೇಷಂಟ್ ಬಾಲ್ ಅನ್ನು ಹಿಡ್ಕೊಂಡು ಅವ್ರ ಮನೆಯಲ್ಲಿ ಇರೋದು, ಅವರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗೋದು, ಹ್ಮ್. ಹೇಗೆ ಆಟ ಆಡ್ಬೋದು ಅಂತ. ಹ್ಮ್. ಹ್ಮ್. ವಾರ್ಮ್ ಅಪ್ ಎಕ್ಸರ್ಸೈಸ್ ಇಂದ ಶುರು. ಹ್ಮ್ ಆ ನಂತರ ಬಾಲ್ ಅಲ್ಲಿ ಕೆಳಗಡೆ ಹಾಕೋದು, ಹಿಡಿಯೋದು, ಹ್ಮ್ ಗೋಡೆಗೆ ಹಾಕೋದು, ಹಿಡಿಯೋದು. ಓಕೆ. ಆಮೇಲೆ ಮನೆಯಲ್ಲಿ ಇನ್ನು ಮನೆ ಜನ ಯಾರಾದ್ರೂ ಇರ್ತಾರಲ್ಲ, ಹೌದು, ಯಾಕಂದ್ರೆ ಅವ್ರ ಜೊತೆ ಥ್ರೋಬಾಲ್ ಅಂದ್ರೆ ಇಬ್ರು ಬೇಕು, ಕನಿಷ್ಠ ಇಬ್ರು ಬೇಕು ಅಂತಿರುತ್ತೆ. ಇಬ್ರು ಇಲ್ದೆ ಇದ್ರೂನು ಒಬ್ಬರೇ ಹೇಗೆ ಆಡೋದು, ಆಡ್ಬೋದು? ಹೇಗೆ ಆಡೋದು ಅಂತಾನು ಹೇಳ್ಕೊಟ್ವಿ ನಾವು. ಹ್ಮ್. ಇಬ್ರಿದ್ದಾಗ ಹೇಗೆ ಆಡೋದು, ಆಟ ಆಡೋದು ಅಂತಾನು ಹೇಳ್ಕೊಟ್ವಿ. ಹ್ಮ್ ಇನ್ನೊಬ್ರಿದ್ದಾಗ ಅವರಿಗೆ ಕ್ಯಾಚ್
ಈ ದಿನ ಅವ್ರ ಹತ್ರ ನೀವು BP ಒಂಚೂರು ನೋಡ್ಕೊಂಡ್ಬಿಡಿ ನಿಮ್ದು ಪ್ರಾರಂಭದಲ್ಲಿ ಎಷ್ಟಿದೆ ಅಂತ ಪ್ರತಿ ವಾರದಲ್ಲಿ 2 ದಿನ ನಾವು ಕ್ಲಾಸ್ ಮಾಡ್ತಾ ಇದ್ವಿ. 2 ದಿನ ಕ್ಲಾಸ್ ಮಾಡುವಾಗ್ಲೂ ಅವ್ರು ಫಸ್ಟ್ BP ಟೆಸ್ಟ್ ಮಾಡ್ಕೊಂಡು ಆಮೇಲೆ ಆಟ ಆಡ್ತಾ ಇದ್ರು ನಾರ್ಮಲ್ ಆಗಿ. 2-3 ವಾರ ನಮ್ಗೇನು ವ್ಯತ್ಯಾಸ ಗೊತ್ತಾಗಿಲ್ಲ. ಅದು ವಾರದಲ್ಲಿ 2 ದಿನ ಮಾತ್ರ ವಾರದಲ್ಲಿ 2 ದಿನ ನಾವು ಆಟ ಆಡಿಸ್ತಾ ಇದ್ದದ್ದು, ಉಳಿದ ದಿನ ಅವರೇ ಆಟ ಆಡ್ಬೇಕಿತ್ತು. ಅಂದ್ರೆ ನಾವು ಹೇಳ್ಕೊಡ್ತೀವಲ್ಲ ಟೆಕ್ನಿಕ್ಸ್ ಎಲ್ಲ, ಅದನ್ನ ಅವ್ರು ಫಾಲೋ ಮಾಡ್ಕೊಂಡು ಹೋಗೋದು. ಹಾಗ ಆಟ ಆಡ್ತಾ 3ನೇ ವಾರ ಬರ್ತಿದ್ದಂಗೆನೆ ಪೇಷಂಟ್ಗೆ BP ಸ್ಟೆಬಿಲೈಸ್ ಆಗ್ತಾ ಬಂತು. ರಾತ್ರಿ ನಿದ್ದೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ನಿದ್ದೆ ಮಾಡೋದಕ್ಕೆ ಪ್ರಾರಂಭ ಆದ ತಕ್ಷಣ ಅವರಿಗೆ ಆಟೋಮ್ಯಾಟಿಕ್ ಆಗಿ ದೇಹದಲ್ಲಿ ಚೈತನ್ಯ ಜಾಸ್ತಿ ಆಯ್ತು. ಮತ್ತೆ ಅದಾದ ನಂತರ ಅವರು ಒಬ್ಬರೇ ಡಯಾಲಿಸಿಸ್ ಹೋಗಿ ಅವರೇ ಗಾಡಿ ಹೊಡ್ಕೊಂಡು ಹೋಗಿ ಡಯಾಲಿಸಿಸ್ ಮಾಡಿಸ್ಕೊಂಡು ವಾಪಸ್ ಬರ್ತಾ ಇದ್ರು. ಅಷ್ಟರವರೆಗೆ ಅವರಿಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯ್ತು, ಪರಿಣಾಮ ಬೀಳ್ತು. ಹೌದೌದು, ಪರಿಣಾಮ ಬೀರ್ತು ಅವ್ರಿಗೆ. ಅವರು ಪ್ರತಿಯೊಬ್ಬರ ಹತ್ರನು ಹೇಳ್ತಾ ಇದ್ರು. ಡಯಾಲಿಸಿಸ್ ಬೇರೆ ಪೇಷಂಟ್ ಗಳಿಗೂ ಅವರು ಹೇಳ್ತಾ ಇದ್ರು, ನೀವು ಆಟ ಆಡಿ, ಇದರಿಂದ ಹೆಲ್ಪ್ ಆಗತ್ತೆ ಅಂತ. ಮತ್ತೆ ಇನ್ನೊಂದು ಸಲ ನಾವು ಅಲ್ಲಿ ರಿಸರ್ಚ್ ಅನ್ನ ಮಾಡಿದ್ವಿ ರಸ್ವೆಲ್ ಹಾಸ್ಪಿಟಲ್ ಅಲ್ಲಿ. ಅದು ಒಂದು ಹಂತ ಪ್ರಾರಂಭ ಅಷ್ಟೇ. ಥ್ರೋಬಾಲ್ ಫಾರ್ ಹೆಲ್ತ್ ಅನ್ನೋದಕ್ಕೆ, ಆರೋಗ್ಯಕ್ಕಾಗಿ ಥ್ರೋಬಾಲ್ ಅನ್ನೋದಕ್ಕೆ ಅದು ಮೊದಲನೇ ಹಂತ. ಅದಾದ ನಂತರ ಮಕ್ಕಳಲ್ಲಿ ರಿಸರ್ಚ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಆವಾಗ ನಮ್ಗೆ ಅರುಣಚೇತನ ಶಾಲೆ ಬೆಂಗಳೂರು, ಅದು ಸ್ಪೆಷಲ್ ಚಿಲ್ಡ್ರನ್ಸ್ ಸ್ಕೂಲ್. ನಾರ್ಮಲ್ ಮಕ್ಕಳಲ್ಲ ಅಲ್ಲಿರುವಂತವ್ರು, ಸ್ಪೆಷಲ್ ಚಿಲ್ಡ್ರನ್. ಅವರಿಗೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಇರುತ್ತೆ, ಅಥವಾ ಸೆರೆಬ್ರಲ್ ಪಾಲ್ಸಿ ಅಂತ ಹೇಳ್ತಾರೆ, ಆಟಿಸಮ್ ಅಂತ ಹೇಳ್ತಾರೆ. ಈ ತರ ಬೇರೆ ಬೇರೆ ಒಂದು ಯಾರು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಬೈ ಬರ್ತ್ ಬಂದಿರುವಂತದ್ದು. ಮೆದುಳು ಮತ್ತು ನರಕ್ಕೆ ಸಂಬಂಧಪಟ್ಟಂತ ಒಂದು ಡಿಫೆಕ್ಟ್ ಇದು. ಬೈ ಡಿಸೈನ್ ಆಗಿರತ್ತೆ ಅವರಿಗೆ. ಪಾಪ ಅವರಿಗೆ ನಾವು ಬಾಲ್ ಹಾಕಿದ್ರೆ ಹೆಂಗ್ ಹಿಡಿಬೇಕು ಅಂತ ಒಂದು ಅಂದಾಜು ಇರಲ್ಲ. ಆ ತರದ ಮಕ್ಕಳು, ಅವರಿಗೆ ನಾವು 4 ವಾರ ಥ್ರೋಬಾಲ್ ಆಟ ಆಡ್ಸಿದ್ವಿ, ನೋಡೋಣ ಏನ್ ಪರಿಣಾಮ ಆಗತ್ತೆ ಅಂತ. ಅದನ್ನ ಆಟ ಆಡ್ಸುವಾಗ ನಾವು ಅವರ ತೂಕ ಮತ್ತು ಬಾಡಿ ಕಂಪೋಸಿಷನ್ ಅಂತ ಹೇಳ್ತೀವಿ. ಬರೀ ತೂಕ ಒಂದೇ ಅಲ್ಲ, ಎಷ್ಟು kg ಅಂತ ಒಂದೇ ಅಲ್ಲ, ನಮ್ಮ ದೇಹದಲ್ಲಿ ಎಷ್ಟು ಭಾಗ ಫ್ಯಾಟ್ ಇದೆ, ಎಷ್ಟು ಭಾಗ ಮಸಲ್ಸ್ ಇದೆ, ಮಾಂಸಖಂಡಗಳಿದೆ, ಮತ್ತೆ ಎಲುವಿನ ತೂಕ ಎಷ್ಟಿದೆ, ಇದು ನೀರಿನ ಭಾಗ ಎಷ್ಟಿದೆ, ಪ್ರತಿಯೊಂದು ನಮ್ಗೆ ಅದ್ರಲ್ಲಿ ಬಂದ್ಬಿಡುತ್ತೆ. ಸ್ಮಾರ್ಟ್ ಸ್ಕೇಲ್ ನಲ್ಲಿ ನಾವು ಅದನ್ನ ನೋಡಿದಾಗ ಅದನ್ನ ಮೊದ್ಲು ತಗೊಂಡ್ವಿ, ಆಮೇಲೆ ಆಟ ಆಡ್ಸಿದ ನಂತರ ಅದನ್ನು ತಗೊಂಡ್ವಿ. ಆವಾಗ ನಮ್ಗೆ ಕಂಡು ಬಂದಿದ್ದ ಅಂಶ ಏನು ಅಂತಂದ್ರೆ, ಮೊದಲನೇದಾಗಿ ಫ್ಯಾಟ್ ಬರ್ನ್ ಆಯ್ತು ಮಕ್ಕಳಲ್ಲಿ, ಮಸಲ್ಸ್ ಇಂಪ್ರೂವ್ಮೆಂಟ್ ಆಯ್ತು. ಆಮೇಲೆ ಐ ಹ್ಯಾಂಡ್ ಕೋಆರ್ಡಿನೇಷನ್ ಅಂತ ಅವ್ರದ್ದು ಮೆಜರ್ ಮಾಡುವಂತದ್ದು ಪದ್ಧತಿ. ಈ ತರ ಒಂದು ಮಕ್ಕಳಲ್ಲಿ ಅವರು ಎಷ್ಟು ಗ್ರಹಿಸ್ತಾರೆ, ಹೇಗೆ ಅವರು ಈಗ ಒಂದು ಬಾಲ್ ಬಂದ್ರೆ ನಾನು ಹಿಡಿಯೋದು ಹೇಗೆ ಅಂತ ಹೆಂಗೆ ಅವರು ಜಡ್ಜ್ಮೆಂಟ್ ತಗೊಳ್ತಾರೆ. ಯಾಕಂದ್ರೆ ಮೆದುಳು ಇನ್ಸ್ಟ್ರಕ್ಷನ್ ಕೊಡ್ಬೇಕಲ್ಲ, ಅದಕ್ಕೆ ಅದನ್ನ ಅವರು ಟೀಚರ್ಸ್ ಗಮನಿಸಿದ್ರು. ಇವರಲ್ಲಿ ಐ ಹ್ಯಾಂಡ್ ಕೋಆರ್ಡಿನೇಷನ್ ಚೆನ್ನಾಗ್ ಆಗ್ತಾ ಇದೆ ಈಗ, ಮತ್ತೆ ಬೇರೆಯವ್ರಿಗೆ ಹೇಳ್ಕೊಡುವಂತ ಒಂದು ಮನಸ್ಥಿತಿ ಬಂದಿದೆ ಅಂತ ಅವರು ಟೀಚರ್ಸ್ ಹೇಳಿದ್ರು. ತುಂಬಾ ಹೆಲ್ಪ್ ಆಯ್ತು ಅಂತ ಹೇಳಿದ್ರು ಅವರು. ಅದನ್ನ ನಾವು ಕೇಂಬ್ರಿಡ್ಜ್ ಯೂನಿವರ್ಸಿಟಿ UK ನಲ್ಲಿ ಪ್ರೆಸೆಂಟ್ ಮಾಡಿದ್ವಿ, ರಿಸರ್ಚ್ ಪೇಪರ್ ಆಗಿ ಸಬ್ಮಿಟ್ ಮಾಡಿ. ಹೌದು, UK ದಲ್ಲಿ 2022 ಆಗಸ್ಟ್ ಅಲ್ಲಿ ರಿಯಲೈಸೇಷನ್ ಆಯ್ತು, ಇದರಿಂದ ಉಪಯೋಗ ಆಗತ್ತೆ, ಇಂಥ ಮಕ್ಕಳಿಗೂ ಉಪಯೋಗ ಆಗತ್ತೆ ಅಂತ. ಎಸ್, ಥ್ರೋಬಾಲ್ ಕೇವಲ ಆಟಕ್ಕಾಗಿ ಅಷ್ಟೇ ಅಲ್ಲ, ಆರೋಗ್ಯಕ್ಕಾಗಿಯೂ ಅಂತ ಹೇಳಿ ಸಂಪೂರ್ಣ ಹೆಗಡೆ ಅವರು ಹೇಳ್ತಾ ಇದ್ರೆ. ಇನ್ನು ಹಲವಾರು ಸಂಶೋಧನೆಗಳು ಇದೆ ಸ್ನೇಹಿತರೆ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ವಲ್ಪ ಲಾಂಗ್ ಅನ್ಸಿದ್ರು ವಿಶೇಷ ವಿಷಯ ಇದೆ. ಈಗ ಸಂಪೂರ್ಣ ನಿಮ್ಮ ಸಂಶೋಧನೆ ಯಾರ ಮೇಲೆ ಯಾವಾಗ ಆಯ್ತು ಅಂತ ಹೇಳ್ಬೋದಾ? ಮುಂದಿನ ಸಂಶೋಧನೆ ಆಲ್ಕೋಹಾಲ್ ಮತ್ತು ಡ್ರಗ್ ಹ್ಯಾಬಿಟ್ ಅವರ ಮೇಲೆ ರಿಹ್ಯಾಬಿಲಿಟೇಷನ್ ಸೆಂಟರ್, ಶ್ರೀ ಸತ್ಯಸಾಯಿ ಫೌಂಡೇಶನ್ ಅಂತ ಒಂದು ಬೆಂಗಳೂರು ಹತ್ರನೇ ಇರೋದು. ಅಲ್ಲಿ ನಾವು ಆಲ್ಕೋಹಾಲ್ ಡ್ರಗ್ ಹ್ಯಾಬಿಟ್ಸ್ ಒಳಗಡೆನೆ ಇರ್ತಾರೆ, ನಾವು ಅವ್ರನ್ನ ಗ್ರೌಂಡಿಗೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಮತ್ತೆ ಅವರಿಗೆ ಲಿವರ್ ಎಲ್ಲ ಡ್ಯಾಮೇಜ್ ಆಗಿರೋದ್ರಿಂದಾಗಿ ಸರಿಯಾಗಿ ಊಟ ತಿಂಡಿ ಮಾಡಿದ್ರೆ ಜೀರ್ಣನೂ ಆಗ್ತಾ ಇರ್ಲಿಲ್ಲ ಅವರಿಗೆ. ಪೇಷಂಟ್ ತರನೇ, ಹೌದು. ಮತ್ ಪೇಷಂಟ್ ಗಿಂತ ಒಂದ್ ಹಂತ ಜಾಸ್ತಿ, ಯಾಕಂದ್ರೆ ಅವ್ರನ್ನ ಆಚೆ ಕಳ್ಸಿದ್ರೆ ಓಡೋಗ್ಬಿಡ್ತಾ ಇದ್ರು. ತುಂಬಾ ಡೇಂಜರು. ಅವರಿಗೆ ಯಾವ ರೀತಿ ನೀವು ಒಂದು ಪ್ರಯೋಗ ಮಾಡಿದ್ರೆ? ನನಗೆ ಈ ಥ್ರೋಬಾಲ್ ಬಹಳ ಕುತೂಹಲ ನಿಜವಾಗ್ಲೂ. ನಿಜ. ಸಾಮಾನ್ಯ ಈ ತರದೊಂದು ರಿಸರ್ಚ್ ಅನ್ನ ಮಾಡೋರು ಬಹಳ ಕಡಿಮೆ, ಖಂಡಿತ ಕಡಿಮೆ ಅಲ್ವಾ? ಅದು ಒಂದು ಸ್ಪೋರ್ಟ್ಸ್ ಒಂದು ಐಟಮ್ ಇಟ್ಕೊಂಡು ಇದು ಯಾವ ರೀತಿ ಮಾಡ್ಬೋದಪ್ಪ, ಮಾಡಿದ್ರು ಆಗ್ತದ ಹೇಳೋದು ಸಂಶಯ ಬರೋದು ಜಾಸ್ತಿ. ಸಂಶಯ ಮೊದಲನೇದಾಗಿ ನನ್ಗೆ ಬಂತು, ಮಾಡಬಹುದಾ ಅಂತ. ಅದೇ ಅಲ್ವಾ? ಆದ್ರೂ ಪ್ರಯತ್ನ ಮಾಡೋಣ ಅಂತ ಒಂದು ಭಾವನೆಯಿಂದ ನಾವು 6 ವಾರಗಳ ಕಾಲ
ವಾರದಲ್ಲಿ 2 ದಿನ ಥ್ರೋಬಾಲ್ ಅವ್ರಿಗೆ ನಾವು ಆಟ ಆಡ್ಸೋದು, ಉಳಿದ ದಿನ ಅವರೇ ಆಟ ಆಡ್ಕೊಳ್ಳುವಂಥದ್ದು. ಹ್ಮ್. ಆ ರೀತಿನಲ್ಲಿ ನಾವು ಪ್ರಾರಂಭ ಮಾಡಿದ್ದು. ಅಂದ್ರೆ ಮನೆ ಒಳಗೆ ಮನೆಯ ಒಳಗೆ 4 ಗೋಡೆಗಳ ಮಧ್ಯದಲ್ಲಿ, ಹ್ಮ್ ಅಲ್ಲಿ ಹೊರಗಡೆಯಿಂದ ನಾವು ಒಳಗಡೆ ಹೋದ್ರೆ ನಮ್ಮನ್ನೇ ಲಾಕ್ ಮಾಡ್ತಾರೆ, ಹ್ಮ್ okay, ನಾವು okay. ಆಚೆ ಬರೋ ಹಂಗಿಲ್ಲ. ಹಾ, ಹಾ. ಸರಿ ಅಂತ ನಾವು ಪ್ರಾರಂಭ ಮಾಡಿದ್ವಿ ಇಲ್ಲಿ. ಹ್ಮ್. ಪ್ರಾರಂಭ ಮಾಡಿದ ನಂತರ ಆರಂಭದಲ್ಲಿ ಎಲ್ರೂ ಬಂದಿಲ್ಲ ಆಟ ಆಡಕ್ಕೆ. ಹ್ಮ್ ಸುಮ್ನೆ ಮೂಲೆನಲ್ಲಿ ಕುತ್ಕೋತಾ ಇದ್ರು, ಮಲ್ಕೋತಾ ಇದ್ರು, ಆದ್ರೆ ಆಟಕ್ ಬರ್ತಾ ಇರ್ಲಿಲ್ಲ. ಹ್ಮ್. ಪ್ರಾರಂಭದಲ್ಲಿ ಹ್ಮ್ ಸ್ವಲ್ಪ ಜನ ಅಷ್ಟೇ ಆಟ ಆಡಿದ್ರು. ಹ್ಮ್ ಆಮೇಲೆ ನಿಧಾನವಾಗಿ ಉಳಿದವರು ಆಟ ಆಡೋದನ್ನ ನೋಡಿ ನಾನು ಆಟ ಆಡ್ಬೇಕು ಅಂತ ಒಂದ್ ಸ್ವಲ್ಪ ಜನ ಹಂಗೆ ಎದ್ದು ಆಮೇಲೆ ಇಡೀ ಒಂದು 64 ಜನ ಏನೋ ಇದ್ರು ಅಲ್ಲಿ ಓ. ಆ ಫೆಸಿಲಿಟಿನಲ್ಲಿ. ಹ್ಮ್. ಪ್ರತಿಯೊಬ್ರು ಆಟ ಆಡೋದಕ್ಕೆ ಪ್ರಾರಂಭ ಮಾಡಿದ್ರು. ಹ್ಮ್ ಹ್ಮ್ ಆರಂಭದಲ್ಲಿ ಅವರಿಗೆ ಜೀರ್ಣ ಆಗ್ತಾ ಇರ್ಲಿಲ್ಲ ಅಂತಂದಲ್ಲ, ಹಾಗಾಗಿ ಜೀರ್ಣ ಆಗದೆ ಇದ್ದಾಗ ವೀಕ್ನೆಸ್ ಆಗುತ್ತೆ, ಹೌದು, ಲಿವರ್ ಡ್ಯಾಮೇಜ್ ಆಗಿರತ್ತಲ್ಲ, ಹೌದು. ಹಾಗಾಗಿ ತಿಂದಿದ್ದು ತಿಂದಿದ್ದು ಡೈಜೆಷನ್ ಆಗಲ್ಲ, ವೀಕ್ನೆಸ್ ಆಗತ್ತೆ. ವೀಕ್ನೆಸ್ ಆದಾಗ ನನ್ಗೆ ಇನ್ನೂ ಡ್ರಗ್ಸ್ ಏನೋ ತಗೋಬೇಕು, ಕುಡಿಬೇಕು ಅನ್ನುವಂತ ಒಂದು ಭಾವನೆ ಬರುತ್ತೆ. ಆದ್ರೆ ಇವರು ಆಟ ಆಡ್ತಾ ಆಡ್ತಾ ಹ್ಮ್. ಊಟ ತಿಂಡಿ ಸರಿಯಾಗಿ ಮಾಡೋಕ್ ಸ್ಟಾರ್ಟ್ ಮಾಡಿದ್ರಂತೆ. ನಮಗ್ ಗೊತ್ತಿರ್ಲಿಲ್ಲ ಇದು ಯಾವ್ದೂನು. ಊಟ ತಿಂಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಡಬ್ಬಲ್ ಊಟ ಮಾಡೋದಕ್ಕೆ ಶುರು ಮಾಡಿದ್ರು. ಆಮೇಲೆ ಆವಾಗ ಜೀವಸತ್ವ ದೇಹಕ್ಕೆ ಏನ್ ಬೇಕು, ಪೌಷ್ಟಿಕಾಂಶ ಏನ್ ಬೇಕು, ವಿಟಮಿನ್ಸ್ ಏನ್ ಬೇಕು, ಪ್ರತಿಯೊಂದು ಸಿಗೋದಿಕ್ ಪ್ರಾರಂಭ ಆದ ನಂತರ ಅವರು ರಿಕವರಿ ಆಗೋದಕ್ಕೆ ಪ್ರಾರಂಭ ಆಯ್ತು. ಅಂದ್ರೆ ಆ ಕ್ರೇವ್ ಇರುತ್ತಲ್ಲ, ಒಂದು ಮಾದಕ ವಸ್ತು ನಾನು ತಗೋಬೇಕು ಅನ್ನುವಂತ ಕ್ರೇವು ಅವ್ರಿಗೆ ಕಡಿಮೆ ಆಗ್ತಾ ಬಂತಂತೆ. ಅದನ್ನ ಆ ನಂತರ ಅವರು ವಿಡಿಯೋದಲ್ಲಿ ಮಾತಾಡಿ ಹೇಳಿದ್ದಾರೆ. ಈ ಕಾರ್ಯಕ್ರಮ ಮುಗಿದ ನಂತರ ಬಹಳ ಉತ್ತಮ ಬೆಳವಣಿಗೆ ಆಯ್ತು, ಮತ್ತೆ ಅವರಲ್ಲೂ ಸಹ ದೈಹಿಕವಾಗಿ ನಾವು ವ್ಯತ್ಯಾಸವನ್ನ ಕಂಡುಕೊಂಡ್ವಿ. ಅಲ್ಲಿ ನೀವು ಬೇರೆ ಕಡೆ ಎಲ್ಲ ಫ್ಯಾಟ್ ಬರ್ನ್ ಮಾಡ್ಬೇಕು ಅಂತ ನಾವು ನೋಡ್ತಾ ಇರ್ತೀವಲ್ಲ, ಆದ್ರೆ ಇಲ್ಲಿ ಫ್ಯಾಟ್ ಅವರಿಗೆ ಜಾಸ್ತಿ ಬೇಕಾಗತ್ತೆ. ಯಾಕಂದ್ರೆ ಎಲ್ಲ ಸಣ್ಣ ಆಗಿರ್ತಾರೆ, ಅವರ ಮೈಯಲ್ಲಿ ಮಾಂಸಖಂಡನೂ ಇರಲ್ಲ, ಮತ್ತೆ ಫ್ಯಾಟು ಇರಲ್ಲ, ಎರಡೂ ಇರಲ್ಲ, ತುಂಬಾ ಸಣ್ಣ ಆಗಿ ವೀಕ್ನೆಸ್ ಇದೆಲ್ಲ ಪ್ರಾರಂಭ ಆಗಿರತ್ತೆ ಅವ್ರಿಗೆ. ಅಂಥವ್ರು ಊಟ ತಿಂಡಿ ಸರಿ ಮಾಡಕ್ ಹೋಗಿ ಆರೋಗ್ಯ ಜಾಸ್ತಿಯಾಗಿ ಇಂಪ್ರೂವ್ ಆಯ್ತು. ಅವ್ರಿಗೆ ತೂಕ ಜಾಸ್ತಿ ಆಯ್ತು, ಮತ್ತೆ ತೂಕ ಜಾಸ್ತಿ ಇದ್ದವ್ರದ್ದು ಕಡಿಮೆ ಆಯ್ತು. ಆತರ ಬ್ಯಾಲೆನ್ಸ್ ಆಯ್ತು. ಅದು ನಿಜವಾದ ಬೆಳವಣಿಗೆ ಅಲ್ವಾ? ಸಣ್ಣ ಆಗ್ಬಿಡೋದೇ ದೊಡ್ಡ ಬೆಳವಣಿಗೆನೂ ಅಲ್ಲ, ಖಂಡಿತ ಅಲ್ಲ. ಹೌದು, ಅಥವಾ ದಪ್ಪ ಆಗೋದು ಅಲ್ಲ. ಎಷ್ಟು ಹೆಲ್ದಿ ಆದ್ರು, ಹೆಲ್ದಿ ಆಗುವಂತದ್ದು, ಖಂಡಿತ ಆರೋಗ್ಯಕರ ಆಗುವಂತದ್ದು ತುಂಬಾ ಮುಖ್ಯ. ಸೊ ಅವರು ಡ್ರಗ್ ಇದೇನೋ ಕಡಿಮೆ ಮಾಡ್ತಾ ಬಂದ್ರು. ಡ್ರಗ್ಗಿನ ಒಂದು ಅವರಿಗೆ ಕೆಲವೊಂದು ಮಾತ್ರೆಗಳನ್ನೆಲ್ಲ ಕೊಡ್ತಾ ಹೋಗ್ತಾರೆ ಅಲ್ಲಿ, ಅದರಿಂದ ವಿಮುಕ್ತರಾಗೋದಿಕ್ಕೆ. ಸಾಮಾನ್ಯವಾಗಿ ಒಂದು 3 ತಿಂಗಳ ಬೇಕಾಗುತ್ತೆ. ಯಾರಾದ್ರೂ ಒಬ್ರು ಒಳಗಡೆ ಬಂದ್ರು ಅಂತಂದ್ರೆ ರಿಹ್ಯಾಬ್ ಅಲ್ಲಿ 3 ತಿಂಗಳ ಬೇಕಾಗುತ್ತೆ ರಿಕವರಿ ಆಗೋದಕ್ಕೆ ಮಿನಿಮಮ್. ಆ ರೀತಿ ಅವರು ಹೇಳ್ತಾ ಇದ್ರು. ಆದ್ರೆ ಥ್ರೋಬಾಲ್ ಆಟ ಆಡೋದಕ್ಕೆ ಪ್ರಾರಂಭ ಆದ ನಂತರ ಅವರಿಗೆ 1.5-2 ತಿಂಗಳಲ್ಲೇನೆ ಒಂದು ನಾರ್ಮಲ್ಸಿಗೆ ಅವ್ರು ಬಂದ್ರು ಅಂತ ಹೇಳಿದ್ರು. ಹಾಗೆ ಅಲ್ಲಿ ಡಿಪ್ರೆಷನ್ ಇರೋರಿದ್ರು, ಆಮೇಲೆ ಕೈ ಎಲ್ಲ ಗಡಗಡ ಅಂತ ನಡುಗೋದು, ಶಿವರಿಂಗು, ಆ ತರದವರಿಗೆಲ್ಲ ನಾರ್ಮಲ್ ಆಗ್ತಾ ಬಂದ್ಬಿಡ್ತು. ಅವರೇ ಹೇಳ್ಕೊಂಡಿದ್ದಾರೆ ವಿಡಿಯೋದಲ್ಲಿ. ನನ್ಗೆ ಈ ತರ ಆಗ್ತಾ ಇತ್ತು, ಮೊದ್ಲು ಎದ್ದು ಕೂತ್ಕೊಳಕ್ ಆಗ್ತಾ ಇರ್ಲಿಲ್ಲ ನನ್ಗೆ, ಥ್ರೋಬಾಲ್ ಆಟ ಆಡೋದಕ್ಕೆ ಪ್ರಾರಂಭ ಮಾಡಿದ ನಂತರ ನಾನೀಗ ಓಡ್ತೀನಿ ನಾನು ಆಟ ಆಡ್ಕೊಂಡು. ಹಾಗಾದ್ರೆ ಈ ಥ್ರೋಬಾಲ್ ನೀವು ಅದನ್ನ ಎಷ್ಟು ಸಮಯ ಆಡಿಸ್ತೀರಿ? ಅವ್ರು ಹೇಗೆ ಆಡ್ಬೇಕು ಅಂದ್ರೆ, ನೀವು ಹೋಗಿ ಅದ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಸೊ ಅವ್ರು ಎಷ್ಟು ಟೈಮ್ ಆಟ ಆಡಿಸ್ತಾ ಇದ್ರಿ ಅವ್ರಿಗೆ ಅಲ್ಲಿ? ಸಾಮಾನ್ಯ ನಾವು ಕ್ಲಾಸ್ ನಡೆಸುವಂತದ್ದು 1 ತಾಸು, ಅಂದ್ರೆ ವಾರದಲ್ಲಿ 2 ದಿನ, ಪ್ರತಿದಿನ 1 ತಾಸನ್ನ ನಾವು ಆಟ ಆಡಿಸ್ತಾ ಇದ್ದದ್ದು. ಅದಾದ ನಂತರ ಅವರಾಗಿಂದನೇ ಅರ್ಧ ಗಂಟೆಯಿಂದ 1 ತಾಸು ಅವರು ಆಟ ಆಡ್ಬೋದು. ಬೆಳಗ್ಗೆ ಅರ್ಧ ಗಂಟೆ, ಸಾಯಂಕಾಲ ಅರ್ಧ ಗಂಟೆ ಮಾಡ್ಕೋಬಹುದು, ಇಲ್ಲ ಬೆಳಗ್ಗೆ ಒಂದೇ ಸಮಯದಲ್ಲಿ 1 ತಾಸು ಆಟ ಆಡ್ಬೋದು, ಆ ತರನು ಮಾಡ್ಬೋದು. ಏನು ಅದನ್ನ ನಾವು ಸ್ಟಡಿ ಮಾಡಿ ಅದನ್ನ ಸೈನ್ಸ್ ಅಂಡ್ ಕಾನ್ಫರೆನ್ಸ್ ಆಸ್ಟ್ರೇಲಿಯಾದಲ್ಲಿ ಪ್ರೆಸೆಂಟ್ ಮಾಡಿದ್ವಿ. ಅಂದ್ರೆ ಡ್ರಗ್ ಅಡಿಕ್ಟ್ ಗೆ ಡಿ ಅಡಿಕ್ಷನ್ ಅನ್ನ ಮತ್ತು ಬಾಡಿ ಹೆಲ್ತ್ ಇಂಪ್ರೂವ್ಮೆಂಟ್ ಅನ್ನ ಥ್ರೋಬಾಲ್ ನಿಂದ ಹೇಗೆ ಮಾಡಬಹುದು, ಹೇಗೆ ಪರಿಣಾಮ ಆಯ್ತು ಅವರಿಗೆ ಅಂತ, ಅದನ್ನ ನಾವು ಆಸ್ಟ್ರೇಲಿಯಾದಲ್ಲಿ ಪ್ರೆಸೆಂಟ್ ಮಾಡಿದ್ವಿ. ಇದಕ್ಕೆ ಡಬಲ್ ಬ್ಲೈಂಡ್ ರಿವ್ಯೂ ಅಂತ ಕರೀತಾರೆ. ಅಂದ್ರೆ ನಾವು ರಿಸರ್ಚ್ ಪೇಪರ್ ಅನ್ನ ಕಳಿಸ್ತೀವಿ, ಸೈಂಟಿಸ್ಟ್ ಅದನ್ನ ರಿವ್ಯೂ ಮಾಡ್ತಾರೆ, ಅದ್ರ ಅಥೆಂಟಿಸಿಟಿ ನೋಡ್ತಾರೆ, ಮತ್ ನಿಜವಾಗ್ಲೂ ಆಗ್ಬಹುದಾ ಇಲ್ವಾ ಅಂತ ಒಂದು ಚೆಕ್ ಮಾಡ್ತಾರೆ ಅವರು. ಅದೆಲ್ಲ ಆದ ನಂತರ ನಮ್ಗೆ ಅಪ್ರೂವಲ್ ಕಳಿಸ್ತಾರೆ ಅಲ್ಲಿ ಪ್ರೆಸೆಂಟ್ ಮಾಡೋದಿಕ್ಕೆ. ಅಂದ್ರೆ ಸುಮ್ನೆ ನಾವೇನೋ ಬಾಯ್ನಲ್ಲಿ ಹೇಳ್ಕೊಂಡು ನಾವ್ ಹೇಳಿದ್ವಿ ಹೂ ಅಂತ ನೀವ್ ಹೇಳಿ ಅಂತ ಆತರ ಅಲ್ಲ, ಅದು ಸೈಂಟಿಫಿಕ್ ಆಗಿ ನಾವು ಪ್ರೆಸೆಂಟ್ ಮಾಡ್ಬೇಕಲ್ಲ ಅದು. ಆಮೇಲೆ ಸ್ಕೋಪಸ್ ಪಬ್ಲಿಕೇಶನ್ ಅಲ್ಲೂ ಅಂದ್ರೆ ಪ್ರಿಂಟ್ ಆಯ್ತು, ಪಬ್ಲಿಷ್ ಆಯ್ತು ಅದು. ಸ್ಕೋಪಸ್ ಪಬ್ಲಿಕೇಶನ್ ಅಂತಂದ್ರೆ ವರ್ಲ್ಡ್ಸ್ ಮೋಸ್ಟ್ ರೆಸ್ಪೆಕ್ಟೆಡ್ ಸೈಂಟಿಫಿಕ್ ಮ್ಯಾಗಝಿನ್ ಅದು. ಅಲ್ಲಿ ನಾವು ಒಂದು ಪೇಪರ್ ಪಬ್ಲಿಷ್ ಮಾಡ್ಬೇಕು ಅಂತಂದ್ರೆ ಸುಲಭದ ಕೆಲಸ ಅಲ್ಲ ಅದು. ಅವ್ರು ಸಾಮಾನ್ಯವಾಗಿ ಎಲ್ಲದನ್ನು ಒಪ್ಕೊಳ್ಳಲ್ಲ. ಆದ್ರೆ ಈ ಒಂದು ಪೇಪರ್ ಅನ್ನ ಅವರು ಸಂತೋಷದಿಂದ ಪಬ್ಲಿಷ್ ಮಾಡಿದ್ದಾರೆ ನಮ್ಗೆ.
ಅದು ಮೋಸ್ಟ್ಲಿ ರಿಸಲ್ಟ್ ಸರಿ ಬಂತು ಅಂತ ಹೌದು, ಅವರಿಗೆ ರಿಸಲ್ಟ್ ಸರಿಯಾಗಿ ಅವರಿಗೆ ಕನ್ಫರ್ಮ್ ಕನ್ಫರ್ಮೇಶನ್. ಹೌದು. ಅದರ ನಂತರದಲ್ಲಿ ನಿಮ್ಮ ಸಂಶೋಧನೆ ಎಲ್ಲಿವರೆಗೆ ಯಾರ ಮೇಲೆ ಇನ್ನು ಹೋಯ್ತು? ಏನು ಮಾಡಿದ್ರಿ? ಹೌದು. ಅಲ್ವಾ? ಹೌದು. ಯಾಕಂದ್ರೆ ಇವತ್ತಿನ ನನಗೆ ತಿಳಿದ ಹಾಗೆ ಇವತ್ತಿನ ಮಕ್ಕಳಲ್ಲಿ ಮೊಬೈಲ್ ಹಾ. ಅಥವಾ ಮೊಬೈಲ್ ಬಿಟ್ಟು ಗ್ರೌಂಡಿಗೆ ಬರೋದಕ್ಕೆ ತುಂಬಾನೇ ಕಡಿಮೆ. ಬರೋದನ್ನ ಹೆಂಗೆ ಹೇಗೆ ಮಾಡೋದು? ಮಾಡಬಹುದು? ಹಾ. ನೀವು ಅವ್ರ ಮೇಲೆ ಏನಾದ್ರೂ ಸಂಶೋಧನೆ ಮಾಡಿದ್ರ? ಖಂಡಿತ. ಅದ್ರ ನಂತರದ ಪ್ರಯೋಗ ಅದೇನೆ, ಮಕ್ಕಳ ಮೇಲೆ ಮತ್ತು ದೊಡ್ಡವರ ಮೇಲೆ ಎರಡು ಎರಡು ಒಟ್ಟೊಟ್ಟಿಗೆ ಸಿದ್ದಾಪುರ ಮತ್ತು ಯಲ್ಲಾಪುರದಲ್ಲಿ ನಾವು ಅಂದ್ರೆ ನಿಮ್ಮ ಹುಟ್ಟಿದವರಲ್ಲಿ ಹುಟ್ಟಿದವರು. ಹುಟ್ಟಿದವರಿಗೆ ಏನಾದ್ರೂ ಒಂದು ಕೊಡ್ಬೇಕಲ್ಲ ಅನ್ನೋ ಉದ್ದೇಶ ಇತ್ತ? ಖಂಡಿತವಾಗಿಯೂ ಇತ್ತು, ಖಂಡಿತವಾಗಿಯೂ ಇತ್ತು. ಸೊ ಅಲ್ಲಿ ಜನರ ಮೇಲೆ ಒಂದು ಪ್ರಯೋಗ ಮಾಡಿದ್ರಿ. ಅಲ್ಲಿ ಜನರ ಮೇಲೆ ಹಾ. ಒಂದು ದೊಡ್ಡವರು ಅಂತಂದ್ರೆ ಸಾಮಾನ್ಯ ಒಂದು 30 ವರ್ಷ 40 ವರ್ಷ ದಾಟಿದ ನಂತರದವರು. ಮಕ್ಕಳು ಅಂತಂದ್ರೆ ಹೈಸ್ಕೂಲ್ ಮಕ್ಕಳು. ಓಕೆ. ಹೈಸ್ಕೂಲ್ ಮಕ್ಕಳನ್ನ ನಾವು ಸಿದ್ದಾಪುರ ಮತ್ತು ಯಲ್ಲಾಪುರ ಎರಡು ಶಾಲೆಗಳಲ್ಲಿ ಪ್ರಯೋಗ ಪ್ರಾರಂಭ ಮಾಡಿದ್ವಿ ಒಟ್ಟೊಟ್ಟಿಗೆನೆ. ಓಕೆ, ಓಕೆ. ಯಲ್ಲಾಪುರದಲ್ಲಿ ವಿಶ್ವದರ್ಶನ, ಸಿದ್ದಾಪುರದಲ್ಲಿ ಸಿದ್ಧಿವಿನಾಯಕ ಆಂಗ್ಲ ಮಾಧ್ಯಮ ಶಾಲೆ, ಅಲ್ಲಿ ಪ್ರಾರಂಭ ಮಾಡಿದ್ವಿ. ಅಲ್ಲಿ ಪ್ರಾರಂಭ ಮಾಡಿದಾಗ ಉದ್ದೇಶ ಏನಿತ್ತು ಅಂತಂದ್ರೆ ಆಟ ಎಲ್ರು ಆಡ್ಬೇಕು ನಿಜ, ಆದ್ರೆ ಈಗಿನ ಮನೋಭಾವ ಹೆಂಗ್ ಬಂದ್ಬಿಟ್ಟಿತ್ತು ಅಂತಂದ್ರೆ, ಅಂದ್ರೆ ಬಹಳಷ್ಟು ಜನ ಪೇರೆಂಟ್ಸ್ ಮಕ್ಳು ಆಟಕ್ ಹೋದ್ರೆ ಓದಲ್ಲ, SLC ಬಂತು ಅಂತಂದ್ರೆ ಮಕ್ಕಳು ಮೂಲೆನಲ್ಲಿ ಕುತ್ಕೊಂಡು ಓದೋದ್ ಮಾತ್ರ ಮಾಡ್ಬೇಕು, ಬೇರೆ ಏನನ್ನೂ ಮಾಡಬಾರ್ದು. ಖಂಡಿತ ಅಲ್ವಾ? ಅದೊಂದು ಭಾವನೆ ಮನ್ಸಲ್ಲಿ ಕೂತ್ ಬಿಟ್ಟಿತ್ತು. ಸಾಕು ನೀನು 10th ಬಂದೆ, ಇನ್ನೆಲ್ಲ ಬದಿಗಿಡು, ಇನ್ನೆಲ್ಲ ಬದಿಗಿಡು. ಹೌದು ಅಲ್ವಾ? ಆವಾಗ ಆಟ ಬಿಟ್ಬಿಟ್ರೆ 9ನೇ ಕ್ಲಾಸ್ ವರೆಗೆ ಹಂಗೂ ಹಿಂಗೂ ಏನೋ ಒಂಚೂರು ಪಾರು ಆಟಕ್ ಬಿಟ್ರುನು 10ನೇ ಕ್ಲಾಸಿಗೆ ಬಂದ್ರೆ ಮುಗ್ದೋಯ್ತು. ಈಗ ನಮ್ಗೆ ಪ್ರಶ್ನೆ ಬಂದಿದ್ದು ಏನಂತಂದ್ರೆ, ನಾವು ಥ್ರೋಬಾಲ್ ಅನ್ನ ಆಟ ಆಡಿಸಿ ಅವರ ಮಕ್ಕಳ ಮಾರ್ಕ್ಸ್ ನ ಜಾಸ್ತಿ ಮಾಡ್ಬೋದಂತ. ಅಲ್ವಾ? ಎಲ್ಲರೂ ಹೇಳ್ತಾರೆ ಮಕ್ಕಳು ಆಟ ಆಡಿದ್ರೆ ಓದೋದೇ ಇಲ್ಲ, ಓದ್ನಲ್ಲಿ ಹಿಂದೆ ಬೀಳ್ತಾರೆ, ಮುಂದಕ್ಕೆ ಹೋಗಲ್ಲ, ಅವ್ರ ಕರಿಯರ್ ಬಿಲ್ಡ್ ಮಾಡೋದ್ ಹೆಂಗೆ, ಏನ್ ಕತೆ ಅಲ್ವಾ? ಸಹಜವಾಗಿ ಬರುವಂತ ಪ್ರಶ್ನೆ. ಟೀಚರ್ಸಿಗೂ ಅಷ್ಟೇ, ಟೀಚರ್ಸಿಗೆ ತುಂಬಾ ಒತ್ತಡ ಇದೆ ಇವತ್ತು, ಮಕ್ಳ ಮಾರ್ಕ್ಸ್ ಅನ್ನು ಜಾಸ್ತಿ ಮಾಡ್ಬೇಕು. ಖಂಡಿತ ಹೌದು. ಪೇರೆಂಟ್ಸಿಗೂ ಅಷ್ಟೇನೆ, ಮಕ್ಳ ಭವಿಷ್ಯ, ಮಗ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂತ ನಾವು ಕನ್ಸ್ ಕಾಣ್ತಾ ಇದೀವಿ, ಇವ್ರ ನಾಟಕ್ ಬಿಟ್ಬಿಟ್ರೆ ಹೆಂಗೆ ಅಂತ. ಅಲ್ವಾ? ನಾವೇನ್ ಮಾಡಿದ್ವಿ, ಸರಿ ಅದೇ ಒಂದು ಪ್ರಾಬ್ಲಮ್ ಅನ್ನ ನಾವು ಅಡ್ರೆಸ್ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡಿದ್ವಿ. ಯಾಕೆಂದ್ರೆ ನಮ್ಮ ಒಂದು 40 ವರ್ಷಗಳ ಥ್ರೋಬಾಲ್ ಅನುಭವದಲ್ಲಿ, ನನ್ನ ಅಲ್ಲ, ನಮ್ಮ ಅಂತಂದ್ರೆ ಅಂತಾರಾಷ್ಟ್ರೀಯ ಥ್ರೋಬಾಲ್ ಫೆಡರೇಷನ್ ಅನುಭವ ನಾವು ನೋಡಿದಾಗ, ನ್ಯಾಷನಲ್ ಲೆವೆಲ್ ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಥ್ರೋಬಾಲ್ ಆಟ ಯಾರು ಆಡಿದಾರೋ ಅವರು ಓದೋದ್ರಲ್ಲಿನೂ ಚೆನ್ನಾಗೇ ಓದ್ತಾ ಇದ್ರು. ಅವರು ಇಂಜಿನಿಯರ್ಸ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಅಮೆರಿಕಾದಲ್ಲಿ UK ಎಲ್ಲ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮವರು. ನ್ಯಾಷನಲ್ ಲೆವೆಲ್ ಥ್ರೋಬಾಲ್ ಪ್ಲೇಯರ್ಸ್ ನಾನು ಹೇಳ್ತಾ ಇರೋದು, ಯಾರೋ ಚಿಕ್ಕ ಪುಟ್ಟ ಸುಮ್ನೆ ಸ್ಕೂಲಲ್ಲಿ ಆಡ್ಕೊಂಡಿದ್ದವರಲ್ಲ. ಅದನ್ನ ನೋಡಿದಾಗ ನಮ್ ಟೀಚರ್ ಒಬ್ರು ನಂಗೆ ಕಳ್ಸಿದ್ರು, ನಮ್ ಥ್ರೋಬಾಲ್ ಪ್ಲೇಯರ್ಸ್ ಕ್ಲಾಸ್ ಟಾಪರ್ಸ್ 10th ಅಲ್ಲಿ ಅಂತ ಒಂದು ಪಿಕ್ಚರ್ ಕಳ್ಸಿದ್ರು. ನಮ್ಗದು ಸ್ಫೂರ್ತಿ ಐತಿ, ಹೌದಲ್ವಾ, ಇದು ಹೆಂಗೆ ಸಾಧ್ಯ, ಆಟ ಆಡಿಸ್ಬಿಟ್ಟು ನಾವು ಹೆಂಗೆ ಅವರು ಮಾರ್ಕ್ಸ್ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಸರಿ, ಒಂದು ಪ್ರಯೋಗ ಮಾಡೋಣ ಅಂತ ಯಲ್ಲಾಪುರ ಸಿದ್ದಾಪುರದಲ್ಲಿ ಪ್ರಾರಂಭ ಮಾಡಿದಾಗ ನಮ್ಗಿನ್ನೂ ಏನು ಗೊತ್ತಿರ್ಲಿಲ್ಲ, ಆಗತ್ತೋ ಇಲ್ಲೋ ಅಂತ ಗೊತ್ತಿಲ್ಲ, ಇದೊಂದು ಪ್ರಯೋಗ ಅಷ್ಟೇ ಅಂತಾನೆ ನಾವು ಎಂಟ್ರಿ ಕೊಟ್ಟಿದ್ದು. ಮುಖ್ಯೋಪಾಧ್ಯಾಯರು ಮತ್ತೆ ಅಂದ್ರೆ ಎರಡು ಕಡೆ ತುಂಬಾ ಸಪೋರ್ಟ್ ಮಾಡಿದ್ರು ಶಾಲೆಯಿಂದ. ನಾನು ಹೇಳ್ತೀನಿ, ವಿಶ್ವದರ್ಶನ ಶಾಲೆ ಮತ್ತು ಸಿದ್ಧಿವಿನಾಯಕದಲ್ಲಿ ಒಂದು ಹುಡುಗಿ ನಾನು ಪ್ರಾರಂಭ ಮಾಡಿದ್ದಿನ, ಮೇಡಮ್ ನೀವ್ ಏನ್ ಬೇಕಾದ್ರೂ ಮಾಡಿ, ನನ್ಗೆ ಹೊಡೆದು ಬಡ್ದು ಮಾಡಿ, ಆದ್ರೆ ನಾನ್ ಮಾತ್ರ ಜಾಸ್ತಿ ಮಾರ್ಕ್ಸ್ ತಗೊಳಲ್ಲ. ನನಗೆ ಅವಳಿಗೆ ಬರ್ತಾ ಇದ್ದದ್ದು 24% ಮಾರ್ಕ್ಸ್, ಒಂದು ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗ್ತಿರ್ಲಿಲ್ಲ. 9th ಸ್ಟ್ಯಾಂಡರ್ಡ್ ಹುಡುಗಿ. ಸವಾಲಲ್ಲ? ನನಗೆ ದಸಕ್ಕಂತು, ನನಗೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡಿದೆ. ಆದ್ರೆ ಧೈರ್ಯ ಕಳ್ಕೊಂಡಿಲ್ಲ. ಅವಳಿಗೆ ಹೇಳ್ದೆ, ನೋಡಮ್ಮ ಏನು ಯೋಚನೆ ಮಾಡ್ಬೇಡ, ನಿಂಗೆ ಆಟ ಆಡು ಅಂತ ತಾನೇ ನಾನ್ ಹೇಳ್ತಿರೋದು, ಓದು ಅಂತ ಹೇಳ್ತಿಲ್ವಲ್ಲ, ನೀನ್ ಆಟ ಆಡು, ನಿನಗ್ ನೆನ್ಪಿರಲ್ವಾ ಎಕ್ಸಾಮ್ ಅಲ್ಲಿ, ಅದ್ ಆಮೇಲೆ ನೋಡ್ಕೊಳ್ಳೋಣ, ನಾವ್ ಓದು ಅಂತ ನಿಂಗೆ ಒತ್ತಾಯ ಮಾಡ್ತಾ ಇಲ್ಲ, ಫಸ್ಟ್ ಆಟ ಆಡು ನೀನು, ನಾವ್ ಆಟ ಹೇಳ್ಕೊಡ್ತೀವಿ, ಆಟ ಆಡು ಅಷ್ಟೇ. ಈ ಒಂದು ವಿಚಾರ ಬಂದಿದ್ ಹೆಂಗೆ ಅಂತಾನು ಹೇಳ್ತೀನಿ ನಿಮ್ಗೆ. ಈಗ ನಾವು ಥ್ರೋಬಾಲ್ ಆಡ್ತೀವಲ್ಲ, ಥ್ರೋಬಾಲ್ ನಲ್ಲಿ ನಿಯಮ ಇದೆ. ಬೇರೆ ಯಾವ ಗೇಮ್ ಅಲ್ಲೂ ನನಗ್ ಗೊತ್ತಿದ್ದಂಗೆ ಬೇರೆ ಯಾವ ಗೇಮ್ ಅಲ್ಲೂ ಈ ಒಂದು ನಿಯಮ ಇಲ್ಲ. ಏನು ಅಂತಂದ್ರೆ, ಬಾಲ್ ಬರುತ್ತಲ್ಲ, ಬಾಲ್ ನೆಟ್ ಇಂದ ಹಿಂಗೆ ಕ್ರಾಸ್ ಹಾಕೊಂಡ್ ಬರುತ್ತೆ, ಅಪೋನೆಂಟ್ಸ್ ಹಾಕಿರೋದು. ನಾವು ದೇಹದ ಬಲಭಾಗದಲ್ಲಿ ಹಿಡಿದ್ರೆ ಬಲಗೈಯಿಂದನೇ ಬಾಲ್ ಅನ್ನ ಎಸಿಬೇಕು ಒಂದೇ ಕೈನಲ್ಲಿ. ಅದು ಎಲ್ಲರಿಗೂ ಸುಲಭ. 90% ಜನ ಪ್ರಪಂಚದಲ್ಲಿರೋರು ರೈಟ್ ಹ್ಯಾಂಡರ್ಸ್,
ಅವರು ಸುಲಭವಾಗಿ ಬಲಗೈನಲ್ಲಿ ಹಾಕ್ತಾರೆ. ಹ್ಮ್. ಅದೇ ಬಾಲು ಬರ್ತಾ ಇದೆ, ನನ್ನ ಎಡಭಾಗಕ್ಕೆ ಬಂದ್ಬಿಡ್ತು, ನಾನು ಕ್ಯಾಚ್ ಮಾಡ್ಬಿಟ್ಟೆ. ಹ್ಮ್. ಆವಾಗ ನಾವು ಎಡಗೈಯಿಂದನೇ ಹಾಕ್ಬೇಕು. ನಮ್ಗೆ ಎಡಗೈ ಅಭ್ಯಾಸ ಇಲ್ಲದೆ ಇದ್ರೂ ಸಹ ಹ್ಮ್. ಬರೀ ಎಡಗೈನಲ್ಲಿ ಬಲಗೈ ಒಂದು ಸಪೋರ್ಟ್ ತಗೊಳ್ದೇನೆ ಎಡಗೈನಲ್ಲೇ ಥ್ರೋಬಾಲ್ ಅನ್ನ ಹ್ಮ್. ಹಾಕಿ ನೆಟ್ ಅನ್ನ ಕ್ರಾಸ್ ಮಾಡ್ಬೇಕು. ಪಕ್ಕದವರಿಗೆ ಕೊಡೋ ಹಂಗಿಲ್ಲ ಥ್ರೋಬಾಲ್ ನಲ್ಲಿ. ಹಾ. ವಾಲಿಬಾಲ್ ನಲ್ಲಿ ಪಕ್ಕದವರಿಗೆ ನಾವು ಪಾಸ್ ಮಾಡಬಹುದು, ಹೌದು. ಥ್ರೋಬಾಲ್ ನಲ್ಲಿ ಪಾಸ್ ಮಾಡೋ ಹಾಗಿಲ್ಲ. Foul. ಅದು ಹೌದು, ಫೌಲ್ ಅವ್ರೇ ಆಗುತ್ತೆ, ಕೊಡ್ಬೇಕು. ಮಾರ್ಕ್ಸ್ ಹೊರಟೋಗ್ಬಿಡುತ್ತೆ, ಹ್ಮ್. ಅಂದ್ರೆ ಖಂಡಿತ. ಪಾಯಿಂಟ್ ಹೊರಟೋಗ್ಬಿಡುತ್ತೆ ಅಲ್ಲಿ, ಹೌದು. ಅಲ್ವಾ? ಹ್ಮ್. ಅದಕ್ಕೆ ನಾವು ಥ್ರೋಬಾಲ್ ಆಡ್ಸೋವಾಗ ಏನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಬ್ರು ನಿಯಮದ ಪ್ರಕಾರನೇ ಆಟ ಆಡ್ಬೇಕಲ್ಲ. ಖಂಡಿತ. ಹ್ಮ್. ಅವರಿಗೆ ಎಡಗೈ ಮತ್ತು ಬಲಗೈ ಎರಡನ್ನು ಈಕ್ವಲ್ ಆಗಿ ಆ ಬಳಸೋದ್ ಹೇಗೆ ಅಂತ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೀವಿ ಥ್ರೋಬಾಲ್ ನಲ್ಲಿ. ಹ್ಮ್. ಹ್ಮ್. ಅದ್ರಿಂದ ಏನಾಗತ್ತೆ ಉಪಯೋಗ? ಏನಾರ ಮೋಸ್ಟ್ಲಿ ಅಂದ್ರೆ ನಮಗೆ ಎರಡು ಬ್ರೇನ್ ಒಂದೇ ಅಂತ ಇದ್ರೆ ಎರಡು ಸೈಡ್ ಇರುತ್ತೆ. ಸೊ ಹಾ. ಆತರ ಏನಾದ್ರು ಎಫೆಕ್ಟ್ ಆಗ್ಬೋದಾ? ಕರೆಕ್ಟ್ ಆಗಿ ಹೇಳಿದ್ರಿ ನೀವು, ಅಲ್ವಾ? ಹೌದು. ಅಂದ್ರೆ brain left ನಲ್ಲಿ side ಎರಡು ಇದ್ರೆ- ಭಾಗ ಹ್ಮ್. ಅಲ್ವಾ? ಹ್ಮ್. ನಮ್ಮ ಎಡಭಾಗದ ಮೆದುಳು ಬಲಗೈಯನ್ನ ಕಂಟ್ರೋಲ್ ಮಾಡುತ್ತೆ, ಹ್ಮ್. ಬಲಭಾಗದ ಮೆದುಳು ಎಡಗೈಯನ್ನ ಕಂಟ್ರೋಲ್ ಮಾಡುತ್ತೆ. ಹೌದು. ನಾವು ಊಟ ತಿಂಡಿ ಮಾಡಿದ್ದೆಲ್ಲ ಎರಡು ಕೈಗೆ ಸಮಾನ ಹೋಗುತ್ತೆ, ಹ್ಮ್. ಎರಡು ಕೈಗೆ ಸಮ ಶಕ್ತಿ ಇರುತ್ತೆ. ಹ್ಮ್. ಹ್ಮ್. ಆದ್ರೆ ನಮ್ಮ ಬಲ ಬ್ರೇನ್ ಅನ್ನ ನಾವು ಮಲಗಿಸ್ಬಿಟ್ಟಿರ್ತೀವಿ, ಹ್ಮ್. ಎಡ ಬ್ರೇನ್ ಮಾತ್ರ, ಎಡಗಡೆದ್ ಮಾತ್ರ ವರ್ಕ್ ಆಗ್ತಾ ಇರುತ್ತೆ. ಖಂಡಿತ. ಯಾಕಂದ್ರೆ ನಾವು ರೈಟ್ ಸೈಡ್ ಯೂಸ್ ಮಾಡೋದ್ರಿಂದ ಲೆಫ್ಟ್ ಸೈಡ್ ಹೆಚ್ಚು ಬ್ರೇನ್ ಹಾ. Active ಇರುತ್ತೆ. ಹೌದು. ಆದ್ರೆ ಬಲಗಡೆ ಬ್ರೇನು ಮಲ್ಕೊಂಡಿರುತ್ತೆ, ಹೌದು. ಅಲ್ವಾ? ಹ್ಮ್. ಈಗ ಇದನ್ನ ಆಕ್ಟಿವೇಟ್ ಮಾಡ್ಬೇಕಲ್ಲ, ಎಡಗೈಯಿಂದ ಹಾಕ್ಬೇಕು ಅಂತಂದ್ರೆ ಹ್ಮ್. ಆವಾಗ ಈ ಸುಪ್ತ ಮನಸ್ಸು ಏನಿದೆಯೋ, ಸುಪ್ತ ಮೆದುಳು ಏನಿದೆಯೋ, ಹ್ಮ್. ಅದನ್ನ ನಾವು ಜಾಗೃತಿ ಮಾಡ್ತಾ ಹೋಗ್ತೀವಿ. ಹ್ಮ್. ಹಾಗೆ ಜಾಗೃತಿ ಮಾಡಿದಾಗ ಏನಾಗುತ್ತೆ, ಮಕ್ಕಳು ಸಹಜವಾಗಿ ಅವರ ಗ್ರಹಿಕೆಯ ಶಕ್ತಿ ಜಾಸ್ತಿ ಆಗುತ್ತೆ. ಹ್ಮ್. ನಾವೆಲ್ಲ ಅನ್ಕೋತೀವಿ ಎರಡೂ ಸೈಡು ಬ್ರೇನು ಒಂದೇ ಅಲ್ವಾ ಅಂತ ಅನ್ಕೊಂಡ್ರು, ಆದ್ರೂ ಒಂದೇ ಅಲ್ಲ ಅದು. ಹ್ಮ್. ಎಡಗಡೆ ಬ್ರೇನು ಲಾಜಿಕಲ್ ಥಿಂಕರು. ಕರೆಕ್ಟ್. ನಾವು ಸೈನ್ಸು, ಮ್ಯಾಥ್ಸು, ಆಮೇಲೆ ಭಾಷೆಗಳನ್ನ ಕಲಿಯುವಂಥದ್ದು, ಹ್ಮ್. ಬರವಣಿಗೆ, ಹ್ಮ್. ಈ ತರದೆಲ್ಲ ನಾವು ಮಾಡುವಂತದ್ದು ಯಾವ್ದು ಲಾಜಿಕಲ್ ಆಗಿ ಸಿಂಕ್ ಆಗತ್ತೋ ಅದನ್ನ ಮಾಡುವಂತದ್ದು ಎಡಗಡೆ ಮೆದುಳಿಂದ. ಹ್ಮ್. ಹ್ಮ್. ಆದ್ರೆ ಹೊಸದನ್ನೇನೋ ಕಂಡುಹಿಡಿಬೇಕು ನಾವು. ಹ್ಮ್. ಹ್ಮ್. ಮೂರನೇ ಆಂಗಲ್ ನಿಂದ ನೋಡಿ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕು. ಹ್ಮ್. ಈ ಪ್ರಾಬ್ಲಮ್ ಸಾಲ್ವೇ ಆಗ್ತಾ ಇಲ್ಲ ಅಂತಂದಾಗ ಅದನ್ನ ಸಾಲ್ವ್ ಮಾಡೋದಕ್ಕೆ ಹೆಂಗೆ ಅಂತ ಯೋಚನೆ ಮಾಡುವಂತ ಬ್ರೈನು ಹ್ಮ್. ನಮ್ಮ ಬಲಗಡೆ ಇರುವಂತದ್ದು. ಹ್ಮ್. ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಸೆಲ್ಗಳು, ಸೆನ್ಸರ್ಗಳು ಎಲ್ಲ ಸೇರಿರುತ್ತೆ. ಹ್ಮ್. ಅದರಿಂದಾಗಿ ಮಕ್ಕಳು ಯಾರ್ಯಾರು ಥ್ರೋಬಾಲ್ ಅನ್ನ ಸರಿಯಾಗಿ ಆಟ ಆಡೋದನ್ನ ಕಲ್ತ್ಕೋತಾರೋ, ಎರಡು ಮತ್ತು ಸೈಡ್ ಹೌದು, ಬಲಗಡೆ. ಹ್ಮ್. ಬಲಗಡೆಯಿಂದ ಕಲ್ತ್ಕೋತಾರೋ, ಇದು ಕಾಗ್ನಿಟಿವ್ ಅಲ್ವಾ? ಹ್ಮ್. ಬಾಲ್ ಒಂದೇ ಎಲ್ಲಾ ಸಲನೂ ಒಂದೇ ಕಡೆ ಬರಲ್ಲ, ಹೌದು. ಅದು ಬಂದಂಗೆ ನಾವು ಹಿಡಿಬೇಕು, ಬಂದಂಗೆನೆ ಎಸಿತಾ ಇರ್ಬೇಕು. ಹೌದು. ಅದು 3 ಸೆಕೆಂಡ್ ಅಷ್ಟೇ ನಿಮ್ ಟೈಮು. ಹ್ಮ್. ಥ್ರೋಬಾಲ್ ಹಿಡಿದ ನಂತರ 3 ಸೆಕೆಂಡ್ ಒಳಗಡೆ ಅದು ನಿಮ್ ಕೈಯಿಂದ ಆಚೆ ಹೋಗಿರ್ಬೇಕು. ಅದು ಕೂಡ ಹೀಗೆ ಭುಜದ ಮೇಲಿಂದ ಹೋಗ್ಬೇಕು. ಭುಜದ ಮೇಲಿಂದ ಹೋಗ್ಬೇಕು. ಕರೆಕ್ಟ್. ಹೆಂಗೆಂಗೋ ಎಸೆಯೋದು ಅಲ್ಲ ಹೌದು. ಅದು. ಹೌದು. ಅಲ್ವಾ? ಹೌದು. ಮತ್ತೆ ಎಡಗೈಯಿಂದ ಬಲಗೈಗೆ ನಾವು ತಗೊಂಡು ಎಸೆಯೋ ಹಂಗಿಲ್ಲ. ಎಡ ಸೈಡ್ ಬಂದ್ರೆ ಎಡ ಸೈಡ್ ಅನ್ನೇ ಎಡ ಸೈಡ್ ಅಲ್ಲಿ ಎಡಗೈನಲ್ಲೇ ಇಂಡಿಪೆಂಡೆಂಟ್ ಆಗಿ ಹಾಕುವಂತ ಒಂದು ಪ್ರಕ್ರಿಯೆಯಿಂದಾಗಿ ಹ್ಮ್. ಎರಡೂ ಕಡೆ ಬ್ರೈನ್ ಆಕ್ಟಿವೇಟ್ ಆಗೋದ್ರಿಂದಾಗಿ ಮಕ್ಕಳು ಇನ್ನು ಚುರುಕಾಗ್ತಾ ಹೋಗ್ತಾರೆ. ಕರೆಕ್ಟ್. ನಾವು ಕಂಡುಕೊಂಡ್ ಸತ್ಯ ಏನಂತಂದ್ರೆ, ಯಾರು ಥ್ರೋಬಾಲ್ ಚೆನ್ನಾಗ್ ಆಡೋದ್ ಕಲ್ತ್ಕೊಂಡಿರ್ತಾರೋ ಚಿಕ್ಕದಲ್ಲಿ, ಹ್ಮ್. ಅವರು ಎಕ್ಸಾಮ್ ಅಲ್ಲೂ ಚೆನ್ನಾಗೇ ಬರೀತಾರೆ, ಹ್ಮ್. ಭಯ ಬೀಳಲ್ಲ. ಅವರು ಟ್ವಿಸ್ಟೆಡ್ ಕ್ವಶನ್ ಕೇಳಿದ್ರು ಅವರಿಗೆ ಉತ್ತರ ಕೊಡುವಂತ ಒಂದು ಸಾಮರ್ಥ್ಯ ಬೆಳೀತಾ ಹೋಗುತ್ತೆ. ಹ್ಮ್. ಹಾಗಾಗಿ ನಾವ್ ಇದೆರಡೂ ಕಡೆ ಪ್ರಯೋಗ ಮಾಡಿ ನೋಡಿದಾಗ ಏನಾಯ್ತು ಅಂತಂದ್ರೆ, ಹ್ಮ್. ಮಕ್ಕಳು 84% ಮಕ್ಕಳು ಓವರ್ ಆಲ್ ನಾವು ನೋಡಿದಾಗ ಹ್ಮ್. ಹಳೆ ಎಕ್ಸಾಮ್ಗಿಂತನೂ ಹೊಸ ಎಕ್ಸಾಮ್ ಅಲ್ಲಿ, ಅದ ನಂತರ ಆದಂತ ಎಕ್ಸಾಮ್ ಅಲ್ಲಿ ಜಾಸ್ತಿ ಸ್ಕೋರ್ ಮಾಡಿದ್ರು. ಓಕೆ. ಓಕೆ. ಜಾಸ್ತಿ ಸ್ಕೋರ್ ಮಾಡಿದ್ರು ಅಂತಂದಾಗ ಹ್ಮ್. ನಾವ್ ಅನ್ಕೋತೀವಿ ಉಳಿದವರು ಮಾಡ್ಬೋದಲ್ಲ, ಹ್ಮ್. ಎಲ್ಲರೂ ಜಾಸ್ತಿ ಓದಿದ್ರೆ ಜಾಸ್ತಿ ಮಾಡ್ತಾರೆ, ಹ್ಮ್. ಸಹಜವಾಗಿ ನಮ್ಮ ಮನ್ಸಿಗೆ ಅದೇ, ಅದೇ. ಬರುವಂತದ್ದು ಅಲ್ವಾ? ನಾವು ಓವರ್ ಆಲ್ ಒಂದು ಶಾಲೆ ಒಂದು ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಹ್ಮ್. 66% ಮಕ್ಕಳು ಮಾತ್ರ ಹಳೆ ಎಕ್ಸಾಮ್ಗಿಂತ ಹೊಸ ಎಕ್ಸಾಮ್ ಅಲ್ಲಿ ಯಾರು ಆಟ ಆಡಿಲ್ವೋ ಹ್ಮ್. ಅವರು ಜಾಸ್ತಿ ತೆಗ್ದಿದ್ದು. ಹ್ಮ್. ಆಟ ಆಡ್ದವರು 84% ಜನ ಮಕ್ಕಳು ಜಾಸ್ತಿ ತೆಗ್ದಿದ್ರು. ಹ್ಮ್. ಅದೇ ಪ್ರಯೋಗವನ್ನ ಈ ವರ್ಷ ನಾವು ಮತ್ತೆ ರಿಪೀಟ್ ಮಾಡಿದ್ವಿ. ಹ್ಮ್. ಅದು ಸಿದ್ದಾಪುರ ಮತ್ತು ಬೈರುಂಬೆ ಹೈಸ್ಕೂಲ್ಗಳಲ್ಲಿ. ಓಕೆ. ಓಕೆ. ಇದು ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಹೈಸ್ಕೂಲ್ಸ್, ಹ್ಮ್. ಹಳ್ಳಿ ಶಾಲೆಗಳು ಹ್ಮ್. ಎಲ್ಲ ಇತ್ತು ಇಲ್ಲಿ. ಹ್ಮ್. ಅಲ್ಲಿ ಎಲ್ಲಾ ಕಡೆನೂ ನಾವು ಸಹಜವಾಗಿ ಕಾಮನ್ ಆಗಿ ಒಬ್ಸರ್ವ್ ಮಾಡಿರೋದು ಏನು ಅಂತಂದ್ರೆ, ರಿಸಲ್ಟ್ ಪ್ರಕಾರ ಹ್ಮ್. 91% ಮಕ್ಕಳು ಪ್ರತಿದಿನ ಯಾರು ಆಟ ಆಡಿದ್ರು ಥ್ರೋಬಾಲ್ ಅನ್ನ, ಹ್ಮ್. ಅವರು ಹಳೆ ಎಕ್ಸಾಮ್ಗಿಂತ ಹೊಸ ಎಕ್ಸಾಮ್ ಅಲ್ಲಿ ಜಾಸ್ತಿ ತಗೊಂಡ್ರು. ಎಷ್ಟು ಜಾಸ್ತಿ ತಗೊಂಡ್ರು ಅಂದ್ರೆ 6ರಿಂದ 16% ಜಾಸ್ತಿ ತಗೊಂಡ್ರು. ಓಕೆ. ಅಂದ್ರೆ ಗಣನೀಯವಾಗಿ ಇಂಪ್ರೂವ್ಮೆಂಟ್. ಅದು ಹ್ಮ್. ಹ್ಮ್. ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ. ಹ್ಮ್. ಟೀಚರ್ಸ್ ಎಲ್ಲ ಖುಷಿಯಾಗಿ ಹೇಳ್ತಾ ಇದ್ರು ನಮ್ಮ ಹತ್ರ, ಹ್ಮ್. ಓ ಮಕ್ಳಿಗೆ ಚೆನ್ನಾಗಿ ಓದ್ತಾ ಇದಾರೆ, ಮಕ್ಳ ಕ್ಲಾಸಲ್ಲಿ ಪ್ರಶ್ನೆ ಕೇಳ್ತಾ ಇದಾರೆ, ಈಗ ಹ್ಮ್. ಎಲ್ಲಾ ಚಟುವಟಿಕೆನಲ್ಲಿ ಭಾಗವಹಿಸ್ತಾ ಇದಾರೆ ಥ್ರೋಬಾಲ್ ಆಟ ಆಡೋದಕ್ಕೆ ಶುರು ಮಾಡಿದ ನಂತರ. ಹ್ಮ್. ಈಗ ನೀವು ಒಂದು ಮಗುದ್ದು ಓದೋದೇ ಇಲ್ಲ ಇದ್ ಮಾಡಿದ್ರೆ ಆ ಮಗು ಯಾವ ರೀತಿ ಇಂಪ್ರೂವ್ ಮಾಡ್ಲೋಳು ಏನಾದ್ರು? ಕರೆಕ್ಟ್
ಕರೆಕ್ಟ್ ಆಗಿ ಪ್ರಶ್ನೆ ಕೇಳಿದ್ರಿ ಈಗ. ಆ ಮಗುಗೆ ಏನಾಯ್ತು ಅಲ್ವಾ? ಅವಳ ಅದನ್ನ- ಬೆಳವಣಿಗೆ ಏನಾದ್ರು ಆಯ್ತಾ? ಹೌದು. ಆಡಿದ್ಲಾ? ಮೊದಲನೇದಾಗಿ ಆಡಿದ್ಲಾ? ಮೊದಲನೇದಾಗಿ ಸುಮಾರು ಬುದ್ಧಿ ಹೇಳಿದ ನಂತರ ಆಟ ಆಡೋದಕ್ಕೆ ಪ್ರಾರಂಭ ಮಾಡಿದ್ಲು. ಅವಳು ಆಟಕ್ಕೆ ಹೋಗ್ತಾನೂ ಇರ್ಲಿಲ್ಲ ಮೊದ್ಲೆಲ್ಲ, ಆದ್ರೆ ನಾವ್ ಹೇಳಿದ ನಂತರ ಆಟ ಆಡೋದಕ್ಕೆ ಪ್ರಾರಂಭ ಮಾಡಿದ್ಲು. ಅದ್ರ ನಂತರದ ಬಂದ ಎಕ್ಸಾಮ್ ಅಲ್ಲಿ ಅವಳು 24% ತಗೋತಾ ಇದ್ದು ಹುಡುಗಿ 42% ತಗೊಂಡ್ಲು. ಫೇಲ್ ಆಗ್ತಾ ಇರೋ ಹುಡುಗಿ ಪಾಸ್ ಫೇಲ್ ಆಗ್ತಾ ಇರುವಂತ ಹುಡುಗಿ ಪಾಸ್ ಆದ್ಲು. ಅವಳೊಬ್ಳೆ ಅಲ್ಲ, ಟೀಚರ್ಸ್ ಗೊತ್ತಿರತ್ತೆ ಸಾಮಾನ್ಯ ಒಂದ್ 5-6 ಜನ ಮಕ್ಕಳು ಇವ್ರನ್ನ ನಾವ್ ಏನ್ ಮಾಡಿದ್ರು ಇವ್ರನ್ನ ಪಾಸ್ ಮಾಡಕ್ ಆಗಲ್ಲಪ್ಪ ನಮ್ಮ ಹತ್ರ, ಇದು 10th ಅಲ್ಲಿ ಇವರು ಸಹಜವಾಗಿ ಫೇಲ್ ಆಗೇ ಆಗ್ತಾರೆ ಅಂತ ಒಂದು ಗೊತ್ತಿರತ್ತೆ, ಟೀಚರ್ಸ್ ಗೊತ್ತಿರತ್ತೆ, ಅವ್ರು ನೋಡಿರ್ತಾರೆ, ಅನುಭವ ಇರತ್ತಲ್ಲ. ಅಂತ 5-6 ಮಕ್ಕಳು ಸಹ 9th ಅನ್ನು ಪಾಸ್ ಮಾಡಿದ್ರು ಥ್ರೋಬಾಲ್ ಆಡಿದ ನಂತರ. ಆಮೇಲೆ SLC ಅಲ್ಲಿ ನಾವೇನ್ SLC ನಲ್ಲಿ ಅವರಿಗೆ ಥ್ರೋಬಾಲ್ ಹೇಳ್ಕೊಡಕ್ ಹೋಗಿಲ್ಲ, ಶಾಲೆನಲ್ಲಿ ಏನ್ ಆಟ ಆಡಿಸ್ತಾ ಇದ್ರು ಅಷ್ಟ ಆಟ ಆಡ್ತಾ ಇದ್ರು ಅಷ್ಟೇ. ಅವ್ರು ಮತ್ತೆ ಥ್ರೋಬಾಲ್ ಆಡ್ತಾ ಇದ್ರು. ಥ್ರೋಬಾಲ್ನು ಅವ್ರ ಪಾಡಿಗೆ ಅವರು ಏನ್ ಆಡ್ತಾ ಇದ್ರು ನಮಗ್ ಗೊತ್ತಿಲ್ಲ, ಆಡ್ತಾ ಇದ್ರು ಅಷ್ಟೇ. ಆ ರೀತಿನಲ್ಲಿ ಅಂದ್ರೆ ನಮ್ಮ ಒಂದು ಸುಪರ್ದಿನಲ್ಲಿ ಅಥವಾ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ ನಾವೇನ್ ಆಟ ಆಡ್ಸಿಲ್ಲ. ನೀವು ಹೇಳ್ಕೊಟ್ಟು ಬಂದ್ರಲ್ಲ? ಹೇಳ್ಕೊಟ್ಟು ಒಂದ್ಸಲ ಹೇಳ್ಕೊಟ್ಟು ಬಂದಿದ್ದಷ್ಟೇ 9th ಅಲ್ಲಿ ಇದ್ದಾಗ. ಅವರು SLC ಅಲ್ಲಿ ಪಾಸ್ ಮಾಡಿದ್ರು. ಈ ಹುಡುಗಿ 57% ತಗೊಂಡು SLC ನಲ್ಲಿ 10th ಅಲ್ಲಿ. ಬೇಡವೇ ಬೇಡ ಅಂದಿದ್ದು ಹುಡುಗಿ, ಬೇಡವೇ ಬೇಡ ಅಂದಿದ್ದು ಹುಡುಗಿ 57% ಮಾಡಿ SLC ಪಾಸ್ ಆಗಿ PUC ಪಾಸ್ ಆಗಿ, ಈಗ PUC ಮುಗೀತು, ಈ ವರ್ಷ ಮುಗೀತು ಅವಳದ್ದು PUC. ನಾನ್ ಫೋನ್ ಮಾಡಿದ್ದೆ, ನಾನ್ ಕಾನ್ಸ್ಟೆಂಟ್ ಟಚ್ ಅಲ್ಲಿ ಇದ್ದೀನಿ. ಏನು ಹೇಗೆ ನಡೀತಾ ಇದೆ ಅಂತ ನಮಗ್ ಗೊತ್ತಾಗ್ಬೇಕಲ್ಲ, ರಿಸಲ್ಟ್ ಬೇಕು. ಈಗ 12ನೇ ಕ್ಲಾಸ್ PUC ಅನ್ನು ಮುಗಿಸಿ ನೆಕ್ಸ್ಟ್ ಈಗ ಡಿಗ್ರಿ ಮಾಡೋದಕ್ಕೆ ಹೋಗ್ತಾ ಇದ್ದಾಳೆ ಅಲ್ವಾ? ಎಷ್ಟು ಖುಷಿ ಆಗುತ್ತೆ, ಬಹಳ ಖುಷಿ ಆಗುತ್ತೆ. ನಿಮಗೆ, ನನಗೆ ಖುಷಿ ಆಗುತ್ತೆ, ಇಲ್ಲ ನಿಮಗೆ ಖುಷಿ ಆಗ್ತಾ ಇರುತ್ತಾ? ಖಂಡಿತ. ಅಂದ್ರೆ ಒಂದು ಮಗುವಿಗೆ ನಾವೊಂದು ದಾರಿ ತೋರಿಸ್ದಂಗಾಯ್ತು, ಆಟದಿಂದ ಪಾಠವನ್ನ ಮಾಡ್ದಂಗೆ ಅಲ್ವಾ? ಖಂಡಿತ. ಸೊ ಆಟ ಆಡ್ತಾ ಆಡ್ತಾ ಪಾಠ ಮಾಡ್ದಂಗೆ, ಆಟ ಆಡ್ತಾ ಆಡ್ತಾ ಪಾಠ ಮಾಡ್ದಂಗೆ. ಮತ್ತೆ ಈ ವರ್ಷ ಇನ್ನೊಂದು ವಿಶೇಷತೆ ಹೇಳ್ತೀನಿ ನಾನು. ಹೇಳಿ ಹೇಳಿ. ಈ ವರ್ಷದಲ್ಲಿ ಈ ವರ್ಷದ ಸಂಶೋಧನೆ ಇದು. ಇದ್ರಲ್ಲಿ ನಾವು ಬರೀ ಒಂದ್ ಮಾರ್ಕ್ಸ್ ಅನ್ನೇ ತಗೊಳೋದ್ ಬೇಡ, ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗತ್ತಾ ಅಂತ ಚೆಕ್ ಮಾಡೋಣ ಅಂತ ಒಂದು ಮನ್ಸಿಗೆ ಭಾವನೆ ಬಂತು. ಅದು ಯಾತಕ್ ಬಂತು ಅಂತಂದ್ರೆ ನನ್ನ ಪರ್ಸನಲ್ ಅನುಭವ ಹೇಳ್ತೀನಿ ನಾನು. ಸಾಮಾನ್ಯವಾಗಿ 40 ವರ್ಷ ಆದ ನಂತರ ಜನರಿಗೆಲ್ಲ 40 ಅಂತ ಬರುತ್ತೆ. ಓದೋದಿಕ್ಕೆ ನಮ್ಗೆ ಪುಸ್ತಕ ಓದಬೇಕು, ಕನ್ನಡಕ ಬೇಕು ಅಲ್ವಾ? ಸಹಜವಾಗಿ ಅದು ಅದರಿಂದ ಯಾರು ತಪ್ಸ್ಕೊಳಕ್ಕೆ ಸಾಧ್ಯ ಇಲ್ಲ. ನನಗೂ ಬಂದಿದೆ. ಆದ್ರೆ ನಾನು ಯಾವಾಗ ಥ್ರೋಬಾಲ್ ಆಟ ಆಡ್ಕೊಂಡು ಮನೆಗ್ ಬರ್ತೀನೋ ನೆಕ್ಸ್ಟ್ ಡೇ ನಂಗೆ ಕಣ್ ಚೆನ್ನಾಗ್ ಕಾಣಿಸ್ತಾ ಇತ್ತು. ಹಾಗೆ ಒಂದ್ ವಾರದವರೆಗೂ ನಂಗೆ ಕಣ್ ಚೆನ್ನಾಗೆ ಕಾಣಿಸ್ತಾ ಇತ್ತು. ಅದೇ 2 ವಾರ ಏನಾದ್ರು ನಾನು ಥ್ರೋಬಾಲ್ ಬಿಟ್ಬಿಟ್ರೆ ಅವಾಗ ಮತ್ತೆ ಮಸ್ಕಾಗೋದು, ಮತ್ತೆ ಆಟ ಆಡೋದಕ್ಕೆ ಹೋದ್ರೆ ಕಣ್ ಚೆನ್ನಾಗ್ ಕಾಣಿಸೋದು. ಇದು ನೀವು ನಿಮ್ಮ ಮೇಲೆ ಮಾಡಿಕೊಂಡ ಪ್ರಯೋಗ? ನನ್ನ ಮೇಲೆ ನಾನು ಗಮನಿಸಿದಂತ ವಿಚಾರ. ಆಟ ಆಡೋದು ಇದ್ದೇ ಇತ್ತು ನನ್ನ ಜೀವನದಲ್ಲಿ, ಅದು ಬೇರೆ ವಿಚಾರ. ಆದ್ರೆ ನಾನ್ ಕಂಡುಕೊಂಡಂತ ಸತ್ಯ. ಆದ್ರೆ ಇದು ನನ್ನ ಮೇಲೆ ಮಾತ್ರ ಯಾಕೆ, ಎಲ್ಲರ ಮೇಲೂ ನೋಡೋಣ, ಅನುಕೂಲ. ಈಗ ಕಳ್ಕೊಳ್ಳುವಂತದ್ದು ಏನಿದೆ, ಆಟ ಆಡ್ಸಿದ್ರೆ ದೈಹಿಕವಾಗಿ ಇಂಪ್ರೂವ್ಮೆಂಟ್ ಗ್ಯಾರಂಟಿ ಆಗತ್ತೆ. ಈಗ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಆಗತ್ತೆ ಅನ್ನೋದನ್ನು ಒಂದು ಪ್ರೂವ್ ಆಗಿದೆ. ಇನ್ನೊಂದ್ಸಲ ನಾವು ನೋಡೋಣ, ಅದ್ರ ಜೊತೆಗೆ ಕಣ್ಣಿನ ಮೇಲೆ ಏನ್ ಪರಿಣಾಮ ಆಗತ್ತೆ ಅಂತಾನು ನೋಡೋಣ ಅಂತ ಒಂದು ವಿಚಾರ ಬಂತು. ನಾವು ಸಿದ್ದಾಪುರದಲ್ಲಿ ಒಂದು ನ್ಯಾಚುರೋಪತಿ ಕಾಲೇಜ್ ಪ್ರಾರಂಭ ಆಗಿದೆ. ಈಗ 2 ವರ್ಷದಿಂದ ಪ್ರಾರಂಭ ಆಗಿರುವಂತದ್ದು. ಅಲ್ಲಿ ಪ್ರಿನ್ಸಿಪಾಲ್ರು ಡಾಕ್ಟರ್ ವಾಣಿ ಜೀರ್ಗಲ್ ಅಂತ ಇದ್ದಾರೆ. ಅವ್ರ ಹತ್ರ ನಾನ್ ಮಾತಾಡ್ದೆ. ಅವರು ನ್ಯಾಚುರೋಪತಿ ಆಗಿರೋದ್ರಿಂದ ಅವರಿಗೆ ಕನೆಕ್ಟ್ ಆಯ್ತು ಈ ವಿಚಾರ. ಮಾಡೋಣ ಸಂಪೂರ್ಣ, ನಾನು ಜಾಯ್ನ್ ಆಗ್ತೀನಿ ನಿಮ್ ಜೊತೆಗೆ ಅಂತ. ನಮ್ಮಮ್ಮನ 75ನೇ ವರ್ಷದ ಹುಟ್ಟು ಹಬ್ಬಕ್ಕೆ ಅಮ್ಮ ಕೇಳಿದ್ದ ಒಂದು ರಿಸರ್ಚ್ ನಾವು ಮಾಡಿರುವಂತದ್ದು ಈಗ. ಹುಟ್ಟು ಹಬ್ಬದ ಕೊಡುಗೆ ಅಮ್ಮನಿಗೆ. ಅಮ್ಮನಿಗೂ ಪ್ರಕೃತಿ ಚಿಕಿತ್ಸೆ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಅವರು ಈ ಸಂಶೋಧನೆ ಮಾಡಿ ನೀವು ಹಾಗಿದ್ರೆ. ನೀವು ಅಮ್ಮನ ಮೇಲೆ ಮಾಡಿದ್ರಿ? ಈಗ ಇಲ್ಲ, ಅಮ್ಮನ ಮೇಲೂ ನಾನು ಮಾಡ್ತಾನೆ ಇದ್ದೀನಿ ಪ್ರಾರಂಭದಿಂದನೂ. ಅವರಿಗೆ ಸ್ವಲ್ಪ ಮೂತ್ರ ಸಮಸ್ಯೆ ಎಲ್ಲ ಇರೋದೆಲ್ಲ ಕಮ್ಮಿ ಆಗಿದೆ. ಅವರು ಪ್ರತಿದಿನ ಆಟ ಆಡ್ತಾರೆ. ನಮ್ಮ ಅತ್ತೆಗೂ 81 ವರ್ಷ ಆಗ್ತಾ ಬಂತು ಈಗ. ಅವರು ಪ್ರತಿದಿನ ಮನೆಯಲ್ಲಿ ಆಟ ಆಡ್ತಾರೆ. ಅವರಿಗೆ ಕುತ್ತಿಗೆ ನೋವೆಲ್ಲ ಕಡಿಮೆ ಆಗಿದೆ. ಈ ಪ್ರಯೋಗಗಳು ನಡೀತಾನೆ ಇದೆ ಮನೆಗಳಲ್ಲಿ. ಫ್ರೆಂಡ್ಸ್, ಈಗ ಅವರ ಅತ್ತೆ ಮೇಲೆ ಪ್ರಯೋಗ ಮಾಡಿದ್ರು ಅಂತ ಹೇಳಿದ್ರು. ಅವರು ಯಾವ ರೀತಿ ಅದನ್ನ ಯೂಸ್ ಮಾಡ್ಕೊಂಡ್ರು, ಯಾವ ರೀತಿ ಆಡ್ತಾ ಇದ್ದಾರೆ, ಅವ್ರಿಗೆ ಯಾವ ರೀತಿ ಪರಿಣಾಮ ಬೀರ್ತು ಅನ್ನೋದನ್ನ ನಾವು ಅವರ ಅತ್ತೆಯವ್ರನ್ನೇ ಕೇಳಿದ್ವಿ. ಇವರು ಸಂಪೂರ್ಣನ ಅತ್ತೆಯವರು. ಸೊ ಅವರಿಗೆ ಯಾವ ರೀತಿ ಥ್ರೋಬಾಲ್ ಆಡ್ತಾ ಇದ್ದಾರ, ಆಡೋದ್ರಿಂದ ಅವರಿಗೆ ಯಾವ ರೀತಿ ಒಂದು ಬೆನಿಫಿಟ್ ಆಗಿದೆ ಅಥವಾ ಲಾಭ ಆಗಿದೆ, ಯಾವ ರೀತಿ ಸಮಸ್ಯೆಗಳು ಹೋಗಿದೆ ಅಂತ ನಾವು ಅವರನ್ನೇ ಕೇಳೋಣ. ಅಮ್ಮ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ?
ಚೆನ್ನಾಗಿದ್ದೀನಿ ಈಗ. ಈಗ ನಿಮ್ಮ ಸೊಸೆ ಇಷ್ಟು ಇಂಟರ್ನ್ಯಾಷನಲ್ ಲೆವೆಲ್ ಸಾಧಕಿಯವರು. ಹೌದು. ಸೊ ನಿಮಗೆ ನೀವು ಏನಾದ್ರು ಥ್ರೋಬಾಲ್ ಆಡ್ತಾ ಇದ್ರೆ? ದಿವ್ಸನೂ ನಾನ್ ಮಧ್ಯಾಹ್ನ ಮೇಲೆ ಹ್ಮ್ 5 ಗಂಟೆ ಹೊತ್ತಿಗೆ ಆಡ್ತೀರಿ? ಪ್ರತಿ ದಿವ್ಸನೂ ಒಂದು ಅರ್ಧ ತಾಸು ಅರ್ಧ ತಾಸ ಆಡ್ತೀರಿ? ಅರ್ಧ ತಾಸು ಹ್ಮ್ ಹ್ಮ್ ಕುತ್ಕೊಂಡಲ್ಲೇ ಹೀಗೆ ಬಾಲ್ ಹಾಕೋದು ಹಿಡಿಯೋದು, ಬಾಲ್ ಹಾಕೋದು ಹಿಡಿಯೋದು, ಹ್ಮ್. ಮೇಲ್ ಹಾಕೋದು, ಹಿಂಗ್ ಹಾಕೋದು, ಹೀಗ್ ಹಾಕೋದು, ಹಾ. ಬಾಲ್ ಹಿಡಿಯೋದು ಹೀಗೆ. ಓಕೆ. ಎಷ್ಟು ವಯಸ್ಸಾಗಿದೆ? ಎಷ್ಟು ವಯಸ್ಸಾಗಿದೆ ಅವ್ರನ್ನೇ ಕೇಳೋಣ. ಅಮ್ಮ ನಿಮಗೆ ವಯಸ್ಸೆಷ್ಟು? 81ರಲ್ಲಿ ಇದ್ದೀಗ. 81ರ ವಯಸ್ಸು. ನೀವು ಇಷ್ಟು ಅರ್ಧ ಗಂಟೆ ಆಡ್ತೀನಿ ಅಂತ ಹೇಳಿದ್ರೆ ನೀವೇನಾದ್ರು ಸಮಸ್ಯೆಯಿಂದ ಆಡ್ತಿದ್ರ ಅಥವಾ ಸುಮ್ಮನೆ ಆಡ್ಬೇಕು ಅಂತ ಆಡ್ತಿದ್ರ? ನನಗೆ ಕುತ್ತಿಗೆ ನೋವು ಎಲ್ಲ ಬರ್ತಿತ್ತು. Okay. ಹಂಗೆ ಸೊಸೆ ಅಂತ ಅಂದು ಅಂದ್ರೆ ಹಾಗೆ ಸ್ವಲ್ಪ ಆಡಿ ನೋಡೋಣ ಕಡಿಮೆ ಏನಂತ ಹೇಳ್ತು. ಡಾಕ್ಟರ್ ಹತ್ರ ಹೋದ್ರು ಅದ್ ಕಡಿಮೆ ಆಯ್ದಿಲ್ಲ ಕುತ್ತಿಗೆ ನೋವೆಲ್ಲವ. ಓಕೆ. ಕಡಿಮೆ ಆಯ್ದಿಲ್ಲ. ಕಡೆಗೆ ಹಂಗಾರೆ ಥ್ರೋಬಾಲ್ ಆಡಿ ನೋಡೋಣ ಅಂದು ಕಡೆಗೆ ಅವಾಗ ಆಟ ಶುರು ಮಾಡಿದ್ದೆ. ಪ್ರತಿ ದಿವಸ ನಾನು ಆಡ್ತಾ ಇದ್ದೆ. ಎಷ್ಟು ಸಮಯ ತಗೊಂಡೆ? ಅದ ನೋವು ಎಷ್ಟು ಸಮಯ ಇತ್ತು ನಿಮಗೆ? ಅದು ತುಂಬಾ ದಿವಸದಿಂದ, ತುಂಬಾ ವರ್ಷದಿಂದನೇ ಇತ್ತು. ಒಂದ್ 2 ವರ್ಷದಿಂದನೂ ಇತ್ತು. ನಾನು ಮನಕೆ ರಾತ್ರಿ ಮಲಕಾಕದ್ರೆ ಅಕ್ಕಿ ಹಾಕಿ ಗಂಟು ಕಟ್ಟಿ ಕುತ್ತಿಗೆಗೆ ಹಾಕೊಂಡು ಮಲ್ಕೊಂಡ್ರೆ ಮಾತ್ರ ನಿದ್ದೆ ಬರ್ತಿತ್ತು. ಇಲ್ದಿದ್ರೆ ನಿದ್ದೆ ಬರ್ತಿತ್ತಿಲ್ಲ. ಸೊ ಈಗ ನೀವು ಪ್ರತಿದಿನ ಆಡೋದ್ರಿಂದ ಸಂಪೂರ್ಣ ವಾಸ ಆಗಿದೆ? ನಂಗೆ ಸಂಪೂರ್ಣ. ನೋಡಿ ಸ್ನೇಹಿತರೆ, ಈ ಪ್ರತ್ಯಕ್ಷ ನಮ್ಗೆ ಸಾಕ್ಷಿ ಅಂದ್ರೆ ಅವರ ಅತ್ತೆನೆ. ಕತ್ತು ನೋವಿಗೆ ಅಕ್ಕಿಯನ್ನ ಹಾಕಿ ಗಂಟು ಕಟ್ಟಿ ಕೆಲವರು ಇಡ್ತಾರೆ. ಸೊ ಅದನ್ನ ಹಾಕಿದ್ರು ಕೂಡ ನಿದ್ರೆ ಬರ್ತಿದೆ. ಬಟ್ ಇವರು ಪ್ರತಿದಿನ ಅರ್ಧ ಗಂಟೆ ಥ್ರೋಬಾಲ್ ಆಡೋದ್ರಿಂದ ಇವತ್ತು ಯಾವುದೇ ರೀತಿಯ ಕತ್ತು ನೋವು ಇಲ್ಲ. ಈಗ ಸಾಕ್ಷಿ ಇಲ್ಲಿಯೇ ಇದೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಇಷ್ಟು ಚಿಕ್ಕ ಸಮಸ್ಯೆಯನ್ನ ಹೇಗೆ ಪರಿಹರಿಸ್ಕೊಂಡ್ರು 81ರ ಹರೆಯದ್ರಲ್ಲೂ ಅಂತೇಳಿ. ಸೊ ನೀವು ಕೂಡ ಪ್ರತಿದಿನ ಒಂದು ಅರ್ಧ ಗಂಟೆ ಆಡಿ ಅಂತ ಹೇಳ್ತಾ. ಥ್ಯಾಂಕ್ಸ್ ಅಮ್ಮ, ನಮಸ್ಕಾರ. ಆದ್ರೆ ಕಣ್ಣಿನ ವಿಚಾರದಲ್ಲಿ ನಾನು ಎಷ್ಟು ಡಾಕ್ಟರ್ಗಳನ್ನ ಹತ್ರ ಮಾತಾಡಿದೆ. ಇಲ್ಲಿ ವಿಠಲೈ ಹಾಸ್ಪಿಟಲ್ ಅಂತ ಇದೆ, ಅಲ್ಲಿ ಆಪ್ಟಲ್ಮಾಲಜಿಸ್ಟ್, ಆಪ್ಟಿಮೆಟ್ರಿಸ್ಟ್ ಅವ್ರ ಹತ್ರ ಮಾತಾಡಿದೆ. ಏನು ಕಣ್ಣಿಗೆ ಸಮಸ್ಯೆ ಅಂದ್ರೆ ನ್ಯಾಚುರಲ್ ಆಗಿ ಏನು ಪರಿಹಾರ ಏನಿದೆ, ಔಷಧಿ ಏನಿದೆ ಅಂತ ಕೇಳಿದಾಗ ಕಣ್ಣಿಗೆ ಯಾವ್ದು ಔಷಧಿ ಇಲ್ಲ. ಕಣ್ಣಿಗೆ ಅವ್ರು ಏನು ಡ್ರಾಪ್ಸ್ ಬಿಡ್ತಾರೋ ಅದು ಬರೀ ಕ್ಲೀನ್ ಮಾಡುತ್ತೆ, ಅಥವಾ ಏನೋ ಒಂದು ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಆದಾಗ, ಡ್ರೈನೆಸ್ ಇದ್ದಾಗ ಅದನ್ನ ಇಂಪ್ರೂವ್ ಮಾಡುತ್ತೆ ಅನ್ನೋದು ಬಿಟ್ರೆ, ಕಣ್ಣಿನ ದೃಷ್ಟಿಯನ್ನ ಇಂಪ್ರೂವ್ ಮಾಡೋದಕ್ಕೆ ಲಾಸಿಕ್ ಅನ್ನೋ ಒಂದು ಆಪರೇಷನ್ ಬಿಟ್ರೆ, ಅಥವಾ ಕ್ಯಾಟ್ರಾಕ್ಟ್ ಬಂದ್ರೆ ಅದನ್ನ ಪೊರೆಯನ್ನ ತೆಗಿತಾರೆ ಅನ್ನೋದು ಬಿಟ್ರೆ, ಬೇರೆ ಯಾವುದೇ ರೀತಿನಲ್ಲಿ ನ್ಯಾಚುರಲ್ ಆಗಿ ಕಣ್ಣನ್ನ ಇಂಪ್ರೂವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರತಿಯೊಬ್ಬ ಡಾಕ್ಟರ್ ಹೇಳಿದ್ದು ಅದೇನೆ. ಇದು ಖಂಡಿತ ಬಹಳ ಕಷ್ಟದಿದು. ಇನ್ನು ಹೊರಗಡೆ ನೀವು ಆಟ ಆಡ್ಸಿದ್ರೆ 1 ವರ್ಷಗಳ ಕಾಲ ನೀವು ಆಟ ಆಡ್ಸಿದ ನಂತರನೇ ನಮ್ಗೆ ಏನಾದ್ರು ವ್ಯತ್ಯಾಸ ಗೊತ್ತಾಗುವಂತದ್ದು. ಅಲ್ಲಿವರೆಗೂ ಗೊತ್ತಾಗಲ್ಲ. ನಿಮ್ಮ ವಿಚಾರ ತುಂಬಾ ಚೆನ್ನಾಗಿದೆ, ಪ್ರಯತ್ನ ಮಾಡೋಣ. ಆದ್ರೆ ರಿಸಲ್ಟ್ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೋಬೇಡಿ ನೀವು ಅಂತ ಅಂದ್ಬಿಟ್ರು ಪ್ರಾರಂಭದಲ್ಲಿ. ಆಟ ಆಡ್ಸಿದ್ವಿ. 2 ತಿಂಗಳು ಆಟ ಆಡ್ಸಿದ ನಂತರ ಮತ್ತೆ ಹೋಗಿ MM ಜೋಶಿ ಗಣೇಶ್ ನೇತ್ರಾಲಯದವ್ರು ಬಂದು ಎಲ್ಲ ರಿಸಲ್ಟ್ ಎಲ್ಲ ತಗೊಂಡ್ರು. ಅಂದ್ರೆ ಆ ಮಕ್ಳಿಗೆ ಆಗ ಸ್ಪೆಕ್ಸ್ ಇತ್ತ? ಆ ಸ್ಪೆಕ್ಸ್ ಇರೋ ಮಕ್ಕಳನ್ನು ನಾವು ಸಪರೇಟ್ ಆಗಿ ನೋಟ್ ಮಾಡಿದ್ವಿ. ಒಟ್ಟು 441 ಸ್ಟೂಡೆಂಟ್ಸ್ ಇದರಲ್ಲಿ ಭಾಗಿಯಾಗಿದ್ದು. ಅಷ್ಟೊಂದು ಮಕ್ಕಳು? ಅಷ್ಟೊಂದು ಮಕ್ಕಳು, 441 ಮಕ್ಕಳು, 7 ಸಂಸ್ಥೆಗಳು, ಅಂದ್ರೆ 7 ಬೇರೆ ಬೇರೆ 5 ಹೈಸ್ಕೂಲ್ಗಳು ಮತ್ತೆ 1 ಬ್ಲೈಂಡ್ ಸ್ಕೂಲ್. 11 ಮಕ್ಕಳಿಗೂ ನಾವು ಆಟ ಆಡ್ಸಿದೀವಿ ಈ ಸಂದರ್ಭದಲ್ಲಿ. ಸಿದ್ದಾಪುರದಲ್ಲಿ ತಾಳಗುಪ್ಪದಲ್ಲಿ, ಸಾರಿ ಹಳತ್ಕಟ್ಟದಲ್ಲಿ ಒಂದು JMR ಬ್ಲೈಂಡ್ ಸ್ಕೂಲ್ ಅಂತ ಇದೆ, ಅವರು ಸಹಕಾರ ಕೊಟ್ರು, ಅಲ್ಲೂ ಆಟ ಆಡ್ಸಿದೀವಿ. ನ್ಯಾಚುರೋಪತಿ ಕಾಲೇಜು ಸಿದ್ದಾಪುರದಲ್ಲಿ, ಅಲ್ಲೂ ಆಟ ಆಡ್ಸಿದೀವಿ. ಈ ತರ ಈ ಒಂದು 441 ಮಕ್ಕಳಲ್ಲಿ 43 ಮಕ್ಕಳಿಗೆ ಚಸ್ಮಾದ ಅವಶ್ಯಕತೆ ಇತ್ತು. ಕೆಲವರಿಗೆ ಆಲ್ರೆಡಿ ಚಸ್ಮಾ ಇತ್ತು, ಕೆಲವರಿಗೆ ಚಸ್ಮಾ ಅಂದ್ರೆ ನೀವು ತಗೊಳ್ಳಿ ಅಂತ ಡಾಕ್ಟರ್ ಹೇಳಿದ್ರು. ಆ ಒಂದು ಹಂತದಲ್ಲಿದ್ರು. ಅವರಿಗೆ ಓದಕ್ಕೆ ದೂರದಿಂದ ಕಾಣ್ತಾರೆ. ಮಕ್ಕಳಿಗೆ ಸಾಮಾನ್ಯವಾಗಿ ಮಯೋಪಿಯಾ ಅಂತ ಇರುತ್ತೆ, ದೂರದ ಕಾಣಿಸಲ್ಲ ಅವರಿಗೆ. ಹೌದು, ಬೋರ್ಡ್ ಅಲ್ಲಿ ಬರ್ದಿದ್ದು ಕಾಣಿಸಲ್ಲ. ಆ ರೀತಿ ಇರುವಂತ ಮಕ್ಕಳಿದ್ರು. ನಾವೇನ್ ಮಾಡಿದ್ವಿ, ಸರಿ ಈ ಮಕ್ಕಳನ್ನ ಸಪರೇಟ್ ಆಗಿ ಗಮನಿಸೋಣ, ಸಪರೇಟ್ ಆಗಿ ಅನಾಲಿಸಿಸ್ ಮಾಡಿದ್ವಿ ಡೇಟಾನ. ನೋಡಿದ್ವಿ, ಯಾರ್ಯಾರು ಆಟ ಆಡಿದಾರೋ ಪ್ರತಿದಿನ 70% ಮಕ್ಕಳಿಗೆ ಕಣ್ಣು ಇಂಪ್ರೂವ್ಮೆಂಟ್ ಆಗಿದೆ. ಡಾಕ್ಟರ್ ಹೇಳೋ ಪ್ರಕಾರ ಅದು ಅಂದ್ರೆ ನೆಗೆಟಿವ್ ಆಗದೇನೆ ಅಷ್ಟೇ ಮೇಂಟೈನ್ ಆದ್ರೂ ಅದು ದೊಡ್ಡ ಒಂದು ಸಾಧನೆ ಇದ್ದಂಗೆ ಅಂತ ಅವ್ರು ಹೇಳಿದ್ದು. ಯಾಕೆಂದ್ರೆ ಅದು ನೆಗೆಟಿವ್ ಆಗ್ತಾನೆ ಹೋಗುತ್ತೆ. ಒಂದ್ಸಲ ಅವರಿಗೆ ಕಣ್ಣಿನ ಪ್ರಾಬ್ಲಮ್ ಬಂತು ಅಂತಂದ್ರೆ ದೃಷ್ಟಿ ಕಡಿಮೆ ಆಗ್ತಾನೆ ಹೋಗುತ್ತೆ. ಅಂದ್ರೆ ಪಾಯಿಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಯಾರ್ಯಾರು ಆಟ ಆಡಿದ್ರು 70% ಮಕ್ಕಳಿಗೆ ಸೇಮ್ ಉಳಿತು, ಇಲ್ಲ ಇಂಪ್ರೂವ್ಮೆಂಟ್ ಆಯ್ತು.
ಹ್ಮ್ ಅಂದ್ರೆ ದೃಷ್ಟಿ ಚೆನ್ನಾಗಾಯ್ತು, Okay. ಪಾಯಿಂಟ್ ಕಡಿಮೆ ಆಯ್ತು. ಹ್ಮ್ ಹ್ಮ್ ಅದೇ ಯಾರು ಆಟ ಆಡಿಲ್ವೋ ಅಷ್ಟೊಂದು, ಹ್ಮ್ ಅಂದ್ರೆ ವಾರದಲ್ಲಿ 1 ದಿನನೋ 2 ದಿನನೋ ಅಥವಾ ಸರಿಯಾಗಿ ಆಟ ಆಡದೆ ಇರುವಂತವ್ರು, ಹ್ಮ್ ಈ ತರ ಮಕ್ಕಳಿಗೆ 61% ಜನರಿಗೆ ದೃಷ್ಟಿ ಕಡಿಮೆ ಆಗಿದೆ, ಅಂದ್ರೆ ಪಾಯಿಂಟ್ ಜಾಸ್ತಿ ಆಗಿದೆ. ಹ್ಮ್ ಅಂದ್ರೆ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅಲ್ವಾ? ಪಾಯಿಂಟ್ ಜಾಸ್ತಿ ಆಯ್ತು ಅವರಿಗೆ. ಪಾಯಿಂಟ್ ಜಾಸ್ತಿ ಆಯ್ತು ಅವ್ರಿಗೆ. ಆಟ So, ಆಟ ಆಡಿದವರಿಗೆ ಪಾಯಿಂಟ್ ಕಡಿಮೆ ಆಯ್ತು. ಪಾಯಿಂಟ್ ಕಡಿಮೆ ಆಯ್ತು. ಸೊ ದೃಷ್ಟಿ ದೋಷವನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಅಂತ ಹೇಳ್ತೀವಿ. ದೃಷ್ಟಿ ದೋಷವನ್ನ ಕಡಿಮೆ ಮಾಡುವಂತ ಸಾಧ್ಯತೆ ಇದೆ ಅಂತ. ಇದು ಬರೀ ಪೈಲಟ್ ಸ್ಟಡಿ 2 ತಿಂಗಳು ನಾವು ಅಬ್ಸರ್ವ್ ಮಾಡಿದ್ದು. ಇದನ್ನ ನಾವು ರಿಸರ್ಚ್ ಮಾಡಿ ಮುಗಿಸ್ಬಿಟ್ಟಿದೀವಿ ಅಂತ ಹೇಳ್ತಾ ಇಲ್ಲ ಇವತ್ತು. ದಯವಿಟ್ಟು ಯಾರು ಅದನ್ನ ತಪ್ಪು ತಿಳ್ಕೋಬಾರ್ದು, ವೀಕ್ಷಕರು ಸಹ. ಇನ್ನೂ 1 ವರ್ಷ ನಾವು ಮಾಡ್ಲಿಕ್ಕಿದೆ, ಪ್ರಯೋಗವನ್ನ ಮುಂದುವರಿಸ್ಲಿಕ್ಕಿದೆ. ಇದು ಇನ್ನು ಚಾಲ್ತಿಯಲ್ಲಿ ಅಂದ್ರೆ ಚಾಲ್ತಿಯಲ್ಲಿದೆ. ಆದ್ರೆ ಇಲ್ಲಿವರೆಗೆ ನಾವು ನೋಡಿದಂತ ರಿಸಲ್ಟ್ ಪ್ರಕಾರ ಇಂಪ್ರೂವ್ಮೆಂಟ್ ಆಗಬಹುದು ಅಂತ ಒಂದು ನಮ್ಗೆ ಭರವಸೆ ಇದೆ ಇವತ್ತು. ಸುಮಾರು ಜನ ಮಕ್ಕಳು ಕನ್ನಡಕವನ್ನ ನಾನು ತೆಗಿಸಿ ಅವ್ರ ಹತ್ರ ಬೋರ್ಡ್ ಮೇಲೆ ಇರೋದನ್ನ ಓದಿ ನೀವು ಅಂತ ಹೇಳಿದೀನಿ. ಪ್ರತಿ ಮಗು ಹತ್ರ ನಾನು ಮಾತಾಡಿದೀನಿ. ಅವ್ರಿಗೆ ಕನ್ನಡಕ ತೆಗಿಸಿ ಅವ್ರ ಹತ್ರ ಓದಿ ಅಂತ ಹೇಳಿದಾಗ ಅವರಿಗೆ ಓದೋದಿಕ್ ಸಾಧ್ಯ ಆಯ್ತು. ಅವರಿಗೆ ಆಶ್ಚರ್ಯ ಆಯ್ತು, ಓ ನನಗೆ ಕಾಣಿಸ್ತಾ ಇದೆ, ನನಗೆ ಗೊತ್ತಿರ್ಲಿಲ್ಲ ಅಂತ. ಬಹಳ ಖುಷಿ ಆಗುತ್ತೆ ಅಲ್ವಾ? ಖಂಡಿತ. ಇದು ಹೇಗೆ ಅಂತಂದ್ರೆ ಥ್ರೋಬಾಲ್ ಆಗ್ಲಿ ವಾಲಿಬಾಲ್ ಆಗ್ಲಿ ಯಾವ್ದೇ ಆಟವನ್ನಾದ್ರೂ ಸಹ ನಾವು ಆಟ ಆಡುವಾಗ ಬಾಲ್ ಅನ್ನ ನೋಡ್ತಾ ಇರ್ತೀವಿ. ಅದ್ ದೂರ ಹೋಗತ್ತೆ, ಹತ್ರ ಬರುತ್ತೆ ಅಲ್ವಾ? ಆವಾಗ ಡಾಕ್ಟರ್ ನಮ್ಗೆ ಏನ್ ಹೇಳ್ತಾರೆ, ಕಣ್ಣು ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ಕಣ್ಣನ್ನ ಫುಲ್ ರೊಟೇಟ್ ಮಾಡಿ ಆ ಕಡೆ ತಿರ್ಸಿ ಈ ಕಡೆ ತಿರ್ಸಿ ಅಂತ ಹೇಳ್ತಾರಲ್ಲ, ಅದನ್ನೇ ಕೂತ್ಕೊಂಡ್ ಮಾಡಿ ಅಂತಂದ್ರೆ 1 ನಿಮಿಷ ನಮ್ಗೆ ಮಾಡಕ್ಕಾಗಲ್ಲ, ಕಣ್ಣು ನೋವು ಬಂದ್ಬಿಡುತ್ತೆ ಅಲ್ವಾ? ಅದೇ ಬಾಲ್ ಅನ್ನ ಕೊಟ್ಟು ನೀವ್ ಆಟ ಆಡಿ ಅಂತಂದ್ರೆ 1 ತಾಸು ಆಟ ಆಡ್ತೀವಿ ನಾವು. ಖಂಡಿತ. ಈ ಕಣ್ಣಿನ ದೃಷ್ಟಿ ಇಂಪ್ರೂವ್ ಯಾವ ರೀತಿ ಆಗತ್ತೆ ಅಂತ ಕೇಳಿದ್ರೆ ಈ ತರದಲ್ಲಿ. ಹೌದು, ವೈಜ್ಞಾನಿಕವಾಗಿ ಇದಕ್ಕೆ ಬೇಸಿಸ್ ಇದೆ, ಸುಮ್ನೆ ಏನೋ ಅಲ್ಲ. ಅದ್ರ ಜೊತೆಗೆ ಥ್ರೋಬಾಲ್ ನಲ್ಲಿ ಒಂದು ಆಕ್ಯುಪ್ರೆಷರ್ ಆಗುತ್ತೆ, ಈ ಭಾಗದಲ್ಲೇ ಬಾಲ್ ಅನ್ನ ನಾವು ಹಿಡಿಯುವಂತದ್ದಲ್ವಾ. ಹಾಗಾಗಿ ಈ ನರ, ಕಣ್ಣಿಗೆ ಸಂಬಂಧಪಟ್ಟಿದ್ದ ನರ ಏನಾದ್ರು ವೀಕ್ನೆಸ್ ಏನಾದ್ರು ಇದ್ರೆ ಮಕ್ಕಳಿಗೆ ಆ ವೀಕ್ನೆಸ್ ಅನ್ನೋದು ಕಡಿಮೆ ಮಾಡುತ್ತೆ. ಅಂದ್ರೆ ನರ ಚೆನ್ನಾಗ್ ಆಗ್ತಾ ಹೋಗುತ್ತೆ, ಇಂಪ್ರೂವ್ ಆಗ್ತಾ ಹೋಗುತ್ತೆ ಅವಾಗ. ಅದು ಒಂದು. ಈಗ ನಮ್ಗೆ ಕೈ ಶೇಕ್ ಹೆಂಗೆ ಆಗತ್ತೋ ನರದ ದೌರ್ಬಲ್ಯದಿಂದ, ಅದೇ ತರ ಈ ನರದ ತೊಂದರೆ ಇದ್ದಾಗ ಕಣ್ಣಿನ ದೃಷ್ಟಿ ಕಡಿಮೆ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದನ್ನ ಇದು ಕಡಿಮೆ ಮಾಡ್ತಾ ಬರುತ್ತೆ. ರಕ್ತ ಪರಿಚಲನೆ ಚೆನ್ನಾಗಾಗತ್ತೆ. ಅದ್ರ ಜೊತೆಗೆ ಎಡಗೈ ಮತ್ತು ಬಲಗೈ ನಾವೇನ್ ಹೇಳಿದ್ವೋ, ಬ್ರೇನ್ ಪವರ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗೋದ್ರಿಂದ ಬ್ರೇನ್ ಕಣ್ಣಿಗೆ ಸೆನ್ಸಸ್ ಅನ್ನ ಕೊಡುವಂತದ್ದು ಅಲ್ವಾ? ಎಲ್ಲಾ ದೃಷ್ಟಿಯಿಂದನು ಬ್ರೇನು, ನರಗಳು, ಕಣ್ಣು, ಕಣ್ಣಿನ ಗುಡ್ಡೆಗಳ ಚಲನೆ, ಪ್ರತಿಯೊಂದು, ಮತ್ತೆ ಸೂರ್ಯನ ಬೆಳಕಲ್ಲಿ ಆಟ ಆಡೋದ್ರಿಂದ ವಿಟಮಿನ್ ಡಿ ನಮ್ಗೆ ಸಿಗುತ್ತೆ. ದೃಷ್ಟಿ ಇಂಪ್ರೂವ್ ಆಗುತ್ತೆ ಹೊರಗಡೆ ಆಡೋದ್ರಿಂದ. ಆಚೆ ಕರ್ಕೊಂಡ್ ಬರ್ಬೇಕು, ಆರೋಗ್ಯ ಇಂಪ್ರೂವ್ ಆಗ್ಬೇಕು, ಮಾರ್ಕ್ಸ್ ಇಂಪ್ರೂವ್ ಆಗ್ಬೇಕು, ಎಲ್ಲಾನು ಆಯ್ತಲ್ಲ. 3 ಒಂದೇ ಇದ್ರಲ್ಲಿ ಆಗತ್ತೆ ಅಂತ ಹೇಳ್ತೀವಿ. ಸೊ ಇಷ್ಟೊಂದು ಪ್ರಯೋಗವನ್ನ ನೀವು ಮಾಡಿದ್ರಿ. ಇಷ್ಟೆಲ್ಲ ನೀವು ಕೂಡ ಯೋಗದಲ್ಲಿ ಕೂಡ ಈ ನ್ಯಾಚುರೋಪತಿ ಇದ್ರಲ್ಲಿ ಮಾಡುವಾಗ ನೀವು ಯೋಗ ಇದು ಮಾಡ್ತಿದ್ರ, ಯೋಗ ಆಸನಗಳನ್ನೆಲ್ಲ ನೋಡ್ತಾ ಇದ್ದೆ, ಇದ್ರಲ್ಲೂ ಕೂಡ ಇದ್ರು. ಸೊ ಈ ಒಂದು ಯೋಗಕ್ಕೂ ಈ ಒಂದು ಥ್ರೋಬಾಲ್ ಆಡೋದಕ್ಕೂ ನಿಮ್ಮ ಇದ್ರಲ್ಲಿ ಏನು ವ್ಯತ್ಯಾಸ ಅಥವಾ ಅದರ ಲಾಭ ಅಥವಾ ಹೇಗೆ ಅಂತ ಹೇಳ್ತೀರಿ ಅದ್ರ ಬಗ್ಗೆ? ಖಂಡಿತ ಹೇಳ್ತೀನಿ. ನಾನು ಯೋಗವನ್ನ ಪ್ರಾರಂಭ ಮಾಡಿದ್ದು ನನ್ಗೆ 9 ವರ್ಷ ಇದ್ದಾಗ, ಸಿದ್ದಾಪುರದಲ್ಲೇ ಶುರು ಮಾಡಿದ್ದು. 7ನೇ ಕ್ಲಾಸ್ ಇದ್ದಾಗ ನಮ್ಮ ಚಿಕ್ಕಪ್ಪನವರು ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿ ಅಂತ ಒಬ್ರು, ಹೌದು, ಅಲ್ಲಿ ಮಲ್ಲಾಡಿಹಳ್ಳಿಗೆ ಹೋಗಿ ನಮ್ ಚಿಕ್ಕಪ್ಪ ಅವರೊಬ್ರು ವಿಘ್ನೇಶ್ವರ್ ಭಟ್ ಅಂತ ಅವ್ರ ಹೆಸರು, ಅವರು ಅಲ್ಲಿ ಹೋಗಿ ಕಲ್ತ್ಕೊಂಡ್ ಬಂದ ನಂತರ ನಾನು ಅವ್ರಿಗೆ ದಂಬಾಲ್ ಬಿದ್ದೆ, ನನಗೆ ಯೋಗ ಹೇಳ್ಕೊಡಿ ನೀವು ಅಂತ. ಅವರು ನಮ್ಮನೆಯಲ್ಲೇ 1 ತಿಂಗಳಿದ್ದು ನನಗೆ ಯೋಗವನ್ನ ಹೇಳ್ಕೊಟ್ಟಿದ್ದಾರೆ. ನನ್ನ ಗುರುಗಳು ವಿಘ್ನೇಶ್ವರ್ ಭಟ್ ನೇರ್ಮುಂಡಿಗೆ, ಅವರು ಬಿದ್ರಕಾನ ಹತ್ರ ಬರುತ್ತೆ. ಅವರು ಎಲ್ಲಾ ಒಂದು ರೀತಿಯ ಯೋಗವನ್ನ ನಾನು ಇವತ್ತು ಏನ್ ಮಾಡ್ತೀನೋ ಅಷ್ಟು ನಾನು ಕಲ್ತಿದ್ದು ಅವರಿಂದ. ಅಲ್ಲಿಂದನೂ ನಾನು ಯೋಗವನ್ನ ಮುಂದುವರ್ಸ್ಕೊಂಡೇ ಬಂದಿದ್ದೀನಿ. ಬೇರೆ ಬೇರೆ ಜನರಿಗೆ ಯೋಗವನ್ನ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ಮತ್ತೆ 2ನೇದು ಏನಂತಂದ್ರೆ ವ್ಯತ್ಯಾಸ ಹೇಳ್ತೀನಿ. ಥ್ರೋಬಾಲಿಗೂ ಯೋಗಕ್ಕೂ ವ್ಯತ್ಯಾಸ. ಯೋಗದ ವಿರುದ್ಧ ಅಂತ ಯಾರೋ ತಿಳ್ಕೊಬಾರ್ದು, ಯಾಕೆಂದ್ರೆ ನಾನು ಈಗ್ಲೂ ಯೋಗ ಪಟುನೆ, ನಾನು ಈಗ್ಲೂ ಪ್ರತಿದಿನ ಯೋಗ ಮಾಡ್ತೀನಿ, ನಂಗೆ ಅದು ಇಷ್ಟನೇ. ಮತ್ತದು ನಂಗೆ ತುಂಬಾ ಸಹಾಯನೂ ಮಾಡಿದೆ ಯೋಗನು ಅಲ್ವಾ. ವ್ಯತ್ಯಾಸ ಏನ್ ಬರುತ್ತೆ ಅಂತಂದ್ರೆ, ಯೋಗದಲ್ಲಿ ನಾವು ಹೀಗ್ ಮಾಡಿ ಅಂತ ಹೇಳ್ತೀವಿ, ಪ್ರತಿಯೊಬ್ಬರು ಅವರ ಒಂದು ಪ್ರಯತ್ನದಿಂದ ಆ ಯೋಗವನ್ನ ಅವರೇ ಮಾಡ್ಬೇಕಾಗತ್ತೆ. ನಾವಾಗಿಂದ ಅವರಿಗೆ ಬಗ್ಸಿ ಏನು ಮಾಡೋದಿಕ್ಕಾಗಲ್ಲ ಅಲ್ವಾ. ಆದ್ರೆ ಅವರು ಸರಿಯಾಗಿ ಮಾಡಿದ್ರೆ ಮಾತ್ರ ಅದಕ್ಕೆ ಪರಿಣಾಮ. ಸರಿಯಾಗಿ ಮಾಡದೇ ಇದ್ದಾಗ ಸುಮ್ನೆ ಅರ್ಧಂಬರ್ಧ ನಾನು ಮಾಡ್ತೀನಿ ಅಂತ ಇಷ್ಟೇ ಕೈ ಇಟ್ಕೊಂಡಿದ್ರೆ ಅದರಿಂದ ಏನು ಉಪಯೋಗ ಆಗಲ್ಲ ಅಲ್ವಾ. ಅದೇ ಅವರಿಗೆ ನಾನು ಬಾಲ್ ಅನ್ನು ಕೊಟ್ಟಾಗ
ಬಾಲ್ ಅನ್ನ ಸುಮ್ನೆ ಅವ್ರ ಕಡೆ ಎಸೆದ್ರು ಅವರ ಬಾಲ್ ಅನ್ನ ಹಿಡ್ಕೋತಾರೆ. ಹ್ಮ್ ಯಾಕೆಂದ್ರೆ ನಂಗೆ ಬಂದು ಅದಕ್ಕೆ ಆಗ್ಬಾರ್ದು, ಮತ್ತೆ ಬಾಲ್ ಅನ್ನ ಹಿಡಿದಾಗ ಅವರಿಗೆ ಖುಷಿ ಆಗತ್ತೆ ಹ್ಮ್ ಸಹಜವಾಗಿ, ಸರಿ. ಅಲ್ವಾ? ಕ್ರೀಡೆ ಅಲ್ಲ ಅದು. ಕ್ರೀಡೆ ಹ್ಮ್. ಅದು ಹ್ಮ್. ಅದು ವ್ಯತ್ಯಾಸ. ಹ್ಮ್ ಬಾಲ್ ಅನ್ನ ಮತ್ತೆ ಹಿಡಿಯೋವಾಗ ಕಾಗ್ನಿಟಿವ್ ಆಗಿರುತ್ತೆ ಅದು. ಹ್ಮ್. ಅದು ಎಲ್ಲಿ ಬರುತ್ತೆ ಅಂತ ಮೊದ್ಲೇ ಗೊತ್ತಿರಲ್ಲ. ಹ್ಮ್ ನಾವು ಎಕ್ಸರ್ಸೈಸ್ ಏನಾದ್ರು ಮಾಡುವಾಗ ಅಥವಾ ರನ್ನಿಂಗ್ ಮಾಡುವಾಗ ಅಥವಾ ಯೋಗ ಮಾಡುವಾಗ ಹ್ಮ್ ನಮ್ಗೆ ಒಂದು ನಿರ್ದಿಷ್ಟವಾಗಿ ಒಂದು ಗುರಿ ಇರುತ್ತೆ. ನಾವು ಅದಕ್ಕೆ ತಲುಪೋದಿಕ್ಕೆ ನಮ್ಗೆ ಯಾವುದೇ ಅಡಚಣೆ ಅಂತ ಏನು ಇರಲ್ಲ. ಹ್ಮ್ ನಮ್ ದೇಹ ಮತ್ತು ದೇಹ ಎಷ್ಟು ಬಗ್ಗತ್ತೆ ಅನ್ನೋದು ಬಿಟ್ಟು, ಹೌದು. ಅಲ್ವಾ? ಆದ್ರೆ ಆಟವನ್ನ ಆಡುವಾಗ ಏನಾಗುತ್ತೆ, ಹ್ಮ್ ನಮ್ಮ ದೇಹದ ಮೇಲೆ ನಮ್ಗೆ ಆ ಒಂದು ಕಂಟ್ರೋಲ್ ಅನ್ನೋದಕ್ಕಿಂತನೂ ದೇಹದ ಮೇಲೆ ನಮ್ಗೆ ಮನ್ಸು ಇರಲ್ಲ. Concentrate. ಕಾನ್ಸಂಟ್ರೇಷನ್ ದೇಹದ ಮೇಲೆ ಇರಲ್ಲ, ಹ್ಮ್ ಬಾಲ್ ಮೇಲೆ ಇರುತ್ತೆ. ಹ್ಮ್ ಅಂದ್ರೆ ದೇಹದಿಂದ ಹೊರಭಾಗದಲ್ಲಿ ಇರುತ್ತೆ. ಹ್ಮ್ ಈ ಬಾಲ್ ಅನ್ನ ನಾನು ನಿಮ್ಗೆ ಕೊಟ್ರೆ ಈಗ ಹ್ಮ್ ಹಿಡಿರಿ, ಹೆಂಗ್ ಹಿಡಿದ್ರಿ ನೀವು? ಹ್ಮ್ ಹೀಗೆ. ಸಡನ್ ಆಗಿ ನಿಮ್ಮ ಕೈ ಮುಂದೆ ಚಾಚ್ತು. ನಾನೇ ನಿಮ್ಗೆ ಹೇಳಿಲ್ಲ ಹ್ಮ್ ಕೈ ಮುಂಚಾಚಿ ಹಿಂಗ್ ಹಿಡಿರಿ ಏನು ಹೇಳಿಲ್ಲ. ಹ್ಮ್ ಕರೆಕ್ಟಾ? ಹ್ಮ್ ಬಾಲ್ ಬಂದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಆಗಿ ಕೈ ಮೂವ್ ಆಯ್ತು, ಹ್ಮ್ ಬಾಲ್ ಅನ್ನ ಹಿಡಿತು. ಹಿಡಿದ ನಂತರ ನಿಮ್ಮ ಮುಖದಲ್ಲಿ ಸ್ಮೈಲ್ ಇತ್ತು. ಹ್ಮ್ ಯಾಕೆ? ನಾನು ಹಿಡ್ದೆ ಹಿಡಿದ್ಬಿಟ್ಟೆ ಹಿಡ್ದೆ ಅಂತ. ಹೌದು. ಅಲ್ವಾ? ಆ ಹಿಡಿದ್ದೆ ಅನ್ನೋ ಫೀಲ್ ಏನಾಗತ್ತೆ, ಹ್ಮ್ ಬ್ರೈನಿಗೆ ಹೋಗ್ತದೆ ವಿಷಯ. ಬ್ರೈನಿಗೆ ವಿಷಯ ಹೋಗಿ ಏನು ಹ್ಯಾಪಿ ಹಾರ್ಮೋನ್ಸ್ ಅನ್ನ ಅದು ಹ್ಮ್. ಪ್ರೊಡ್ಯೂಸ್ ಬಿಡುಗಡೆ ಮಾಡುತ್ತೆ, ಹ್ಮ್ ಅಲ್ವಾ? ಹ್ಮ್. ಡೊಪಮಿನ್, ಸೆರೋಟೋನಿನ್ ಇದನ್ನೆಲ್ಲ ಬಿಡುಗಡೆ ಮಾಡುತ್ತೆ ಸಹಜವಾಗಿ ಅದು. ಹೌದು. ಹಾಗಾಗಿ ಪ್ರತಿ ಸಲ ಬಾಲ್ ಹಿಡಿದಾಗ ಥೆರಪಿಯಲ್ಲಿ ಯಾವ ತರ ವರ್ಕ್ ಆಗೋದು ಅಂತಂದ್ರೆ ಇದೇ ಮೇನು. ಹೌದು. ಪ್ರತಿ ಸಲ ಬಾಲ್ ಹಿಡಿದಾಗ ಒಂದು ಖುಷಿ, ಹ್ಮ್ ಆ ಖುಷಿಯಿಂದ ಹ್ಯಾಪಿ ಹಾರ್ಮೋನ್ಸ್ ಇಂದ ಹೀಲಿಂಗ್ ಪವರು, ಹ್ಮ್ ಮತ್ತೆ ಬಾಡಿ ಮೂವ್ಮೆಂಟ್ಸ್ ಅಷ್ಟೇನೆ. ನಾವು ಅಂದ್ಕೊಂಡಕ್ಕಿಂತ ಒಂಚೂರು ಜಾಸ್ತಿನೇ ನಾವು ಸ್ಟ್ರೆಚ್ ಮಾಡಿರ್ತೀವಿ, ಹ್ಮ್ ಮೂವ್ ಆಗಿರ್ತೀವಿ. ಮೂವ್ ಆಗಿರ್ತೀವಿ. ಹ್ಮ್ ಬೇಡ ಅಂದ್ರೂ ಮೂವ್ ಆಗಿರ್ತೀವಿ, ಆಟೋಮೆಟಿಕ್ ಆಗಿ ಮೂವ್ ಆಗಿರುತ್ತೆ. ಹೌದು. ಅದು ಆಟಕ್ಕೂ ಮತ್ತು ಇತರ ಒಂದು ಎಕ್ಸರ್ಸೈಸ್ ಗಳಿಗೂ ವ್ಯತ್ಯಾಸ ಇರುವಂತದ್ದು. ಹ್ಮ್ ಅದರಿಂದಾಗಿ ಹೀಲಿಂಗ್ ಜಾಸ್ತಿ ಆಗಿರುವಂತದ್ದು. ನಾವು ಪ್ಯಾರಾಲಿಸಿಸ್ ಪೇಷಂಟ್ಸ್ ಗೆ ಥ್ರೋಬಾಲ್ ಅನ್ನ ಆಟ ಆಡಿಸಿ ಇಂಪ್ರೂವ್ ಮಾಡಿದೀವಿ. ಹೌದು. ಇವತ್ತು ಅವರು ಆರಾಮಾಗಿ ರೋಡ್ ಅಲ್ಲಿ ನಡ್ಕೊಂಡು ಓಡಾಡ್ತಾ ಇದ್ದಾರೆ. ಓ ಪ್ಯಾರಾಲಿಸಿಸ್ ಪೇಷಂಟ್ ಇಬ್ರು ಯಾರಾದ್ರೂ ಒಬ್ರು ಹಿಂದೆ ಇರ್ಲೇಬೇಕಿತ್ತು, ಅವರಿಗೆ 4 ಹೆಜ್ಜೆ ಹಾಕೋಕ್ ಆಗ್ತಾ ಇರ್ಲಿಲ್ಲ. ಫಿಸಿಯೋಥೆರಪಿನಲ್ಲಿ ಎದ್ದು ಕೂತ್ಕೊಂಡು ಏನೋ ಒಂದ್ ಹಿಡ್ಕೊಂಡು ನಿಂತ್ಕೊಳ್ಳುವಷ್ಟು ಅವರು ಇಂಪ್ರೂವ್ ಆಗಿದ್ರು. ಅದ್ರ ನಂತರ ಅವರಿಗೆ ಇಂಪ್ರೂವ್ ಆಗಿಲ್ಲ. 87 ವರ್ಷದವರು. ಅಂಥವರಿಗೆ ಥ್ರೋಬಾಲ್ ಆಟ ಆಡಿ ಈಗ ಒಳ್ಳೆ ಪರಿಣಾಮ ಆಗಿದೆ. ಇಷ್ಟೊಂದು ಪರಿಣಾಮಯುತ ಒಂದು ಥ್ರೋಬಾಲ್ ಆಡೋದ್ರಿಂದ ಅಂತ ಹೇಳಿದ್ರಿ, ಸಂಶೋಧನೆಗಳ ಇನ್ನು ಮುಂದಿನ ನಿಮ್ಮ ಗುರಿ ಯಾರ ಮೇಲೆ, ಯಾವುದರ ಮೇಲೆ? ಕೊನೆಯ ಒಂದು ಪ್ರಶ್ನೆ. ಇನ್ನು ಮುಂದಿನಕ್ಕಿಂತ ಇನ್ನೊಂದು ಹೇಳಲಿಕ್ಕಿದೆ. ಎಲ್ಲರಿಗೂ ಇಷ್ಟ ಆಗುವಂತದ್ದು, ಹೆಣ್ಮಕ್ಳೆಲ್ಲ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಈಗ, ಆಯ್ತಾ? ಸೌಂದರ್ಯಕ್ಕಾಗಿ ಥ್ರೋಬಾಲ್. ಈಗ ವಯಸ್ಸಾದ್ಮೇಲೆ, ವಯಸ್ಸಾಗ್ತಾ ಇದ್ದಂಗೆ ನಮ್ಗೇನಾಗತ್ತೆ? ಸುಕ್ಕುಗಳು ಏನ್ ಹೇಳ್ತೀವಿ? ಕರೆಕ್ಟ್ ಆಗಿ ಅಲ್ವಾ? ಸುಕ್ಕು ಬರುತ್ತೆ. ನಾವು ನೋಡಿರ್ತೀವಿ, ನಾವು ಸಹಜ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ, ಹೌದು ಅಲ್ವಾ? ಆಯ್ತು ಏಜ್ ಆಯ್ತು ಅಂತ ಹೇಳಿ. ಏಜ್ ಆಯ್ತು, ಮೈಯೆಲ್ಲ ಸುಕ್ಕುಗಡ್ತಾ ಇದೆ, ಕಣ್ಣೆಲ್ಲ ಇಲ್ಲೆಲ್ಲ ನೆರಿಗೆ ಬರ್ತಾ ಇದೆ, ಏನ್ ಮಾಡೋದು? ಎಲ್ಲರೂ ಒಂದಿಷ್ಟು ಕ್ರೀಮ್ ಹಚ್ಕೋತಾರೆ, ಅಲ್ವಾ? ಕಾಜಲ್ ಬಂದ್ಬಿಟ್ಟು ಹೇಳ್ತಾಳೆ, ಓ ಈ ಕ್ರೀಮ್ ಹಚ್ಕೊಳ್ಳಿ. ನಾವು ಕ್ರೀಮ್ ಒಂದ್ ಪವರ್ ಹೋದ್ಮೇಲೆ ಪುನಃ ಸುಕ್ಕೆ ಆಗಿರ್ತದೆ ಅಷ್ಟೇ, ನೆರಗಿನೇ. ಅದಿಲ್ಲದಾಗಿ ಈಗ ಅದ್ರ ಪ್ರಯೋಗವ ಈಗ ಪ್ರಯೋಗ ಹೋಗಿದೆ, ಈಗ ಆಗಿದೆ. ನಾವು ನೋಡ್ತಾ ಇದೀವಿ ಎಷ್ಟೊಂದ್ ಜನರಿಗೆ. ನಾವು ಈಗ ಸಾಮಾನ್ಯವಾಗಿ ಒಂದು 55-60 ದಾಟಿದ ನಂತರ ಈ ಸುಕ್ಕು ಕಾಣಿಸ್ಕೊಳ್ಳೋಕೆ ಪ್ರಾರಂಭವಾಗುವಂತದ್ದು. ಅಂಥವರಿಗೆ ನಾವು ಥ್ರೋಬಾಲ್ ಆಟ ಆಡಿಸಿದಾಗ ಆಟೋಮ್ಯಾಟಿಕ್ ಆಗಿ ಅವರು ಸುಕ್ಕುಗಟ್ಟಿದ್ದ ಚರ್ಮ ನಾರ್ಮಲ್ ಆಗಿ ಯೌವನ ಮರುಕಳಿಸಿದೆ ಅವರಿಗೆ. ಅದು ಹೇಗೆ ಮುಖದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಇದು ಇಡೀ ದೇಹಕ್ಕೆ ವ್ಯಾಯಾಮ. ಥ್ರೋಬಾಲ್ ನಾವು ಕೈಯಲ್ಲಿ ಹಿಡಿಯೋದಾದ್ರೂ ಆಕ್ಯುಪ್ರೆಷರ್ ಆಗೋದ್ರಿಂದ ಇಡೀ ದೇಹಕ್ಕೆ ಅದು ಪರಿಣಾಮ ಬೀರುತ್ತೆ. ಇಡೀ ದೇಹಕ್ಕೆ ಆಗೋದ್ರಿಂದಾಗಿ ರಕ್ತ ಪರಿಚಲನೆ ಇಡೀ ದೇಹಕ್ಕೆ ಆಗತ್ತಲ್ಲ. ಸುಕ್ಕುಗಟ್ಟೋದು ಅಂತಂದ್ರೇನು, ಆ ಭಾಗಕ್ಕೆ ರಕ್ತ ಪರಿಚಲನೆ ಸರಿಯಾಗಿ ಆಗ್ತಾ ಇಲ್ಲ. ಈಗ ನರಗಳೆಲ್ಲ ಸ್ವಲ್ಪ ವೀಕ್ ಆಗ್ತಾ ಇದೆ, ಅದ್ರ ಅರ್ಥ ಸುಕ್ಕುಗಟ್ಟಿದೆ. ಈಗ ನಾವು ಥ್ರೋಬಾಲ್ ಅನ್ನು ಆಟ ಆಡ್ತಾ ಇದ್ದಾಗ ರಕ್ತ ಪರಿಚಲನೆ ಸರಿ ಆದ ತಕ್ಷಣ ಮತ್ತೆ ನಾರ್ಮಲ್ ಆಗ್ತಾ ಬಂದ್ಬಿಡುತ್ತೆ ಚರ್ಮ. ಇದಕ್ಕೆ ನೀವು ಯಾವ್ದೇ ಕೆಮಿಕಲ್ಸ್ ಬಳಸೋದ್ ಬೇಡ, ಯಾವ್ದೇ ಕ್ರೀಮ್ ಹಚ್ಚೋದ್ ಬೇಡ, ಏನೂ ಬೇಡ. ದಿನ ಆಟ ಆಡ್ತಾ ಇದ್ರೆ ನಿಮ್ಮ ಸೌಂದರ್ಯ ಹಾಗೇ ಇರುತ್ತೆ, ಎಲ್ಲಿಗೂ ಹೋಗಲ್ಲ ಅದು. ಸೊ ಕೊನೆಯದಾಗಿ ಏನ್ ಹೇಳ್ತೀರಿ ನಮ್ಮ ವೀಕ್ಷಕರೇ? ಥ್ರೋಬಾಲ್ ಯಾವ ರೀತಿ ಆಡ್ಬೇಕು, ಆಡೋದ್ರಿಂದ ಏನು? ಈಗಾಗ್ಲೇ ಹಲವಾರು ಬೆನಿಫಿಟ್ ಗಳನ್ನ ಹೇಳಿದ್ರಿ, ಬೇರೆ ಏನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಖಂಡಿತವಾಗಿ. ಥ್ರೋಬಾಲ್, ನಾನು ಅಂತಾರಾಷ್ಟ್ರೀಯ ಥ್ರೋಬಾಲ್ ಫೆಡರೇಷನ್ ಅಸಿಸ್ಟೆಂಟ್ ಸೆಕ್ರೆಟರಿ ಜನರಲ್. ಮತ್ತೆ ಥ್ರೋಬಾಲ್ ಅನ್ನ ನಾವು ಒಲಿಂಪಿಕ್ಸ್ ಗೆ ತಗೊಂಡು ಹೋಗ್ಬೇಕು ಅಂತ ಈಗ ಕೆಲಸ ಮಾಡ್ತಾ ಇದೀವಿ. ಅಂತಾರಾಷ್ಟ್ರೀಯ ಒಲಿಂಪಿಕ್
ಕಮಿಟಿ ಮೆಂಬರ್ಸ್ ಜೊತೆ ನಾವೀಗ ಮಾತಾಡ್ತಾ ಇದ್ದೀವಿ. ಅವರಿಗೂ ಥ್ರೋಬಾಲ್ ಬಗ್ಗೆ ಈಗೊಂದು 2020ರಿಂದಾನೇ ನಾವು ಅವ್ರ ಜೊತೆ ಒಂದು ಸಂಬಂಧದಲ್ಲಿ ಇದೀವಿ, ಅಂದ್ರೆ ಮಾತುಕತೆ ನಡೆಸ್ತಾ ಇದೀವಿ. ಅವರಿಗೂ ಸಹ ಇದರ ಒಂದು ವೈಜ್ಞಾನಿಕ ಹಿನ್ನೆಲೆ, ಹೇಗೆ ಥ್ರೋಬಾಲ್ ಆಟ ಆಡೋದ್ರಿಂದ ಏನ್ ಉಪಯೋಗ ಆಗತ್ತೆ, ಇಡೀ ಸಮಾಜಕ್ಕೆ ಏನ್ ಉಪಯೋಗ ಆಗತ್ತೆ. ಯಾಕೆಂತಂದ್ರೆ ಒಲಿಂಪಿಕ್ ಒಂದು ಕಮಿಟಿಯ ಧ್ಯೇಯನೇ ಏನು ಅಂತಂದ್ರೆ, ಯಾವ್ದೋ ಒಂದ್ ಆಟ ನಾನು ಎಲ್ಲಾ ಫುಲ್ ಸೂಟು ಇದನ್ನೆಲ್ಲ ಹಾಕೊಂಡು ಕವರ್ ಮಾಡ್ಕೊಂಡು ಆಟ ಆಡೋದು ಮಾತ್ರ ಆಟ ಅಲ್ಲ, ಪ್ರತಿಯೊಬ್ಬರಿಗೂ ಸಹಾಯ ಆಗ್ಬೇಕು. ಅದು ತುಂಬಾ ಕಷ್ಟದ ಆಟ ಆಗಿರ್ಬಾರ್ದು, ತುಂಬಾ ಎಕ್ಸ್ಪೆನ್ಸಿವ್ ಆಟ ಇರಬಾರ್ದು ಅಂತೆಲ್ಲ ಅವರಲ್ಲಿ ನಿಯಮ ಇದೆ ಒಲಿಂಪಿಕ್ಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋದಿಕ್ಕೆ. ಈಗ ಥ್ರೋಬಾಲ್ ಅಂತ ನಾವು ತಗೊಂಡ್ರೆ, ಈ ಒಂದು ಬಾಲ್ ತಗೊಂಡ್ರೆ ನೀವು 1 ವರ್ಷ ಆಟ ಆಡ್ಬೋದು. ಎಷ್ಟು ಇದಕ್ಕೆ ಬೆಲೆ? 1,000 ರೂಪಾಯಿ ಹೆಚ್ಚು ಕಡಿಮೆ ಅಲ್ವಾ? ಇದ್ರಲ್ಲಿ ಎಷ್ಟು ದೊಡ್ಡ ಜಾಗ ಏನ್ ಬೇಡ ನಿಮ್ಗೆ, ದೊಡ್ಡದೊಂದು ಸ್ಟೇಡಿಯಂ ಬೇಕು ನಾವ್ ಆಟ ಆಡಕ್ಕೆ ಅಂತ ಏನಿಲ್ಲ. ಸುಮ್ನೆ ಒಂದು 60-40 ಸೈಟ್ ಖಾಲಿ ಜಾಗ ಏನಿರುತ್ತೋ ಅಲ್ಲೇ ಹೋಗ್ಬಿಟ್ಟು ಥ್ರೋಬಾಲ್ ನೆಟ್ ಅನ್ನು ಕಟ್ಕೊಂಡು ಪ್ರೊಫೆಷನಲ್ ಆಗಿ ಥ್ರೋಬಾಲ್ ಆಟ ಆಡ್ಬೋದು. ಆತರ ಅಂದ್ರೆ ತುಂಬಾ ಸುಲಭದ್ದು, ಹಳ್ಳಿಗಳಲ್ಲಿ ಆಟ ಆಡ್ಬೋದು. ಎಲ್ಲಾ ಏಜ್ ಗ್ರೂಪ್ ಅವರು ಈಗ ನಾವ್ ಆಟ ಆಡ್ಬೋದು ಅಂತ ನಾವು ಕಂಡ್ಕೊಂಡಿದ್ವಿ. ವೃದ್ಧಾಶ್ರಮದಲ್ಲೆಲ್ಲ ನಾವು ಆಟ ಆಡ್ಸಿದ್ವಿ, 97 ವಯಸ್ಸವರೆಗೂ ನಾವು ಆಟ ಆಡ್ಸಿದ್ವಿ ಅಲ್ವಾ? ಇದೆಲ್ಲ ಅವರ ಒಂದು ಕಣ್ಣಿಗೆ ಬಿದ್ದಿದೆ ಇವತ್ತು. ಒಲಿಂಪಿಕ್ ಕಮಿಟಿ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅವರ ಕಣ್ಣಿಗೆ ಇವತ್ತು ಬಿದ್ದಿದೆ ಇದು. ಅವರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮ್ಗೆ ಇನ್ವಿಟೇಷನ್ ಕಳಿಸಿದ್ದಾರೆ ಅವರು. ನೀವು ಮೆಂಬರ್ ಆಗಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿಗೆ. ಒಲಿಂಪಿಕ್ ಕಮಿಟಿ ಏಮ್ಸ್ ಅಂತ ಒಂದು ಅದ್ರ ವಿಭಾಗ ಬರುತ್ತೆ, ಅದಕ್ಕೆ ನಾವು ಫಸ್ಟ್ ಮೆಂಬರ್ ಆಗ್ಬೇಕು. ಮತ್ತೆ ಇದಕ್ಕೆ ಕನಿಷ್ಠ ಒಂದು 60 ದೇಶಗಳಲ್ಲಿ ಥ್ರೋಬಾಲ್ ಆಟ ಆಡ್ತಾ ಇರ್ಬೇಕು. ಯಾವ್ದೇ ಆಟ ಆದ್ರೂ ಒಲಿಂಪಿಕ್ಸ್ ಇಂಟ್ರೊಡ್ಯೂಸ್ ಮಾಡೋದಕ್ಕೆ. ಈಗ ನಮ್ಮ ಅಂತಾರಾಷ್ಟ್ರೀಯ ಥ್ರೋಬಾಲ್ ಫೆಡರೇಷನ್ ಭಾರತದಲ್ಲಿ ಬೆಂಗಳೂರಲ್ಲೇ ಹುಟ್ಟಿದಂತ ಸಂಸ್ಥೆ ಇದು. 2008ರಲ್ಲಿ ಈ ಒಂದು ಸಂಸ್ಥೆಗೆ 60 ದೇಶಗಳ ಅಫಿಲಿಯೇಷನ್ ಇದೆ ಇವತ್ತು. ಆ ಒಂದು ನಿಟ್ಟಿನಲ್ಲಿ ಡಾಕ್ಟರ್ ಟಿ ರಾಮಣ್ಣ ಅಂತ ನಮ್ಮ ಬೆಂಗಳೂರವರೇನೆ ಅವರು, ಅವರೇ ಪ್ರಾರಂಭ ಮಾಡಿದಂತ ಇದು ಸಂಸ್ಥೆ. ಭಾರತೀಯ ಥ್ರೋಬಾಲ್ ಫೆಡರೇಷನ್ ಮತ್ತೆ ಏಷ್ಯಾ ಥ್ರೋಬಾಲ್ ಫೆಡರೇಷನ್ ಮತ್ತೆ ಅಂತಾರಾಷ್ಟ್ರೀಯ ಥ್ರೋಬಾಲ್ ಫೆಡರೇಷನ್ ಅದನ್ನೆಲ್ಲ ಇವರೇ ಸ್ಥಾಪನೆ ಮಾಡಿರುವಂತದ್ದು. ಅವರ ಜೊತೆಗೆ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಆಲ್ ಓವರ್ ದ ವರ್ಲ್ಡ್ ಇವತ್ತು ಥ್ರೋಬಾಲ್ ಇಂಟ್ರೊಡ್ಯೂಸ್ ಆಗಿದೆ ಎಲ್ಲಾ ಒಂದು ಖಂಡಗಳಲ್ಲಿ. ಆಸ್ಟ್ರೇಲಿಯಾದಿಂದ ಹಿಡಿದು USA ವರೆಗೂ ಎಲ್ಲಾ ಖಂಡಗಳಲ್ಲಿ ಥ್ರೋಬಾಲ್ ಅನ್ನ ಇವತ್ತು ಆಟ ಆಡ್ತಾ ಇದ್ದಾರೆ. ಇದನ್ನ ಒಲಿಂಪಿಕ್ಸ್ ತಗೊಂಡು ಹೋಗೋದಿಕ್ಕೆ ನಾವು ಪ್ರಯತ್ನದಲ್ಲಿ ಇದ್ದೀವಿ. ಫಂಡಿಂಗ್ ಖಂಡಿತ ಬೇಕು, ಯಾಕೆಂದ್ರೆ ಖಂಡಿತ ಯಾವ್ದು ಫ್ರೀ ಆಗಿ, ನೋ ಫ್ರೀ ಮೀಲ್ಸ್ ಅಂತ ಹೇಳ್ತಾರಲ್ಲ, ಅದೇ ತರ ಯಾವ್ದು ಫ್ರೀ ಆಗಿ ಆಗಲ್ಲ. ಯಾರಿಗಾದ್ರೂ ಆಸಕ್ತಿ ಇದ್ರೆ ಅವರು ಖಂಡಿತ ನಮ್ ಜೊತೆ ಕೈ ಜೋಡಿಸಿ. ಮತ್ತೆ ನಾವು ಆನ್ಲೈನ್ ಸೆಷನ್ ಮಾಡ್ತೀವಿ ಥ್ರೋಬಾಲ್ ಅನ್ನ. ನಿಮ್ಗೆ ಆರೋಗ್ಯಕ್ಕಾಗಿ ಥ್ರೋಬಾಲ್ ಮಾಡ್ತೀವಿ, ಸ್ಕೂಲ್ಗಳಲ್ಲಿ ಥ್ರೋಬಾಲ್ ಮಾಡ್ತೀವಿ. ಪ್ರತಿಯೊಬ್ಬರಿಗೂ, ಎಲ್ಲ ಏಜ್ ಗ್ರೂಪ್ ಅವರಿಗೆ, ಎಲ್ಲಾ ತರದವರಿಗೆ. ನಾವ್ ಹೇಳಿದ್ವಲ್ಲ, ಈಗ ಅಂಗವಿಕಲರಿಗೂ ಸಹ ನಾವು ಥ್ರೋಬಾಲ್ ಅನ್ನ ಆಡಿಸಬಹುದು. ಆನ್ಲೈನ್ ಇದು ಮಾಡ್ಲಿಕ್ಕೆ ನಿಮ್ಮನ್ನ ಹೇಗೆ ಸಂಪರ್ಕಿಸಬಹುದು? ಆನ್ಲೈನ್ ಅಥವಾ ಜನರು ನಿಮ್ಮನ್ನ ಸಂಪರ್ಕಿಸಬೇಕು ಹೇಳಾದ್ರೆ ಯಾವ ರೀತಿ ಸಂಪರ್ಕ ಮಾಡ್ಬೇಕು? ನಾ ನಂಬರ್ ಅನ್ನು ಹೇಳ್ತೀನಿ, ಪರವಾಗಿಲ್ಲ ಅಲ್ವಾ? ನನ್ನ ಫೋನ್ ನಂಬರು 9845194204. ಈ ನಂಬರಿಗೆ ನೀವು ವಾಟ್ಸ್ಆಪ್ ಮೆಸೇಜ್ ಅನ್ನು ಕಳಿಸಬಹುದು ಅಥವಾ ಕಾಲ್ ಮಾಡಬಹುದು. ಯಾವುದೇ ರೀತಿನಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನಾವು ಅವ್ರನ್ನ ಮಾತಾಡಿಸಿ ಅವರಿಗೆ ಏನ್ ಅಗತ್ಯ ಇದೆಯೋ, ಯಾಕೆಂದ್ರೆ ಯೋಗವನ್ನ ನಾವು ಹೇಗೆ ಗುರುಗಳು ಇಲ್ದೇನೆ ಕಲಿಬಾರ್ದೋ, ಅದೇ ತರ ಒಂದು ಆಟವನ್ನು ಸಹ ಗುರುಮುಖೇನೇ ಕಲಿಬೇಕು ಅಂತ ನಾವು ಹೇಳ್ತೀವಿ. ಆನ್ಲೈನ್ ಅಲ್ಲಾದ್ರೂ ಹೇಳ್ಕೊಡ್ತೀವಿ, ಆಫ್ಲೈನ್ ಅಲ್ಲಾದ್ರೂ ಹೇಳ್ಕೊಡ್ತೀವಿ. ಎಲ್ಲಾ ಸಾಧ್ಯತೆಗಳು ಇದೆ. ಅವರು ಕ್ಲಾಸಿಗೆ ಸೇರ್ಕೋಬಹುದು. ಅವರಿಗೆ ಖಂಡಿತವಾಗಿ ಉಪಯೋಗ ಆಗೇ ಆಗತ್ತೆ, ಅದಂತೂ ಗ್ಯಾರಂಟಿ. ನಾವು 300ಕ್ಕೂ ಹೆಚ್ಚು ಜನರ ಮೇಲೆ ಈಗ ಥ್ರೋಬಾಲ್ ಆಟ ಆಡಿಸಿ, ಅಂದ್ರೆ 441 ಹೊರತಾಗಿ ಮಕ್ಕಳನ್ನ ಬಿಟ್ಟು ವಯಸ್ಸಾದವರೇ ಒಂದು 300-350 ಜನರಿಗೆ ನಾವು ಥ್ರೋಬಾಲ್ ಅನ್ನ ಹೇಳ್ಕೊಟ್ಟು ಅವರಿಗೆ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಎಸ್ಪೆಷಲಿ ಒಂದು ದೊಡ್ಡವರಿಗೆ ಕಣ್ಣಿನ ಇಂಪ್ರೂವ್ಮೆಂಟ್ ಹೇಗೆ ಆಗಬಹುದು ಅಂತ ವಿಠಲ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆಪ್ಥಲ್ಮಾಲಜಿ ಅಂತ ಇದೆ ಬೆಂಗಳೂರಲ್ಲಿ. ಅವರ ಜೊತೆ ಒಂದು ಟೈಅಪ್ ಮಾಡ್ಕೊಂಡು ಅದರ ಕಡೆನೂ ಒಂದು ಸಂಶೋಧನೆ ಮಾಡ್ತಾ ಇದೀವಿ. ನಮಗೆ ಕನಿಷ್ಠ ಒಂದು 50 ಜನ ಇದರಲ್ಲಿ ಭಾಗವಹಿಸಿದ್ರೆ ಆ ಸಂಶೋಧನೆಯನ್ನ ನಾವು ಪೂರ್ತಿ ಮಾಡ್ಬೋದು. ಯಾರೇ ಆಸಕ್ತರಿದ್ರು ಅವರು ನಮ್ ಜೊತೆ ಬರ್ಬೋದು. ಅಲ್ಲಿ ಕಂಟೆಸ್ಟ್ ಮಾಡಿಸ್ಕೊಂಡು ಥ್ರೋಬಾಲ್ ಒಂದು 6 ವಾರಗಳ ಕಾಲ ನೀವು ಸತತವಾಗಿ ಆಟ ಆಡಿ ಅದಾದ ನಂತರ ಮತ್ತೆ ಕಂಟೆಸ್ಟ್ ಮಾಡ್ಸಾಗ ನಿಮ್ಗೆ ಗೊತ್ತಾಗತ್ತೆ ಏನ್ ಇಂಪ್ರೂವ್ಮೆಂಟ್ ಆಯ್ತು ಅಂತ. ಈಗಾಗಲೇ 2 ಬ್ಯಾಚ್ ಮುಗಿಸಿದೀವಿ. 2 ಬ್ಯಾಚ್ಗಳಲ್ಲೂ ನಮ್ಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ. ಕ್ಲಿಯರ್ ಆಗಿ ಡಿಫ್ರೆನ್ಸ್ ಗೊತ್ತಾಗತ್ತೆ. ಸಾಮಾನ್ಯ ನೀವೀಗ 40 ವರ್ಷದ ನಂತರ ಮೊಬೈಲ್ ನೋಡುವಾಗ ಅಯ್ಯೋ ಕನ್ನಡಕ ಹಾಕೋಬೇಕಲ್ಲ, ನಂಗೆ ಅಕ್ಷರನೇ ಕಾಣ್ತಾ ಇಲ್ಲ ಅಂತ ಪೇಪರ್ ಓದುವಾಗ ಅನ್ಸುತ್ತಲ್ಲ.
ಅದೇ ನೀವು ಥ್ರೋಬಾಲ್ ಆಟ ಆಡ್ತಾ ಇದ್ರೆ ನಮ್ಗೆ ಕನ್ನಡಕ ಇಲ್ದೇನೆ ಮೊಬೈಲ್ ನೋಡೋದಕ್ಕೆ ಸಾಧ್ಯ ಆಗ್ಬೋದು ಅಂತ ನನ್ಗಂತೂ ಅನ್ಸುತ್ತೆ. ಖಂಡಿತ. ನನಗಂತೂ ಆಗಿದೆ. ಅದೇ ಹೌದು, ನಿಮ್ಮ ಅನುಭವನೇ ಆಗಿದೆ. ನನ್ನ ಸ್ವಂತ ಅನುಭವನೇ ನಾನು ಅನುಭವ, ಹೌದು. ಹೇಳ್ತೀನಿ. ನಾನ್ ಕನ್ನಡಕ ಹಾಕಲ್ಲ. Yes. ನಂಗೆ Okay. ಅವಶ್ಯಕತೆ ಈಗ ಅಂದ್ರೆ ಆಟ ಆಡ್ತಾ ಇದ್ದಾಗ ನನ್ಗೆ ಏನೋ ಅವಶ್ಯಕತೆ ಇಲ್ಲ ಅದು. Okay. ಹಾಗೆ Yes. ಸೊ ಪ್ರತಿಯೊಬ್ರು ಆಟ ಆಡ್ಬೇಕು, ಪ್ರತಿಯೊಬ್ರು ಆರೋಗ್ಯವಾಗಿರ್ಬೇಕು. ಇಡೀ ಪ್ರಪಂಚದಲ್ಲಿ ಯಾವ್ದೋ ಒಂದು ದೇಶ ಒಂದು ಪ್ರಾಂತ್ಯ ಅಂತಲ್ಲ, ಎಲ್ಲರೂ ಆರೋಗ್ಯವಾಗಿರ್ಬೇಕಲ್ಲ. ಖಂಡಿತ ಹೌದು. ಈಗ ಯೋಗ ಹೇಗೆ ಅಂತಾರಾಷ್ಟ್ರೀಯ ಯೋಗವಾಗಿ ಒಂದು ಎಲ್ಲಾ ದೇಶದಲ್ಲೂ ಹಬ್ಬಿದ್ಯೋ, ಬಹಳ ಖುಷಿ ನಂಗೆ. ಖಂಡಿತ. ಮೊನ್ನೆ ಒಂದು ಯೋಗ ಡೇ ಯೋಗ ಡೇ ಮತ್ತು ವರ್ಲ್ಡ್ ರೆಕಾರ್ಡ್ ಸಹ ಆಯ್ತು ಅದ್ರಲ್ಲಿ, ಹೌದು. ಅಲ್ವಾ? ಹೌದು. ಅದೇ ರೀತಿನಲ್ಲಿ ಥ್ರೋಬಾಲ್ ಅನ್ನು ಆಟ ಆಡಿ ಪ್ರತಿಯೊಬ್ರು ಆರೋಗ್ಯವಾಗಿರಿ ಅಂತ ನಾನು ಖಂಡಿತ ಎಲ್ಲರಿಗೂ ಒಂದು ಆರೋಗ್ಯ ಭಾಗ್ಯ ಸಿಗ್ಲಿ ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೆ ಮಾತ್ರ ಆಟ ಆಡ್ಸಿ, ಖಂಡಿತ ಹೌದು. ಬಿಡ್ಬೇಡಿ. ಹೌದು, ಯಾವುದೇ ರೀತಿ ಸಮಸ್ಯೆಗಳಿಗೂ ಕೂಡ ನಾವು ಥ್ರೋಬಾಲ್ ಇಂದನೇ ಕೂಡ ಕಡಿಮೆ ಮಾಡಬಹುದು ಅನ್ನೋದಕ್ಕೆ ಇವರು ಮಾಡಿರುವ ಸಂಶೋಧನೆಯೇ ಸಾಕ್ಷಿ. ಆ ಸಂಶೋಧನೆಯಲ್ಲಿ ಅವರು ಕಂಡುಕೊಂಡ ರಿಸಲ್ಟ್ ಏನ್ ಪಾಸಿಟಿವ್ ಎಲ್ಲ ಬಂದಿದೆ. ಖಂಡಿತ ಈ ಒಂದು ಕೇವಲ 1,000 ರೂಪಾಯಿಯಲ್ಲಿ ಜೀವಮಾನ ಪೂರ್ತಿ ನಾವು ಕೆಲವು ನೋವುಗಳನ್ನ ಅನುಭವಿಸೋದಕ್ಕಿಂತ ಒಂದಿಷ್ಟು ಹೊತ್ತು ಥ್ರೋಬಾಲ್ ಗಳನ್ನ ಆಡಿ ನಾವು ಆರೋಗ್ಯವನ್ನ ಸುಧಾರಿಸಬಹುದು ಅಂತ ಇಂಟರ್ನ್ಯಾಷನಲ್ ಪ್ಲೇಯರ್ ಥ್ರೋಬಾಲ್ ಸಂಪೂರ್ಣ ಹೆಗಡೆ ಅವರು ಹೇಳ್ತಾ ಇದ್ದಾರೆ. ಪ್ರತಿದಿನ ಕನಿಷ್ಠ ಒಂದು ಅರ್ಧ ಗಂಟೆ ಅಲ್ವಾ, ಅಷ್ಟೇ ಹೊತ್ತಾಡಿ ಅಂತ ಹೇಳ್ತಾ ಇದ್ದಾರೆ. ಸಂಪೂರ್ಣ ನಿಮ್ಮೆಲ್ಲ ಒಂದು ಮಾಹಿತಿ, ನಿಮ್ಮ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಪೀರಿಯನ್ಸ್, ಆಡಿದ ರೀತಿ ಎಲ್ಲವನ್ನ ನಮ್ ಜೊತೆ ಹಂಚ್ಕೊಂಡ್ರಿ. ತುಂಬಾ ಹೃದಯದ ಧನ್ಯವಾದಗಳು. ಬಹಳ ಖುಷಿ ಆಯ್ತು. ತುಂಬಾ 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 ಥ್ಯಾಂಕ್ಸ್ ಅಂಜನಾ, ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು, ನನಗೊಂದು ಅವಕಾಶ ಕೊಟ್ರಿ. ಖಂಡಿತ ಸುಮಾರು ಒಂದು 30 ವರ್ಷದ ನಂತರವೇನೋ ನಿಮ್ಮ ಭೇಟಿ. ಹೌದು ಅಲ್ವಾ? ಹೌದು ಹೌದು. ಈ ಒಂದು ಸಂದರ್ಭಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮ್ಮ ಮುಂದಿನ ಸಂಶೋಧನೆ ಏನ್ ಮಾಡ್ತಾ ಇದ್ದೀವಿ ಪ್ರಯೋಗ ಸಕ್ಸಸ್ ಆಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೀವು ಯೋಗ ಶಿಕ್ಷಕಿ, ಯೋಗವನ್ನ ತುಂಬಾ ಎಲ್ಲಾ ಕಡೆ ಪಸರಿಸ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಪ್ರಯತ್ನವು ಯಶಸ್ವಿ ಆಗ್ಲಿ, ಎಲ್ಲರಿಗೂ ಅದು ಆರೋಗ್ಯ ಕೊಡ್ಲಿ, ಥ್ರೋಬಾಲು ಆರೋಗ್ಯ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೆ ಯೂಟ್ಯೂಬ್ ಅಲ್ಲೂ ಸಹ ನೀವು ಎಷ್ಟೋ ಜನರದ್ದು ಒಂದು ಸಂದರ್ಶನ ಮಾಡಿ ಹೊಸ ಹೊಸ ಮಾಹಿತಿಗಳನ್ನ ನಮ್ಗೆ ಕೊಡ್ತಾ ಇದ್ದೀರಾ. ನಾನು ಸಬ್ಸ್ಕ್ರೈಬ್ ಮಾಡಿ ಸಾಮಾನ್ಯವಾಗಿ ಪ್ರತಿಯೊಂದನ್ನು ನಾನು ನೋಡ್ತೀನಿ. ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ಬೇಕು ಅಂತಾನೆ ನಾನು ಸಾಧನೆ ಮಾಡ್ಬೇಕಂದ್ರೆ ಕರಾವಳಿ, ನಾನು ಮಂಗಳೂರು ಆದ್ರಿಂದ ಸುಮಾರು ಆಲ್ಮೋಸ್ಟ್ ಅಂದ್ರೆ ಇನ್ನೂ ತುಂಬಾ ಜನ ಇದ್ದಾರೆ. ನನಗೆ ಗೊತ್ತಿದ್ದಾಗೆ ಎಲ್ಲರನ್ನು ಒಂದು ಅವರಿಂದ ನಾವು ತಿಳ್ಕೊಬಹುದು ಏನನ್ನ. ನೋಡಿ, ನಿಮ್ಮಿಂದ ನಾನು ಎಷ್ಟು ವಿಷಯಗಳನ್ನ ನಾನು ಇಲ್ಲಿ ಗೊತ್ತಿಲ್ಲದೆ ಇರೋಂತ, ನಮ್ಮ ಊರು ಹೌದು, ಬಟ್ ಮುಖ ಪರಿಚಯ ಇದೆ ಅಷ್ಟೇ, ಬಿಟ್ರೆ ಎಷ್ಟು ವರ್ಷ ಗ್ಯಾಪ್ ಇತ್ತಲ್ಲ ನಮ್ಗೆ. ಹೌದೌದು, ಹಾಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಆರೋಗ್ಯಕ್ಕಾಗಿ ಥ್ರೋಬಾಲ್ ಎಷ್ಟರ ಮಟ್ಟಿಗೆ ಸತ್ಯ ಇಲ್ಲಿದೆ ವಿತ್ ಪ್ರೂಫ್. ನೋಡಿದ್ರಲ್ಲ ಸ್ನೇಹಿತರೆ, ಜೀವನವನ್ನ ಬದಲಾಯಿಸೋ ಶಕ್ತಿ ಇದೆ ಅಂತ ಗೊತ್ತಾದದ್ದು ನಮ್ಮ ಇಂಟರ್ನ್ಯಾಷನಲ್ ಥ್ರೋಬಾಲ್ ಫೆಡರೇಷನ್ ನ ಅಸಿಸ್ಟೆಂಟ್ ಸೆಕ್ರೆಟರಿ ಜನರಲ್ ಆಗಿರುವಂತ ಸಂಪೂರ್ಣ ಹೆಗಡೆ ಅವರಿಂದ. AI ಕಂಪನಿಯ ಸಂಸ್ಥಾಪಕಿ ಆಗಿಯೂ ಕಾರ್ಯನಿರ್ವಹಿಸ್ತಾ ಇರುವ ನಿಮ್ಮ ಕನಸು ಅಂದ್ರೆ ಥ್ರೋಬಾಲ್ ಅನ್ನ ಒಲಿಂಪಿಕ್ಸ್ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಕನಸು ನನಸಾಗ್ಲಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸ್ವಲ್ಪ ಲೆಂತ್ಲಿ ಆದ್ರೂ ತುಂಬಾನೇ ವಿಷಯ ಇದೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿದಿರಿ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ನಮಸ್ಕಾರ.